ನಮಸ್ಕಾರ. ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ. ನಿಟ್ಟೆ ಸಂತೋಷ್ ಹೆಗ್ಡೆ ಅವರು ಭಾರತದ ಮತ್ತು ಕರ್ನಾಟಕದ ಕಾನೂನು ವಲಯದಲ್ಲಿ ಪ್ರಮುಖವಾಗಿ ಕೇಳಿಬರುವಂತಹ ನ್ಯಾಯವಾದಿಗಳ ಹೆಸರಲ್ಲಿ ಒಂದು. ಕರ್ನಾಟಕದಲ್ಲಂತೂ ಲೋಕಾಯುಕ್ತ ಅನ್ನುವಂತಹ ಪದಕ್ಕೆ ಸಮನಾರ್ಥಕ ಪದವಾಗಿ ಕನ್ನಡಿಗರಿಗೆ ಇವರು ಗೊತ್ತು. ಇವರ ತಂದೆ KS ಹೆಗ್ಡೆ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದರು. ಹಾಗೆ ಲೋಕಸಭೆಯ ಸಭಾಪತಿಗಳು ಕೂಡ ಆಗಿದ್ದರು. ಶ್ರೀಯುತ ಸಂತೋಷ್ ಹೆಗ್ಡೆ ಅವರು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ, ಭಾರತದ ಸಾಲಿಸಿಟರ್ ಜನರಲ್ ಆಗಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ, ಹಾಗೆ ಕರ್ನಾಟಕದ ಲೋಕಾಯುಕ್ತರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಂತಹ ವಿಶಿಷ್ಟ ಸಾಧಕ ನ್ಯಾಯಮೂರ್ತಿ ನಮ್ಮ ಇಂದಿನ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿಯಲ್ಲಿ ನಮಗೆ ಜೊತೆಯಾಗಿದ್ದಾರೆ. ಬನ್ನಿ ಅವರ ಬದುಕಿನ ಬಗ್ಗೆ, ವೃತ್ತಿ ಬದುಕಿನ ಬಗ್ಗೆ ಒಂದಷ್ಟು ಮಾತಾಡೋಣ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಸರ್, ನಿಮ್ಮ ತಂದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಂಥವ್ರು, ಹಾಗೆ ಲೋಕಸಭೆಯ ಸಭಾಪತಿ ಕೂಡ ಆಗಿದ್ದರು. ನಿಮ್ಮ ಬಾಲ್ಯ, ಓದು, ಮನೆ ವಾತಾವರಣ ಹೇಗಿತ್ತು? ನಾನೊಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು. ಆವಾಗ ನನ್ನ ತಂದೆಯವರು ನ್ಯಾಯವಾದಿಗಳಾಗಿದ್ದರು. ನಾನು ಹುಟ್ಟಿದ್ದು ನಿಟ್ಟೆ ಗ್ರಾಮದಲ್ಲಿ. ಆವಾಗ ನನ್ನ ತಂದೆಯವರು ಕಾರ್ಕಳದಲ್ಲಿ ನ್ಯಾಯವಾದಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ತದನಂತರ ನನಗೆ ಸುಮಾರು 10 ತಿಂಗಳಾದಾಗ ಅವರು ಮಂಗಳೂರು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆಗಿತ್ತು, ಅಲ್ಲಿ ಶಿಫ್ಟ್ ಮಾಡಿದರು ಅವ್ರ ಪ್ರಾಕ್ಟೀಸು. ಅದು ಸುಮಾರು 41ನೇ ಇಸವಿಯಲ್ಲಿ, 1941ನೇ ಇಸವಿ. ಅಲ್ಲಿಂದ 55ನೇ ಇಸವಿವರೆಗೆ ನಾವು ಮಂಗಳೂರಲ್ಲೇ ಬೆಳೆದ್ವಿ. ನನ್ನ ವಿದ್ಯಾಭ್ಯಾಸ ಮಂಗಳೂರಿನ ಸೆಂಟ್ ಅಲೋಷಿಯಸ್ ಸ್ಕೂಲಲ್ಲಿ ನಡೆದಿತ್ತು. ಆವಾಗ ಈ ಕ್ಲಾಸ್ ಪದ್ಧತಿಗಳಲ್ಲಿ ಬದಲಾವಣೆಗಳಿದ್ದವು. 10ನೇ ಸ್ಕೂಲ್ನ ವ್ಯಾಸಂಗದ ನಂತರ SSLC ಅಂತ ಇರ್ತಾಯಿತ್ತು. ಆ 1 ವರ್ಷದ SSLC ವಿದ್ಯಾಭ್ಯಾಸವನ್ನು ನಾನು ಮದ್ರಾಸ್ ಪಟ್ಟಣದಲ್ಲಿ ಮಾಡಿದೆ. ನನ್ನ ತಂದೆಯವರು ಮಂಗಳೂರಿನಿಂದ ಹೈಕೋರ್ಟ್ ಪ್ರಾಕ್ಟೀಸಿಗೆ ಅಂತ ಮದ್ರಾಸ್ಗೆ ಹೋಗಿದ್ದರು. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸ್ ಪ್ರಾಂತ್ಯದ ಒಂದು ಭಾಗವಾಗಿತ್ತು. ಆ 1 ವರ್ಷದ ವಿದ್ಯಾಭ್ಯಾಸ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲಲ್ಲಿ ನಡೆದಿತ್ತು. ಅಲ್ಲಿ SSLC ಪಾಸಾದ ನಂತರ ಇನ್ನೇನು ದಕ್ಷಿಣ ಕನ್ನಡ ಜಿಲ್ಲೆ ಅಂದಿನ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಮತ್ತು ನನ್ನ ಅಣ್ಣ ವಿನಯ್ ಹೆಗ್ಡೆ ಅಂತ ನಾವಿಬ್ಬರು ಬೆಂಗಳೂರಿಗೆ ಕಾಲೇಜಿಗೆ ಸೇರೋಕ್ಕೆ ಅಂತ ಬಂದ್ವಿ 56ರಲ್ಲಿ. ಆವಾಗ ಇಂಟರ್ಮೀಡಿಯೇಟ್ ಅಂತ ಒಂದು ಸಿಸ್ಟಮ್ ಇತ್ತು. SSLC ಆದ ನಂತರ 2 ವರ್ಷ ಇಂಟರ್ಮೀಡಿಯೇಟ್ ಮಾಡಬೇಕಾಗಿತ್ತು. ಇಂಟರ್ಮೀಡಿಯೇಟ್ ಆದ ನಂತರ ಮತ್ತೆ ಯಾವುದೇ ಪ್ರೊಫೆಷ್ನಲ್ ಕಾಲೇಜಿಗೆ ಹೋಗೋರು ಆ ಮೂಲಕ ಹೋಗ್ತಾಯಿದ್ರು. ನಾನು 2ನೇ ವರ್ಷ ಇಂಟರ್ಮೀಡಿಯೇಟಲ್ಲಿದ್ದಾಗ ವಿದ್ಯಾ ಪದ್ಧತಿ ಬದಲಾವಣೆ ಆಯಿತು. 1 ವರ್ಷದ ಪ್ರೀ ಯೂನಿವರ್ಸಿಟಿ ಕ್ಲಾಸ್ ಅಂತ ಶುರು ಮಾಡಿದರು. ಮತ್ತು ಪ್ರೊಫೆಷ್ನಲ್ ಕಾಲೇಜಿಗೆ ಹೋಗೋರು ಆ 1 ವರ್ಷದ PU ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಪ್ರೊಫೆಷ್ನಲ್ ಕಾಲೇಜಿಗೆ ಹೋಗ್ತಾಯಿದ್ರು. ಅದರಿಂದ ನಾನು ಕೂಡ ನನ್ನ ತಾಯಿಗೆ ನಾನೊಬ್ಬ ಡಾಕ್ಟ್ರ್ ಆಗಬೇಕನ್ನೋ ಇಚ್ಛೆ ಇತ್ತು. ಅವತ್ತು ಆ SSLC ಪರೀಕ್ಷೆಯಲ್ಲಿ ಸುಮಾರು 58% ಮಾರ್ಕ್ ಇತ್ತು. ನನ್ನ ಕಾಲದಲ್ಲಿ ಅದು ಮೆಡಿಕಲ್ ಕಾಲೇಜಿಗೆ ಎಲಿಜಿಬಿಲಿಟಿಗೆ ಸೂಕ್ತವಾಗಿತ್ತು. ಆದರೆ ಪ್ರೀ ಯೂನಿವರ್ಸಿಟಿಯವರ ಜೊತೆ ನಮ್ಮ ಪೈಪೋಟಿ ಇತ್ತು. ಅವರ ಮಾರ್ಕಿಂಗ್ ಸಿಸ್ಟಮ್ ಬೇರೆ ಆಗಿತ್ತು. ಅವರು ಸುಮಾರು 80-90% ಮಾರ್ಕ್ ತೆಗಿತಾಯಿದ್ರು. ಅದರಿಂದಾಗಿ ನನ್ನ ಜೊತೆಯಲ್ಲಿದ್ದಂಥ ಸೀನಿಯರ್ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ಸಿಗೆ ಮೆಡಿಕಲ್ ಕಾಲೇಜಿಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆ ಪ್ರಯತ್ನದಲ್ಲಿ ನನಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಮತ್ತು 2 ವರ್ಷದ ಡಿಗ್ರಿ ಇತ್ತು. ನಾವು 2 ವರ್ಷ ಇಂಟರ್ಮೀಡಿಯೇಟ್ ಮಾಡಿದ ನಂತರ 2 ವರ್ಷ ಡಿಗ್ರಿ ಮಾಡ್ಬೋದು ಅಂತ ನಾನು ಸೆಂಟ್ರಲ್ ಕಾಲೇಜಿಗೆ ಸೇರಿಕೊಂಡೆ 2 ವರ್ಷದ BSc ಡಿಗ್ರಿ ಮಾಡೋಕ್ಕೆ. ಅಲ್ಲಿಂದ ಮತ್ತೆ ಕಾನೂನು ವಿದ್ಯಾಭ್ಯಾಸಕ್ಕೆ ಹೋದೆ. ಮತ್ತು ಕಾನೂನು ಪದವಿ ಪಡ್ಕೊಂಡು ಮತ್ತೊಬ್ಬರು ನಾನು ಕೂಡ ನ್ಯಾಯವಾದಿ ಆದೆ. ನೀವು ನ್ಯಾಯವಾದಿ ಆಗೋದಕ್ಕೆ, ಕಾನೂನು ಪದವಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ತಂದೆ ಅಲ್ಲದೆ ಬೇರೆ ಯಾವುದಾದ್ರೂ ಕಾರಣಗಳಿತ್ತ? ಇಲ್ಲ, ಅವರೊಬ್ಬರೇ ಕಾರಣ. ಅಂದು ನನ್ನ ಗುರಿ ಒಬ್ಬ ಲಾಯರ್ ಆಗಬೇಕಂತ ಇರಲಿಲ್ಲ, ಒಬ್ಬ ಡಾಕ್ಟ್ರ್ ಆಗಬೇಕಂತಲೂ ಇರಲಿಲ್ಲ. ನಾನೊಬ್ಬ ಹಾಕಿ ಪಟು ಆಗಿದ್ದೆ. ಮುಂದಕ್ಕೆ ಒಬ್ಬ ಪ್ರೊಫೆಷ್ನಲ್ ಹಾಕಿ ಪ್ಲೇಯರ್ ಆಗಬೇಕನ್ನೋ ಇಚ್ಛೆ ನನ್ನಲ್ಲಿತ್ತು. ಆ ಕಾಲದಲ್ಲಿ ಭಾರತ ಒಲಿಂಪಿಕ್ಸಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿತ್ತು, ಗೋಲ್ಡ್ ಮೆಡಲ್ ಪಡೀತಾ ಇತ್ತು. ಹಾಕಿಗೆ ಭಾಳಷ್ಟು ಘನತೆ ಕೂಡ ಇತ್ತು. ಬೆಂಗಳೂರಲ್ಲಂತೂ 10-15 ಟೀಮ್ಗಳಿದ್ವು.
ಒಂದು 5-6 ಟೂರ್ನಮೆಂಟ್ಗಳಿದ್ದವು. ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಹಲವಾರು ಟೂರ್ನಮೆಂಟ್ಗಳು ಬೇರೆ ಬೇರೆ ಪಟ್ಟಣಗಳಲ್ಲಿ ನಡೀತಾ ಇತ್ತು. ಆದ್ದರಿಂದ ಭಾಳಷ್ಟು ಸಮಯ ನಾನು ಈ ಹಾಕಿ ಆಡ್ತಾ ಬೆಂಗಳೂರಲ್ಲಿ ಅಥವಾ ಇತರ ಪಟ್ಟಣಗಳಲ್ಲಿ ಹಾಕಿ ಆಡ್ತಾ ಸಮಯ ಕಳೀತಾ ಇದ್ದೆ. ಆದರೆ ಅದು ಯಾವ ಕಾರಣಕ್ಕೇನೋ ನನ್ನ ಅದೃಷ್ಟ ಇರಬೇಕು. ನಾನು ಅಂದು ಮೈಸೂರು ಪ್ರಾಂತ್ಯವನ್ನು ಕೂಡ ನಾನು ಪ್ರತಿನಿಧೀಕರಿಸಿದ್ದೆ ಹಾಕಿಯಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕೂಡ ಪ್ರತಿನಿಧೀಕರಿಸಿದ್ದೆ. ಆದರೆ ಅದಕ್ಕಿಂತ ಮೇಲೆ ಹೋಗೋಕ್ಕೆ ನನ್ನಿಂದ ಆಗಲಿಲ್ಲ. ಆ ಸಮಯದಲ್ಲಿ ನಾನು ಡಿಗ್ರಿ ಪಾಸ್ ಮಾಡಿದೆ. ಆವಾಗ ನನ್ನ ತಂದೆಯವರು ಮೈಸೂರು ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಅವ್ರು ನನ್ನ ಕೇಳಿದ್ರು, ಮುಂದಕ್ಕೆ ಏನು ಮಾಡ್ತೀಯ ಅಂತ. ನನಗೆ ಗೊತ್ತಿರಲಿಲ್ಲ ಏನು ಮಾಡಬೇಕಂತ. ಆವಾಗ ಅವ್ರು ಸಲಹೆ ಕೊಟ್ಟರು, ನೀನು ಹಾಕಿ ಆಡಬೇಕಾಗಿದ್ದರೆ ಲಾ ಸೇರ್ಕೋ. ಯಾಕಂದರೆ ಇದು ಲಾ ಅನ್ನೋದು ಪಾರ್ಟ್ ಟೈಮ್ ಕೋರ್ಸ್ ಆಗಿತ್ತು, ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ. ತದನಂತರ ಹಾಕಿ ಆಡ್ಬೋದಿತ್ತು ನನಗೆ. ಅದಕ್ಕಾಗಿ ಅವ್ರು ಆ ರೀತಿ ಸಲಹೆ ಕೊಟ್ಟರು ನನಗೆ. ಅದನ್ನು ನಾನು ಒಪ್ಕೊಂಡೆ, ಲಾ ಕಾಲೇಜಿಗೆ ಸೇರಿದೆ. ನನ್ನ ಹಾಕಿ ಚರಿತ್ರೆಯಲ್ಲಿ ನಾನು ಸೆಂಟ್ರಲ್ ಕಾಲೇಜು ಮತ್ತು ಲಾ ಕಾಲೇಜನ್ನು ಕೂಡ ಕ್ಯಾಪ್ಟನ್ ಆಗಿ ಪ್ರತಿನಿಧೀಕರಿಸಿದ್ದೆ. ನಾನು BSc ಮುಗಿಸಿದ ನಂತರ ಲಾ ಸೇರುವಕ್ಕೆ ಮೊದಲು ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು. ಆದರೆ ನಾನು ಆ PUC ಅವರ ಜೊತೆ 1 ವರ್ಷ ಪ್ರೀ ಪ್ರೊಫೆಷ್ನಲ್ ಕ್ಲಾಸ್ ಅಂತ ಇತ್ತು. ಅದು ಸರ್ಕಾರಿ ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೀತಾ ಇತ್ತು. 1 ವರ್ಷ ಅಲ್ಲಿ ಹೋಗಬೇಕಾಗಿತ್ತು. ಮೆಡಿಕಲಲ್ಲಿ ಸೀಟ್ ಸಿಕ್ಕಿದ್ರೂ ಕೂಡ ಆ ಒಂದು ಜಾಯಿಂಟ್ ಕ್ಲಾಸಸ್ ಇತ್ತು. ಇಂಜಿನಿಯರಿಂಗು ಮೆಡಿಕಲೆಲ್ಲ ಸೇರಿದವರಿಗೆ ಪ್ರೀ ಪ್ರೊಫೆಷನ್. ಅವರು 1 ವರ್ಷದ PUCಯಿಂದ ಬರ್ತಾ ಇದ್ದವರು. ನಾನು ಡಿಗ್ರಿ ಮಾಡಿದವನು. ಮತ್ತು ನಾನು 1 ವರ್ಷದ ಪ್ರೀ ಪ್ರೊಫೆಷನಲ್ ಇದಕ್ಕೆ ಹೋಗಿದ್ದೆ. ಅಲ್ಲಿ ಹೋದರೂ ಕೂಡ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜನ್ನು ಕ್ಯಾಪ್ಟನ್ ಮಾಡಿದ್ದೆ ಹಾಕಿಯಲ್ಲಿ. ಮೆಡಿಕಲ್ ಕಾಲೇಜ್ ಹೋಗಲಿಕ್ಕೆ ಆಗಲಿಲ್ಲ, ಇದು ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಆವಾಗ ನನಗೆ 20 ವರ್ಷ ಆಗಿತ್ತು. ಯಾಕಂದರೆ 16 ವರ್ಷದಲ್ಲಿ ನಾವು SSLC ಮುಗಿಸ್ತಾ ಇದ್ದೆವು. 2 ವರ್ಷ ಇಂಟರ್ಮೀಡಿಯೇಟ್, 18 ವರ್ಷ ಆಯಿತು. 18 ವರ್ಷದಿಂದ 2 ವರ್ಷ ಡಿಗ್ರಿ, 20 ವರ್ಷ ಆಯಿತು. ಆ ಡಿಗ್ರಿ ಮುಗಿಸಿ ಮತ್ತೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿತ್ತಂದ ನನ್ನ ತಾಯಿಯ ಒತ್ತಾಯದ ಮೇಲೆ ಅಲ್ಲಿ ಹೋದೆ. ಅಲ್ಲಿ ನನ್ನ ಜೊತೆ ಇದ್ದ ಸಹಪಾಠಿಗಳೆಲ್ಲ ನನಗೆ ಭಾಳ ಚಿಕ್ಕವರಾಗಿ ಕಂಡು ಬಂದರು. ಆದ್ದರಿಂದ ಹಾಕಿ ಆಡಿದೆ ಮೆಡಿಕಲ್ ಕಾಲೇಜಿಗೆ. ಅದನ್ನು ಕೋರ್ಸ್ ಮುಂದುವರಿಸುವ ಇಚ್ಛೆ ನನ್ನಲ್ಲಿರಲಿಲ್ಲ. ಆವಾಗ ನಾನು ನನ್ನ ಪೋಷಕರಿಗೆ ಹೇಳಿದೆ, ಇದು ಆಗಲ್ಲ, ನನ್ನಿಂದ ಇನ್ನೊಂದು 5 ವರ್ಷ ಮೆಡಿಕಲ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ, ಹಾಕಿ ಬಂತು ಮುಗಿದೋಯ್ತು ನಂದಂತ. ಆವಾಗ ನನ್ನ ತಂದೆಯವರು ಹೇಳಿದ್ದು, ಎಲ್ಲ ಹಾಕಿ ಆಡೋದಿದ್ರೆ ಆಡು, ಲಾ ಮುಗಿಸ್ಕೋ ಅಂತ. ಮತ್ತು ಆ ಮೆಡಿಕಲ್ ಕಾಲೇಜ್ ಪ್ರೀ ಪ್ರೊಫೆಷನಲ್ ಕೋರ್ಸ್ ಬಿಟ್ಟು ಲಾಗೆ ಸೇರಿಕೊಂಡೆ, ಲಾ ಮುಗಿಸಿದೆ. ಮುಗಿಸಿದ ನಂತರ ಇನ್ನೇನು ಮಾಡಬೇಕು, ಬೇರೆ ದಾರಿ ಇಲ್ಲ, ಬರೀ ಪ್ರಾಕ್ಟೀಸ್ ಮಾಡಬೇಕು ಹೊರತು ಇನ್ಯಾವುದೇ ಕೆಲಸ ಏನು ಸಿಕ್ಕಿರಲಿಲ್ಲ. ಆವಾಗ ಇನ್ನೊಂದು ಘಟನೆ ನಡೀತು. ಅದು ಕೂಡ ನನ್ನ ಜೀವನ ಪ್ರೊಫೆಷನಲ್ ಲೈಫಲ್ಲಿ ಅದರಲ್ಲಿ ಸ್ವಲ್ಪ ಇದು ಪ್ರಾಮುಖ್ಯತೆ ಬಂತು. ಅದಕ್ಕೆ ನನ್ನ ತಂದೆಯವರ ಮನೆ ಎದುರುಗಡೆ ಮನೆಯಲ್ಲಿ ಒಬ್ಬರು ತುಂಬೆ ಕೃಷ್ಣರಾವ್ ಅಂತ ಒಬ್ಬರು ಲಾಯರ್ ಇದ್ದರು, ಭಾಳ ದೊಡ್ಡ ಲಾಯರು. ಅವರು ಆಗಿನ ಕಾಲದಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದರು, ದಕ್ಷಿಣ ಕನ್ನಡದವರು. ಅವರು ನನ್ನ ತಂದೆಯವರು ಹೇಳಿದರು, ಅಲ್ಲಿ ಯಾಕೆ ನೀನು ಸೇರಿಕೊಳ್ಳಲ್ಲ ಅವ್ರ ಆಫೀಸಿಗೆ, ಅವ್ರ ಪರಿಚಯ ನನಗಿದೆ, ನಾನು ಅವ್ರ ಹತ್ರ ಮಾತಾಡ್ತೇನೆ ಅಂತ. ನಾನೊಬ್ಬ ಸ್ವಲ್ಪ ತುಂಟತನ ಇತ್ತು ಆ ಕಾಲದಲ್ಲಿ ನನ್ನಲ್ಲಿ. ತಮಾಷೆಗೆ ಹೇಳಬೇಕಾದ್ರೆ ಆ ಮನೆಯ CCTV ಕ್ಯಾಮ್ರಾದ ನಡುವೆ ಇರೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ತಂದೆಯವ್ರಿಗೆ ಹೇಳಿದೆ, ಇಲ್ಲ ಅಲ್ಲಿ ಭಾಳಷ್ಟು ಜನ ಜೂನಿಯರ್ಸ್ ಇದ್ದಾರೆ, ನಾನೊಬ್ಬ 10ರೊಟ್ಟಿಗೆ 11 ಗೋವಿಂದ ಅಂತ ಹೋಗ್ತಾ ಇರಬೇಕಾಗ್ತದೆ, ನನ್ನಾದರೂ ಚಿಕ್ಕ ಆಫೀಸಿಗೆ ಸೇರಿಕೊಳ್ತೇನೆ ಅಂತ ಹೇಳಿದೆ. ತಂದೆ ಸರಿಯಪ್ಪ ಅಂದರು. ಆವಾಗ ನಮ್ಮೂರವರಾದ ಜಗನ್ನಾಥ್ ಶೆಟ್ಟಿ ಅನ್ನೋರು ಗಾಂಧಿನಗರದಲ್ಲಿ ವಕಾಲತ್ ಮಾಡ್ತಾಯಿದ್ರು. ಅವರು ಉಡುಪಿ ಅವರು. ಅವರು ನನ್ನ ಲಾ ಕಾಲೇಜ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ಪ್ರೊಫೆಸರ್ ಆಗಿದ್ದರು. ಅವರನ್ನು ಕೇಳಿಕೊಂಡೆ, ನಾನು ನಿಮ್ಮ ಆಫೀಸಿಗೆ ಸೇರ್ಬೋದೆ ಅಂತ. ಬಾಪ ಅಂದರು. ಹೋಗಿ ಸೇರಿಕೊಂಡೆ. ನಾನೊಬ್ಬನೇ ಜೂನಿಯರ್ ಇದ್ದದ್ದು ಅವರಿಗೆ. ಒಂದು ಮಧ್ಯಮ ವರ್ಗದ ಆಫೀಸ್ ಆಗಿತ್ತು ಅದು. 65ರಲ್ಲಿ ಸೇರಿಕೊಂಡೆ. 65ರಲ್ಲಿ 1 ವರ್ಷ ಅಪ್ರೆಂಟಿಸ್ಶಿಪ್ ಮಾಡಬೇಕಾಗಿತ್ತು. 1 ವರ್ಷ ಅಪ್ರೆಂಟಿಸ್ಶಿಪ್ ಮಾಡಿ 66 ಜನವರಿಯಲ್ಲಿ ಬಾರ್ ಕೌನ್ಸಿಲಲ್ಲಿ ನಾನು ಎನ್ರೋಲ್ ಆದೆ. 66ರಿಂದ ವಕೀಲನಾಗಿ 70ರವರೆಗೆ ಅವರ ಆಫೀಸಲ್ಲಿ ನಾನು ಕೆಲಸ ಮಾಡಿದೆ. ನನ್ನ ನಸೀಬಲ್ಲಿ ಕಾಣಿಸ್ತದೆ, ಅವರು ಹೈಕೋರ್ಟ್ ಜಡ್ಜ್ ಆದರು. ನನಗೊಂದು ರೆಡಿಮೇಡ್ ಆಫೀಸ್ ಸಿಕ್ಕಿತ್ತು. ಒಬ್ಬ ವಕೀಲನಾಗಿ ಗಾಂಧಿನಗರದ ಆಫೀಸ್ ಅವ್ರು ನನ್ನ ಬಿಟ್ಟುಕೊಟ್ಟಿದ್ದರು. ಅದನ್ನು ನಾನು ಮುಂದುವರಿಸ್ಕೊಂಡು ಹೋದೆ. ಅಲ್ಲಿ
ಮಧ್ಯಮ ವರ್ಗದ ಕೇಸ್ಗಳು, ಸೆಕೆಂಡ್ ಅಪೀಲ್ಸು, ಸರ್ವಿಸ್ ರೇಟ್ ಪಿಟಿಷನ್ಸು, ಕೆಲವು ಕ್ರಿಮಿನಲ್ ಮ್ಯಾಟರ್ಸ್ ಎಲ್ಲ ಅಲ್ಲಿದ್ದವು. ಅದನ್ನು ಮುಂದುವರಿಸ್ಕೊಂಡು ಹೋದೆ. ಇನ್ನೊಂದು 5 ವರ್ಷ ಅದೇ ರೀತಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದೆ. 75ರಲ್ಲಿ ಇನ್ನೊಂದು ಘಟನೆ ನಡೀತದೆ. ಅದು ಕೂಡ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಭಾಳಷ್ಟು ಪರಿಣಾಮ ಬೀಳಿಸಿದಂಥ ವಿಚಾರ. ಆ ಎಮರ್ಜೆನ್ಸಿ ಕಾಲದಲ್ಲಿ 4 ಜನ ಪಾರ್ಲಿಮೆಂಟ್ ಸದಸ್ಯರು ಬೆಂಗಳೂರಿಗೆ ಬಂದಿದ್ದರು. ಆ ಎಮರ್ಜೆನ್ಸಿ ಡಿಕ್ಲೇರ್ ಆಗುವ ದಿವಸ 24 ಜೂನ್ 1975ರಲ್ಲಿ ನಡುರಾತ್ರಿ ಅದು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಅವರನ್ನು ಬಂಧನಕ್ಕೆ ತಗೊಳ್ತಾರೆ. ಅವರೆಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದರು ಡೆಲ್ಲಿಯಲ್ಲಿ. ಅವರನ್ನು ಬಂಧನಕ್ಕೆ ತಗೊಳ್ತಾರೆ. ಅವರ ಪರವಾಗಿ ಒಬ್ಬರು ವಕೀಲರು ವಾದ ಮಾಡ್ತಾ ಇದ್ದರು. ಆದರೆ ವಕೀಲರನ್ನು ಕೂಡ ಬಂಧನಕ್ಕೆ ತಗೊಳ್ತಾ ಇದ್ದರು. ಬೆಂಗಳೂರಲ್ಲಿದ್ದ ಕರ್ನಾಟಕದ ವಿರೋಧ ಪಕ್ಷದ ಎಲ್ಲ ನಾಯಕರನ್ನು ಕೂಡ ಬಂಧನಕ್ಕೆ ತಗೊಂಡಿದ್ದರು. ಈ ಲಾಯರು ಬಂಧನಕ್ಕೆ ತಗೊಂಡಾಗ ಮತ್ತೆ ಯಾರು ಅವ್ರ ಪರವಾಗಿ ವಾದ ಮಾಡೋರು ಇರಲಿಲ್ಲ. ಯಾರೋ ಅವ್ರ ಪರವಾಗಿ ಬಂದು ಹೇಳಿದ್ರು, ನನ್ನನ್ನು ಕೇಳಿಕೊಂಡು ನೀನು ವಾದ ಮಾಡ್ತೀಯ ಅವ್ರ ಪರವಾಗಿ ಅಂತ ಒಪ್ಕೊಂಡೆ. ಆ 4 ಜನ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಯಾರಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು, LK ಅದ್ವಾನಿಯವರು, ಮಧು ದಂಡವಟೆಯವರು, SN ಮಿಶ್ರಾ. ಅವರನ್ನು ಭೇಟಿ ಮಾಡೋಕ್ಕೆ ಅಂತ ನಾನು ಕೋರ್ಟ್ ಪರ್ಮಿಷನ್ ತಗೊಂಡು ಬೆಂಗಳೂರಿನ ಸೆಂಟ್ರಲ್ ಜೈಲಂದು ಶೇಷಾದ್ರಿ ರೋಡಲ್ಲಿತ್ತು, ಅಲ್ಲಿ ಹೋದೆ ನಾನು. ಅಲ್ಲಿ ಅವ್ರ ಹತ್ರ ಮಾತಾಡ್ತಾ ಸ್ವಲ್ಪ ಹೊತ್ತಲ್ಲಿ ಮಿಕ್ಕಿದ ಬಂಧನದಲ್ಲಿದ್ದಂಥ ರಾಜಕಾರಣಿಗಳು ಅಲ್ಲಿದ್ದವರೆಲ್ಲ ನನ್ನನ್ನು ನೋಡೋಕ್ಕೆ ಬಂದರು. ಅವರಲ್ಲಿ ದೇವೇಗೌಡರೊಬ್ಬರು, ಲಕ್ಷ್ಮೀ ಸಾಗರ್ ಅಂತ ತದನಂತರ ಕಾನೂನು ಮಂತ್ರಿ ಆಗ್ತಾರೆ. ಈ ಥರ ಕರ್ನಾಟಕದ ಬೆಂಗಳೂರಿನ ವಿರೋಧ ಪಕ್ಷದ ರಾಜಕಾರಣಿಗಳೆಲ್ಲ ಇದ್ದರು. ಅವರನ್ನು ಭೇಟಿ ಮಾಡಿ ಅವ್ರದ್ದೆಲ್ಲ ಪರಿಚಯ. ಮೊದಲನೇ ಸಲ ನನ್ನ ಜೀವನದಲ್ಲಿ ರಾಜಕಾರಣಿಗಳ ಪರಿಚಯ ಆದದ್ದು. ನನಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧನೇ ಇರಲಿಲ್ಲ. ಅಲ್ಲಿದ್ದಾಗ ಒಬ್ಬರು ಸಲಹೆ ಕೊಟ್ಟರು ನನಗೆ. ರಾಮಕೃಷ್ಣ ಹೆಗಡೆ ಅವರನ್ನು ಬಳ್ಳಾರಿ ಜೈಲಲ್ಲಿ ಬಂಧನದಲ್ಲಿಟ್ಟಿದ್ದಾರೆ. ಅದು ದುರುದ್ದೇಶದಿಂದ ಇಟ್ಟದ್ದು. ಯಾಕೆಂದರೆ ಅವರ ಕುಟುಂಬ ಇದ್ದದ್ದು ಬೆಂಗಳೂರಲ್ಲಿ. ಅವರನ್ನು ಬಳ್ಳಾರಿ ಜೈಲಿಗೆ ಕಳಿಸಿದರು. ಅವರನ್ನು ಇಲ್ಲಿಗೆ ವರ್ಗಾವಣೆ ಮಾಡಿಸು ಅಂತ ಕೇಳಿಕೊಂಡ್ರು. ಅವ್ರ ಪರವಾಗಿ ನಾನೊಂದು ಅರ್ಜಿ ಹಾಕಿದೆ. ಇದು ದುರುದ್ದೇಶದಿಂದ ಅವರನ್ನು ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ದಾರೆ. ಅವರ ಕುಟುಂಬ ಎಲ್ಲ ಬೆಂಗಳೂರಲ್ಲಿದೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಕುಟುಂಬದವರಿಗೆ ಅವರನ್ನು ಭೇಟಿ ಮಾಡುವಂಥ ಹಕ್ಕಿದೆ. ಬಳ್ಳಾರಿಗೆ ಹೋಗಿ ಭೇಟಿ ಮಾಡೋಕ್ಕೆ ಅವ್ರಿಗೆ ಭಾಳ ಕಷ್ಟ ಆಗ್ತದೆ. ಅದರಿಂದ ಅವರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕಂತ ಹೈಕೋರ್ಟ್ನವರು ಒಪ್ಕೊಂಡ್ರು. ಅವರನ್ನು ಬಳ್ಳಾರಿ ಜೈಲಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನನಗೆ ರಾಮಕೃಷ್ಣ ಹೆಗಡೆ ಅವರ ಪರಿಚಯ ಕೂಡ ಆಯಿತು. ಆ ಹೆಗಡೆ ಈ ಹೆಗಡೆ ಬೇರೆ ಬೇರೆ ಹೆಗಡೆ. ಅವರು ವೆಜಿಟೇರಿಯನ್ ಹೆಗಡೆ, ನಾನು ನಾನ್ ವೆಜಿಟೇರಿಯನ್ ಹೆಗಡೆ. ಅದ್ರ ಪರಿಚಯ ಆಯಿತು. ಸುಮಾರು 18 ತಿಂಗಳ ಕಾಲ ಅವರು ಇದರಲ್ಲಿದ್ದೆ. ಪ್ರತಿದಿನ ಹೈಕೋರ್ಟಿಂದ ನನ್ನ ಆಫೀಸಿಗೆ ಗಾಂಧಿನಗರಕ್ಕೆ ಹೋಗಬೇಕಾದ್ರೆ ಆ ಜೈಲು ದಾಟಿ ಹೋಗಬೇಕಾಗಿತ್ತು. ಅದರಿಂದ ಒಂದು ಅರ್ಧ ಗಂಟೆ ನಾನು ಜೈಲಿನೊಳಗೆ ಪರ್ಮಿಷನ್ ಇತ್ತು. ಎಲ್ಲರನ್ನು ಭೇಟಿ ಮಾಡಿ ಹೊರಗಡೆ ಏನಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಎಲ್ಲ ಅವರಿಗೆ ಕೊಡ್ತಾ ಇದ್ದೆ. ಏನು ಕಾನೂನು ವಿರುದ್ಧವಾದ ಮಾಹಿತಿ ಅಲ್ಲ, ದಿನನಿತ್ಯ. ಯಾಕಂದರೆ ಅವ್ರ ಪೇಪರೆಲ್ಲ ಸಿಗ್ತಾ ಇರಲಿಲ್ಲ. ಇದೆಲ್ಲ ಮತ್ತು ಅವರಿಂದ ಕುಟುಂಬಕ್ಕೆ ಏನಾದರೂ ಮಾಹಿತಿ ಕೊಡಬೇಕಾದ್ರೆ ಅದು ನನಗೆ ಹೇಳ್ತಾ ಇದ್ರು. ನಾನು ಬಂದು ಮತ್ತೆ ಅವ್ರ ಕುಟುಂಬದವರನ್ನು ಭೇಟಿ ಮಾಡಿ ಅಥವಾ ಸಂಪರ್ಕ ಮಾಡಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾ, ಈ ರೀತಿ ಅವ್ರ ಜೊತೆ ನನ್ನ ಸಂಪರ್ಕ ಇತ್ತು. ಸುಮಾರು 10-12 ತಿಂಗಳ ನಂತರ ಅವ್ರ ಕೇಸು ಫೈನಲ್ ಹಿಯರಿಂಗಿಗೆ ಬಂತು ಹೈಕೋರ್ಟಲ್ಲಿ. ನನಗೆ ಆವಾಗ ಸುಮಾರು 9 ವರ್ಷ ಪ್ರಾಕ್ಟೀಸ್ ಇತ್ತು. ಆದರೂ ಕೂಡ ಇಂಥ ದೊಡ್ಡ ವ್ಯಕ್ತಿಗಳ ಕೇಸ್ ವಾದ ಮಾಡುವ ಧೈರ್ಯ ನನ್ನಲ್ಲಿರಲಿಲ್ಲ. ಅದಕ್ಕಾಗಿ ನಾನು ನನ್ನ ಸ್ವಂತ ಖರ್ಚಲ್ಲಿ ಮುಂಬೈಗೆ ಹೋದೆ. ಅಲ್ಲಿ MC ಚಾಗ್ಲಾ ಅಂತ ಮುಂಬೈ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವರು ಮುಂಬೈ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಬೇರೆ ಎಲ್ಲಾದರೂ ಪ್ರಾಕ್ಟೀಸ್ ಮಾಡ್ಬೋದು ಅವರು ಹಿಂದೆ ಕೇಂದ್ರ ಸರ್ಕಾರದ ಎಜುಕೇಷನ್ ಮಿನಿಸ್ಟ್ರು ಕೂಡ ಆಗಿದ್ದರು. ತದನಂತರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರಿಗೆ ಏನೋ ಸ್ವಲ್ಪ ವಿವಾದ ಬಂದು ರಾಜೀನಾಮೆ ಕೊಟ್ಟು ಅವರು ಮುಂಬೈಗೆ ವಾಪಸ್ ಬರ್ತಾರೆ. ಆದರೆ ಅವ್ರು ಹೋಗಿ ನಾನು ಬೇಡಿಕೊಂಡೆ, ನೀವು ಬಂದು ವಾದ ಮಾಡ್ತೀರಾ ಅಂತ. ಸರಿಯಪ್ಪ ಬರ್ತೇನೆ ಅಂತ ಹೇಳಿದರು. ಮುಂಬೈಯಿಂದ ನೇರವಾಗಿ ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿ ಶಾಂತಿಭೂಷಣ್ ಎನ್ನುವ ಹಿರಿಯ ಲಾಯರ್ ಒಬ್ಬರಿದೆ. ಅವರು ವಾದ ಮಾಡಿದ ಕಾರಣದಿಂದ ಇಂದಿರಾ ಗಾಂಧಿಯವರ ಚುನಾವಣೆ ರದ್ದಾಗ್ತದೆ. ಅವರನ್ನು ಬೇಡ್ಕೊಂಡೆ, ಬಂದು ವಾದ ಮಾಡಿ ನಮ್ಮ ಡೆಟಿನ್ಯೂ ಪರವಾಗಿ ಅಂತ. ಬರ್ತೇನೆ ಅಂದರು. ಅಲ್ಲಿ ಸೋಲಿ ಸೊರಾಬ್ಜಿ ಅನ್ನೋ ಒಬ್ಬ ಹಿರಿಯ ನ್ಯಾಯವಾದಿಗಳಿದ್ದರು. ಅವರನ್ನು ಬೇಡಿಕೊಂಡೆ.
ಅವರು ಬರ್ತೇನೆ ಅಂದರು. ಮತ್ತು ಅಲ್ಲಿಂದ ಮದ್ರಾಸಿಗೆ ಬಂದೆ, ಇವತ್ತಿನ ಚೆನ್ನೈ. ಅಲ್ಲಿ ಕೆ ಕೆ ವೇಣುಗೋಪಾಲ್ ಅಂತ ಒಬ್ಬರು ಹಿರಿಯ ನ್ಯಾಯವಾದಿಗಳಿದ್ದರು, ಅವ್ರು ಇವತ್ತು ಅಟಾರ್ನಿ ಜನರಲ್ ಆಗಿದ್ದಾರೆ ಭಾರತದ. ಅವರನ್ನು ಬೇಡ್ಕೊಂಡೆ, ಅವರು ಬಂದರು. ಅವರೆಲ್ಲ ಬಂದು ಭಾಳ ಚೆನ್ನಾಗಿ ವಾದ ಮಾಡಿದರು. ಕರ್ನಾಟಕ ಹೈಕೋರ್ಟ್ನವರು ಈ ತುರ್ತು ಪರಿಸ್ಥಿತಿಯನ್ನು ಕಾನೂನಿಗೆ ವಿರುದ್ಧವಾದದ್ದು, ದುರುದ್ದೇಶದಿಂದ ಮಾಡಿದ್ದನ್ನು ತೀರ್ಪು ಕೊಡ್ತಾರೆ. ಅದೇ ಕರ್ನಾಟಕ ಹೈಕೋರ್ಟಲ್ಲಿ ನನ್ನ ಕಕ್ಷಿಗಾರರು ಗೆದ್ದರು. ಮತ್ತು ನಂತರ ಸರ್ಕಾರದವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನವರು ಆ ತೀರ್ಪನ್ನು ಬದಲಾಯಿಸ್ತಾರೆ, ಬಂಧನದಲ್ಲಿ ಇಟ್ಟದ್ದು ಸರಿ ಅಂತ ಹೇಳ್ತಾರೆ. ಅದರಿಂದ ಇವರು ಮತ್ತೆ ಮುಂದುವರೆದರು. ಆವಾಗ ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬೆನ್ನು ನೋವು ಅಂತ ಅವರಿಗೆ ಚಿಕಿತ್ಸೆಗಾಗಿ ಅವರನ್ನು ಏಮ್ಸಿಗೆ ಕಳಿಸ್ತಾರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿಗೆ. ಅವರಲ್ಲಿ ಹೋಗ್ತಾರೆ ಮತ್ತು ಅಲ್ಲೇ ಇದ್ಬಿಡ್ತಾರೆ, ಡೆಲ್ಲಿಯಲ್ಲಿ ಟ್ರೀಟ್ಮೆಂಟ್ ಬೇಕಂತ. ತದನಂತರ ಒಂದು ಘಟನೆ ನಡೀತದೆ, ಅದು ಎಲ್ರಿಗೂ ಗೊತ್ತಾಗಬೇಕನ್ನೋ ಒಂದು ವಿಚಾರ. ಈ ಕೇಸು ಹಿಯರಿಂಗ್ಗೆ ಇಟ್ಟಾಗ ಅಂದಿನ ಅಟಾರ್ನಿ ಜನರಲ್ ನಿರಣ್ ಡೇ ಅನ್ನುವರು ಬೆಂಗಳೂರಿಗೆ ವಾದ ಮಾಡೋಕ್ಕೆ ಅಂತ ಬರ್ತಾರೆ. ಈ ಮಿಕ್ಕಿದ ಲಾಯರ್ಗಳು ಬರುವ ಮೊದಲು ಬಂದು ಹೇಳ್ತಾರೆ, ನಾವು ಇವರನ್ನೆಲ್ಲ ಬಂಧನದಿಂದ ಬಿಟ್ಟಿದ್ದೇವೆ, ಈ ತುರ್ತು ಪರಿಸ್ಥಿತಿ ತಂದದ್ದು ಸರಿ ಅಂತ ನಂಗೆ ಕಾಣಿಸಿಲ್ಲ, ನಾನು ನನ್ನ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದೇನೆ, ಇದು ಸರಿ, ಇವರನ್ನು ಬಂಧನಕ್ಕೆ ತಗೊಂಡದ್ದು ಸರಿಯಲ್ಲ ಅಂತ ಹೇಳ್ತಾರೆ. ಮತ್ತು ಕೋರ್ಟಿಗೆ ಹೇಳ್ತಾರೆ, ಅವರನ್ನು ಬಿಡುಗಡೆ ಮಾಡಿದ್ದೇವೆ ಅಂತಾರೆ. ಅದು ನನಗೆ ಭಾಳ ಖುಷಿ ಆಯಿತು. ಯಾರು ಹೇಳಲೇ ಇಲ್ಲ. ಹಿಂದಿನ ದಿವಸ ಸಾಯಂಕಾಲ ಹೋಗಿದ್ದೆ ಜೈಲಿಗೆ, ಅವರಿಗೂ ಗೊತ್ತಿಲ್ಲ. ನ್ಯಾಯಾಧೀಶರ ಪರ್ಮಿಷನ್ ತಗೊಂಡು ಜೈಲಿಗೆ ಹೋಗಿ ಎಲ್ಲ ಹೇಳೋಣ ಅಂತ ಅವ್ರಿಗೆ, ನಿಮ್ಮನ್ನೆಲ್ಲ ಖುಲಾಸೆ ಮಾಡ್ತಾರೆ ಹಾಗೆ ಹೀಗೆ ಅಂತ. ಅಲ್ಲೋಗಿ ನೋಡಿದರೆ ಅಲ್ಲಿ ಜೈಲು ಸೂಪರಿಂಟೆಂಡೆಂಟ್ಗೆ ಹೇಳ್ತಾರೆ, ಬೆಳಿಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಒಂದು ಆದೇಶ ಬರ್ತದೆ, ಇವರನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕಂತ. ಸುಮಾರು 12-1 ಗಂಟೆ ಹೊತ್ತಿಗೆ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಅವರೆಲ್ಲ ತಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗೆ ಬಂದರೆ, ಹೊರಗಿಂದ ಡೆಲ್ಲಿ ಪೊಲೀಸರು ಬಂದು ಅವ್ರನ್ನ ಬಂದಂಗೆ ತಗೊಂಡು ಡೆಲ್ಲಿಗೆ ಹೋಗ್ತಾರೆ, ಸ್ಪೆಷಲ್ ಪ್ಲೇನಲ್ಲಿ ಅವ್ರನ್ನ ಕರ್ಕೊಂಡು. ಅದು ನನಗೆ ತಿಳಿಯಿತು. ಮತ್ತು ನಾನು ವಾಪಸ್ ಓಡಿ ಬಂದೆ, ಕೋರ್ಟಿಗೆ ಓಡಿ ಬಂದು ಮುಖ್ಯ ನ್ಯಾಯಾಧೀಶರ ಮುಂದೆ ಹೇಳಿದೆ, ಇವರು ಅಟಾರ್ನಿ ಜನರಲ್ ಬಂದು ಹೇಳಿದ ಮಾತು ಅದು ಸಂಪೂರ್ಣ ಸತ್ಯವಲ್ಲ, ಅದು ಅರ್ಧ ಸತ್ಯ. ಬಿಡುಗಡೆ ಮಾಡಿದ ನಿಜ, ಸ್ವಲ್ಪ ಹೊತ್ತಿಗೆ ಬಿಡುಗಡೆ ಮಾಡಿದರು. ಅವರು ಹೊರಗೆ ಬಂದ ತಕ್ಷಣ ಅವರನ್ನು ಮರುಬಂಧಿಸಿ ಅವರನ್ನು ಮತ್ತೆ ಡೆಲ್ಲಿಗೆ ಬಂಧನದಲ್ಲಿ ತಗೊಂಡೋಗಿದ್ದಾರಂತ. ಆವಾಗ ಮುಖ್ಯ ನ್ಯಾಯಾಧೀಶರು ಭಾಳ ರೇಕೊಂಡು ಬಿಡ್ತಾರೆ. ಒಬ್ಬ ಅತಿ ಗರಿಷ್ಠ ಮಟ್ಟದಲ್ಲಿದ್ದಂಥ ನ್ಯಾಯವಾದಿ, ಒಬ್ಬ ಅಟಾರ್ನಿ ಜನರಲ್ ಆಗಿದ್ದಂಥ ವ್ಯಕ್ತಿ ಈ ಅರ್ಧ ಸತ್ಯವನ್ನು ನಮ್ಮ ಮುಂದೆ ಹೇಳಿ ಅನ್ಯಾಯ ಮಾಡಿದ್ದಾನೆ ಅಂತ ಓಪನ್ ಕೋರ್ಟಲ್ಲಿ ಹೇಳ್ತಾರೆ. ಮತ್ತು ಅವರು ಆದೇಶ ಕೊಡ್ತಾರೆ, ಅವರನ್ನೆಲ್ಲರನ್ನೂ ವಾಪಸ್ ಬೆಂಗಳೂರಿಗೆ ಕರ್ತರಬೇಕಂತ. ಆ ಹಿನ್ನೆಲೆಯಲ್ಲಿ ಅವರು ತಿರ್ಗಿ ವಾಪಸ್ ಬರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಒಬ್ಬರನ್ನು ಬಿಟ್ಟು ಮಿಕ್ಕಿದ್ದವರೆಲ್ಲ ಬರ್ತಾರೆ. ಮತ್ತು ಸುಮಾರು 18 ತಿಂಗಳು ಇಲ್ಲಿದ್ದರು. ಕೇಸ್ ಗೆದ್ದರೂ ಕೂಡ ಸುಪ್ರೀಂ ಕೋರ್ಟಲ್ಲಿ ವಿರುದ್ಧ ಆಗ್ತದೆ, ಇಲ್ಲೇ ಮುಂದುವರಿತಾರೆ. ಮತ್ತು 77ನೇ ಇಸ್ವಿ ಜನವರಿಯಲ್ಲಿ ಅವ್ರದ್ದು ತುರ್ತು ಪರಿಸ್ಥಿತಿ ವಾಪಸ್ ಪಡ್ಕೊಳ್ತಾರೆ. ಅವರೆಲ್ಲ ವಾಪಸ್ ಹೋಗ್ತಾರೆ ಅವರಷ್ಟಕ್ಕೆ. ತದನಂತರ ನಾನು ನನ್ನ ಕೆಲಸಕ್ಕೆ ವಾಪಸ್ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಸೀರಿಯಸ್ ಆಗಿ ಮಾಡ್ತಾಯಿದ್ದೆ. ಯಾಕಂದರೆ ಆದಾಯ ಬರ್ತದ್ದು ಮಿಕ್ಕಿದ ಕೇಸಿಂದ, ಈ ಕೇಸಿಂದ ಆದಾಯ ಇರಲಿಲ್ಲ. ಅದು 77ರಲ್ಲಿ. 83ರಲ್ಲಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಇನ್ನೊಂದು ಘಟನೆ ನಡೀತದೆ. ಚುನಾವಣೆ ಬಂದಿತ್ತು, ರಾಜ್ಯ ಸದನದ ಚುನಾವಣೆ. ಆ ಸಮಯದಲ್ಲಿ ಒಂದು ಹೊಸ ಪಾರ್ಟಿ ಚುನಾವಣೆಗೆ ನಿಲ್ತದೆ, ಜನತಾ ಪಕ್ಷ ಅಂತ. ರಾಮಕೃಷ್ಣ ಹೆಗಡೆಯವರು ಆ ಪಕ್ಷದ ಪರವಾಗಿ ಚುನಾವಣೆಗೆ ನಿಲ್ತಾರೆ. ಇನ್ನು ಹಲವರು ದೇವೇಗೌಡರು ನಿಂತರು, ಮತ್ತು ಲಕ್ಷ್ಮೀ ಸಾಗರು ಎಲ್ಲ ವಿರೋಧ ಪಕ್ಷದಲ್ಲಿದ್ದವರು ಆ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟು ಚುನಾವಣೆ ಗೆಲ್ತಾರೆ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗ್ತಾರೆ 83ರಲ್ಲಿ. ಆವಾಗ ಅವರು ಮುಖ್ಯಮಂತ್ರಿ ಆದ ಸಮಯದಲ್ಲಿ ದಿವಂಗತ ನರಸಿಂಹಮೂರ್ತಿ ಅನ್ನೋ ಒಬ್ಬ ಹಿರಿಯ ಲಾಯರ್ ಇದ್ದರು, ಅವರನ್ನು ಅಡ್ವೊಕೇಟ್ ಜನರಲ್ ಆಗಿ ಮಾಡ್ತಾರೆ. ನರಸಿಂಹಮೂರ್ತಿಯವರು ಸುಮಾರು 10 ತಿಂಗಳ ನಂತರ ರಾಜೀನಾಮೆ ಕೊಡ್ತಾರೆ. ಆವಾಗ ರಾಮಕೃಷ್ಣ ಹೆಗಡೆಯವರು ನನ್ನನ್ನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ ಮಾಡ್ತಾರೆ. ನಾನೊಬ್ಬ ಅತಿ ಬುದ್ಧಿವಂತ ಅಂತ ಅಲ್ಲ, ಕಷ್ಟದ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ಅಡ್ವೊಕೇಟ್ ಜನರಲ್ ಮಾಡ್ತಾರೆ. ನನಗೆ ಆವಾಗ 44 ವರ್ಷ. ಆ ವಯಸ್ಸಲ್ಲಿ ಅಡ್ವೊಕೇಟ್ ಜನರಲ್ ಆದವರು ಭಾಳ ಕಮ್ಮಿ. ಹಿಂದೆ ಒಬ್ಬರು ಮಲ್ಲಿಮಠಂದವರಿದ್ದರು, ಮತ್ತು ಅವ್ರು ನ್ಯಾಯಾಧೀಶರಾಗ್ತಾರೆ. ಅವ್ರನ್ನ ಬಿಟ್ಟರೆ ಮತ್ತು ಆ ಚಿಕ್ಕ ವಯಸ್ಸಲ್ಲಿ ಅಡ್ವೊಕೇಟ್ ಜನರಲ್ ಆದವನು ನಾನು ಮಾತ್ರ. ಸುಮಾರು 4.5 ವರ್ಷ ನಾನು ಅಡ್ವೊಕೇಟ್ ಜನರಲ್ ಆದೆ.
ತದನಂತರ ನಾನು ರಾಮಕೃಷ್ಣ ಹೆಗಡೆಯವರ ಪರ್ಮಿಷನ್ ಪಡ್ಕೊಂಡು ರಾಜೀನಾಮೆ ಕೊಟ್ಟೆ. ಯಾಕೆಂದರೆ ಆದಾಯ ಅಷ್ಟಿರಲಿಲ್ಲ. ಆ ಸಮಯದಲ್ಲಿ ಒಂದು ಹಂತದ ಲಾಯರ್ ಆಗಿದ್ದೆ ನಾನು. ಖಾಸಗಿ ಪ್ರಾಕ್ಟೀಸ್ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟೆ. ಅಂದು ಗಾಂಧಿನಗರ ಆಫೀಸಲ್ಲಿ ನನ್ನ ಜೊತೆ ಸುಮಾರು 6-7 ಜನ ಜೂನಿಯರ್ಸ್ ಇದ್ದರು. ಆ ಗಾಂಧಿನಗರ ಆಫೀಸನ್ನು ಯಾವ ರೀತಿ ನನ್ನ ಸೀನಿಯರ್ ಅದನ್ನು ನನಗೆ ಕೊಟ್ಟರು, ಅದೇ ರೀತಿ ನಾನು ನನ್ನ ಜೂನಿಯರ್ಸಿಗೆ ಬಿಟ್ಟುಕೊಟ್ಟೆ. ವಾಲ್ಟನ್ ರೋಡ್ ಅಂತ ಇವತ್ತು UB ಸಿಟಿ ಇದೆ, ಅದರ ಪಕ್ಕದಲ್ಲಿ ಒಂದು ಮನೆ ಬಾಡಿಗೆ ತಗೊಂಡು ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದೆ ನಾನು. ಒಂದು 8-9 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆವಾಗ ಕೇಂದ್ರದಲ್ಲಿ ಸರ್ಕಾರದ ಬದಲಾವಣೆ ಆಗ್ತದೆ. VP ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಅವರು ಈ ಸೋಲಿ ಸೊರಾಬ್ಜಿಯನ್ನು ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತಾರೆ. ಆ ಸೋಲಿ ಸೊರಾಬ್ಜಿಯವರಿಗೆ ನನ್ನ ಮೇಲೆ ಭಾಳಷ್ಟು ಅಭಿಮಾನ ಇತ್ತು. ಅವ್ರು ನನಗೆ ಫೋನ್ ಮಾಡ್ತಾರೆ, ಸಂತೋಷ್ ನೀನು ಡೆಲ್ಲಿಗೆ ಬರಬೇಕು, ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿ ಬಾ ಅಂತ ಕರೀತಾರೆ. ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಆವಾಗ ತಾನೇ ನಾನು ಹೊಸ ಆಫೀಸ್ ಮಾಡಿದ್ದೆ, ಸ್ವಲ್ಪ ಖರ್ಚು ಬೇರೆ ಮಾಡಿದ್ದೆ. ಅದರಿಂದಾಗಿ ಆ ಆಫೀಸ್ ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆದರೆ ಸೊರಾಬ್ಜಿಯವರು ಒಪ್ಪಲಿಲ್ಲ. ಕರ್ನಾಟಕದಿಂದ ಯಾರೂ ಈ ಹುದ್ದೆಗೆ ಬಂದಿಲ್ಲ ಇಷ್ಟರವರೆಗೆ, ನೀನು ಬರಬೇಕು ಅಂತ ಒತ್ತಾಯ ಮಾಡಿದರೆ, ಬಾ, ಇಷ್ಟ ಇಲ್ಲದೆ ಇದ್ದರೆ ಮತ್ತೆ ವಾಪಸ್ ಹೋಗಿ ಅಂತ. ಆ ಹಿನ್ನೆಲೆಯಲ್ಲಿ ನಾನು ನನ್ನ ಪತ್ನಿಗೆ ಹೇಳಿದೆ, ನಾನು ಕೆಲವು ತಿಂಗಳಿಗೆ ಡೆಲ್ಲಿಗೆ ಹೋಗ್ತೇನೆ, ಮನೆ ಮಾಡಲ್ಲ, ಅಲ್ಲೇ ಕರ್ನಾಟಕ ಭವನದಲ್ಲೇ ಇರ್ತೇನೆ ನಾನು, ಮತ್ತೊಂದು 3-4 ತಿಂಗಳ ನಂತರ ನಾನು ವಾಪಸ್ ಬರ್ತೇನೆ ಅಂತ ಅವ್ರು ಹೇಳಿಬಿಟ್ಟು ನಾನು ಹೋದೆ ಡೆಲ್ಲಿಗೆ. ಅಲ್ಲಿ ಸುಮಾರು 4 ತಿಂಗಳಾಯಿತು, 6 ತಿಂಗಳಾಯಿತು, 8 ತಿಂಗಳಾಯಿತು. ಅಲ್ಲಿ ಡೆಲ್ಲಿಯಲ್ಲಿ ಒಂದು ಗಾದೆ ಇದೆ, ಈ ಜಮುನಾ ನೀರು ಕುಡಿದವನು ಮತ್ತೆ ಡೆಲ್ಲಿ ಬಿಡಲ್ಲ ಅಂತ. ಯಾಕೆಂದರೆ ಅದು ಅಷ್ಟು ಕೆಟ್ಟ ನೀರು, ಅದು ಬಿಟ್ಟು ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಅಭಿಪ್ರಾಯ ಜನರಲ್ಲಿ ಇತ್ತು ಕಾಣಿಸ್ತದೆ. ಆ ಹಿನ್ನೆಲೆಯಲ್ಲಿ ನಾನು 10 ತಿಂಗಳು ಮುಂದುವರೆದೆ. VP ಸಿಂಗ್ ಸರ್ಕಾರ ಬಿದ್ದು ಹೋಗ್ತದೆ. ನಾವೆಲ್ಲ ರಾಜೀನಾಮೆ ಕೊಡಬೇಕಾಗಿ ಬಂತು. ಆವಾಗ ನಾನು ಇನ್ನೇನು ನಾನು ರಾಜೀನಾಮೆ ಕೊಡ್ತೇನೆ ಅಂತ ನೆಲೆಯಲ್ಲಿ ಮತ್ತು ವಾಪಸ್ ಬೆಂಗಳೂರಿಗೆ ಬರ್ತೇನೆ ಅಂದಾಗ ಹಲವಾರು ಹಿರಿಯರು ಹೇಳಿದರು, ಇಲ್ಲ, ಕರ್ನಾಟಕದಿಂದ ಯಾವ ಸೀನಿಯರ್ ಅಡ್ವೊಕೇಟ್ ಅಂದರೆ ವಯಸ್ಸಲ್ಲಿ ಮಾತ್ರ ಅಲ್ಲ, ಡೆಸಿಗ್ನೇಟೆಡ್ ಸೀನಿಯರ್ ಇರ್ತಾರೆ. ನಾನು ಅಡ್ವೊಕೇಟ್ ಜನರಲ್ ಆದ ಸಮಯದಲ್ಲಿ ನನ್ನನ್ನು ಸೀನಿಯರ್ ಅಡ್ವೊಕೇಟ್ ಆಗಿ ಡೆಸಿಗ್ನೇಟ್ ಮಾಡಿದರು ಹೈಕೋರ್ಟ್ನವರು, ನ್ಯಾಯಾಧೀಶರು. ಅಂಥ ನ್ಯಾಯವಾದಿಗಳು ಕರ್ನಾಟಕದವರು ಯಾರೂ ಇರಲಿಲ್ಲ. ಹಿಂದೆ BRL ಅಯ್ಯಂಗಾರ್ ಅಂತ ಅವರೆಲ್ಲ ಇದ್ದರು. ಆವಾಗ ಅವರಿಗೆ ವಯಸ್ಸಾಗಿತ್ತು, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಯಾರು ಸೀನಿಯರ್ ಕರ್ನಾಟಕದವರು ಇಲ್ಲ, ನೀನೇ ಇದ್ಬಿಡು ಅಂತ ಹಿರಿಯರು ಹೇಳಿದ ಮಾತು ನಂಬ್ಕೊಂಡು ನಾನು ನನ್ನ ಮಿಸ್ಸಸ್ಗೆ ಹೇಳಿದೆ, ಬಾ ಅಮ್ಮ ಮನೆ ಮಾಡೋಣ ಅಂತ. ಒಂದು ಅಪಾರ್ಟ್ಮೆಂಟ್ ಬಾಡಿಗೆ ತಗೊಂಡೆ 10,000 ರೂಪಾಯಿಗೆ. ಅಂದು ಅಲ್ಲಿದ್ದೆ ಪ್ರಾಕ್ಟೀಸಿಂಗ್ ಲಾಯರ್ ಆಗಿ. ಅಲ್ಲಿ ಇದರಲ್ಲಿ ರಾಜೀನಾಮೆ ಕೊಟ್ಟಿದ್ದೆ. ಮತ್ತು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದೆ. ಇದು 89ರಿಂದ 90ರವರೆಗೆ ನಾನು ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿದ್ದೆ. 90ರಲ್ಲಿ ರಾಜೀನಾಮೆ ಕೊಟ್ಟೆ. ಚೆನ್ನಾಗಿತ್ತು ಪ್ರಾಕ್ಟೀಸು. ಆ 10,000ದ ಮನೆ ಬಿಟ್ಟು ಇನ್ನೊಂದು ಸ್ವಂತ ಕಂಪ್ಲೀಟ್ ಫ್ಲ್ಯಾಟ್, ಅದು 10,000ದ್ದು, ಅದು ಬಿಟ್ಟು ಒಂದು ಇಂಡಿಪೆಂಡೆಂಟ್ ಮನೆಗೆ ಶಿಫ್ಟ್ ಮಾಡಿದೆ. 40,000 ಬಾಡಿಗೆ ಕೊಟ್ಟೆ. ಆವಾಗ ಅದೇ ಮನೆಯಲ್ಲಿ ಇದ್ದೆ. ಅವರು ನನ್ನ ಲ್ಯಾಂಡ್ಲಾರ್ಡ್ ಪ್ರತಿ ವರ್ಷ ಬಾಡಿಗೆ ಜಾಸ್ತಿ ಮಾಡ್ತಾ ಹೋದರು. 98ಕ್ಕೆ ಬಂದಾಗ 80,000 ಬಾಡಿಗೆ ತಗೊಳ್ತಾಯಿದ್ರು. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇನ್ನೊಂದು ಬದಲಾವಣೆ ಬರ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಇದೇ ಸೋಲಿ ಸೊರಾಬ್ಜಿಯವರು ಅಟಾರ್ನಿ ಜನರಲ್ ಆಗ್ತಾರೆ. ಅವ್ರಿಗಿಬ್ಬರಿಗೂ ನನ್ನ ಪರಿಚಯ ಇತ್ತು. ಅವ್ರು ನನ್ನನ್ನು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿ ಮಾಡ್ತಾರೆ. ಈ ತಿರ್ಗಾ ಯಾವ ಕಾರಣಕ್ಕಾಗಿ ಅಂತ ನಾನು ಇವಾಗಲೇ ಹೇಳಿದ್ದೇನೆ, ಬುದ್ಧಿವಂತ ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲ, ಆದರೆ ನಾನು ಮಾಡಿದ ಸಹಾಯವನ್ನು ನೆನಪಲ್ಲಿ ಇಟ್ಕೊಂಡು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗ್ತೇನೆ. ಇಷ್ಟರವರೆಗೆ ಕರ್ನಾಟಕದಿಂದ ನಾನು ಒಬ್ಬನೇ, ಇನ್ಯಾರೂ ಆಗಿಲ್ಲ ಇಷ್ಟರವರೆಗೆ. ಅಲ್ಲೊಂದು 8 ತಿಂಗಳು 9 ತಿಂಗಳು ಸೊಲಿಸಿಟರ್ ಜನರಲ್ ಆಗಿದ್ದಾಗ ಮುಖ್ಯ ನ್ಯಾಯಾಧೀಶರು ನನ್ನನ್ನು ಬರಮಾಡ್ಕೊಳ್ತಾರೆ. ಬರಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶನಾಗಿ ನೇರವಾಗಿ ಬಾ ಅಂತ ಕರೀತಾರೆ. ಆವಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನ 50,000. ಅದರಲ್ಲಿ 15,000 ಡಿಡಕ್ಟ್ ಮಾಡ್ತಾಯಿದ್ರು, ಇನ್ಕಮ್ ಟ್ಯಾಕ್ಸು, ಪ್ರಾವಿಡೆಂಟ್ ಫಂಡು, ಇದಕ್ಕೆಲ್ಲ. ಕೈಗೆ ಬರ್ತಾಯಿದ್ದಂಥ ಸಂಬಳ 35,000. ಅದಕ್ಕೂ ನನ್ನ ಆದಾಯಕ್ಕೂ ಭಾಳಷ್ಟು ವ್ಯತ್ಯಾಸ ಇತ್ತು. ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಅಂಥದ್ದೇನು
ಆ ಹುದ್ದೆ ಮೇಲೆ ಅಷ್ಟೊಂದು ಇದು ಇರಲಿಲ್ಲ. ಯಾಕೆ ನನ್ನ ತಂದೆಯವರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ರಾಜೀನಾಮೆ ಕೊಟ್ಟು ಬಂದವರು. ಮತ್ತು ನನಗೆ ಗೊತ್ತಿತ್ತು ನಾನು ಈ ಭಾರತದ ಮುಖ್ಯ ನ್ಯಾಯಾಧೀಶನಾಗಲ್ಲ ಅನ್ನೋದು ಕೂಡ ನನಗೆ ಗೊತ್ತಿತ್ತು. ಯಾಕೆಂದರೆ ನನ್ನ ವಯಸ್ಸಿಗಿಂತ ಚಿಕ್ಕವರು ನನಗೆ ಸೀನಿಯರ್ ಆಗಿದ್ದರು ಅಲ್ಲಿ. ನಾನು ಮುಖ್ಯ ನ್ಯಾಯಾಧೀಶರಿಗೆ ಹೇಳಿದ 1 ವಾರ ಟೈಮ್ ಕೊಡಿ ಮತ್ತೆ ನಾನು ಡಿಸೈಡ್ ಮಾಡ್ತೇನೆ ಅಂತ. ಹಂಗೆ ಕೇಳಿಕೊಂಡು ನಾನು ಮನೆಗೆ ಬಂದು ನನ್ನ ಸಹೋದರಿಯರ ಜೊತೆ ಇದೇ ಚರ್ಚೆ ಮಾಡಿದೆ. ಅವಾಗೆಲ್ಲ ಹೇಳಿದೆ, ನಿನಗೇನಯ್ಯ 35,000 ಆದರೆ ಮನೆ ಕೊಡ್ತಾರೆ, ಕಾರ್ ಕೊಡ್ತಾರೆ, ಮನೆ ಕೆಲಸಕ್ಕೆ ಜವಾನರನ್ನು ಕೊಡ್ತಾರೆ, ಮತ್ತು ಪೆನ್ಷನ್ ಇದೆ ನನಗೆ, ಯಾಕೆ ತಗೊಳ್ಳಲ್ಲ ಅಂತ. ನೀವೆಲ್ಲ ಬುದ್ಧಿವಂತರಪ್ಪ, ನನ್ನನ್ನು ಅಲ್ಲಿ ಕಳಿಸ್ಬೇಕಂತ ಇದ್ದೀರ ಅಂತ ನಾನು ವ್ಯಂಗ್ಯವಾಗಿ ಮಾತಾಡಿದೆ. ಆವಾಗ ನನ್ನ ತಂದೆಯವ್ರ ಕಾಲವಾಗಿದ್ದರು. ನನ್ನ ತಾಯಿಗೆ ಗೊತ್ತಾಯ್ತು ಕಾಣಿಸ್ತದೆ. ಅವ್ರು ನನಗೆ ಫೋನ್ ಮಾಡ್ತಾರೆ, ಏನಪ್ಪ ಇದು ಕೇಳಿದೆ ಸುದ್ದಿ ನಿಜನಾ ಅಂತ. ಹೌದಮ್ಮ ಅಂದೆ. ತಗೊಳ್ತೀಯಾ ಇಲ್ವಾ ಅಂತ ಹೇಳಿದ್ರು. ಅದಮ್ಮ ನನಗೆ ಬರೋದು 35,000, ನಾನು ಯಾಕೆ ಹೋಗ್ಲಮ್ಮ ಅಲ್ಲಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದ ಮಾತು, ಅವ್ರಿಗೆ ಜಾಸ್ತಿ ವಿದ್ಯೆ ಇರಲಿಲ್ಲ. 50,000 ಸಂಬಳ, ನಿನ್ನ ತಂದೆಯವ್ರಿಗೆ ಬರ್ತಾ ಇದ್ದದ್ದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿ 4,000. 6 ಮಕ್ಕಳ ಹೊಟ್ಟೆಗೆ ಹಾಕಿದ್ರು, ವಿದ್ಯೆ ಕೊಟ್ಟರು. ನಿನಗೆ ಮಕ್ಕಳಿಲ್ಲ, ಇಷ್ಟೊಂದು ಸಂಬಳ 50,000 ಸಾಲಲ್ಲೇನೋ, ಎಷ್ಟೋ ದುರಾಸೆ ಅಂತ ಹೇಳಿದರು. ಆ ತಾಯಿ, ನಾವು 6 ಜನ ಮಕ್ಕಳು 7 ವರ್ಷದಲ್ಲಿ, ಕೊನೆ 2 ಟ್ವಿನ್ಸ್ ಆಗಿದ್ರು, ಅವಳಿ ಜವಳಿ ಆಗಿದ್ದರು. 7 ವರ್ಷ ವ್ಯತ್ಯಾಸ ನಮಗೆ 6 ಮಕ್ಕಳಲ್ಲಿ. ಯಾರಿಗೊಬ್ಬರಿಗೆ ಏನಾದರೂ ಜ್ವರ ಬಂದರೆ, ಚಿಕನ್ ಪಾಕ್ಸ್ ಆದರೆ, ಮೀಸಲ್ಸ್ ಆದರೆ, ಅದು ಎಲ್ಲರಿಗೂ ಬರ್ತಾಯಿತ್ತು. ಎಲ್ಲರನ್ನು ನೋಡ್ಕೊಳ್ಬೇಕಾದದ್ದು ನನ್ನ ತಾಯಿ. ಮನೆಯಲ್ಲಿ ಯಾರೋ ಒಬ್ಬ ಜವಾನ ಕೆಲಸಕ್ಕೆ ಇದ್ದನೇನೋ, ಆದರೆ ಅಡುಗೆ ಮಾಡಬೇಕು ಅವರು. ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಹಾಕಿಸ್ಬೇಕು, ಶಾಲೆ ಕಳಿಸಿ ಮತ್ತೆ ವಾಪಸ್ ಮಧ್ಯಾಹ್ನ ಊಟಕ್ಕೆ ಬರ್ತಾಯಿದ್ವಿ ನಾವು. ಊಟ ಮಾಡಿಬಿಟ್ಟು ಮತ್ತೆ ಶಾಲೆಗೆ ಹೋಗ್ತಾಯಿದ್ವಿ. ಇವತ್ತು ಆ ಪದ್ಧತಿ ಇಲ್ಲ, ಆದರೆ ಅವತ್ತಿತ್ತು. ಇಷ್ಟೆಲ್ಲ ಮಾಡಿದಂಥ ತಾಯಿ ಈ ಮಾತು ಹೇಳಿದಾಗ ನನಗಿಲ್ಲ ಅನ್ನಕ್ಕೆ ಮನಸ್ಸಾಗಿಲ್ಲ, ಒಪ್ಕೊಂಡೆ. ಯಾವ ಬೇಜಾರು ಇಲ್ಲ. 6.5 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದೆ. ಅಂತಹ ದೊಡ್ಡ ತೀರ್ಪೇನು ಕೊಟ್ಟಿಲ್ಲ, ಆದರೆ ನಿಷ್ಠಾವಂತನಾಗಿ ಕೆಲಸ ಮಾಡಿದೆ. ಇವತ್ತಿಗೂ ನಾನು ಶಾಲಾ ಕಾಲೇಜಿಗೆ ಹೋಗ್ತಾ ಇರ್ತೇನೆ, ನನ್ನ ಲೋಕಾಯುಕ್ತದ ಅನುಭವಗಳನ್ನು ತಿಳಿಸೋಕ್ಕೆ. ಅಲ್ಲಿ ಮಕ್ಕಳಿಗೆ ಹೇಳ್ತೇನೆ, ನಾನೊಬ್ಬ ಅದೃಷ್ಟದ ವ್ಯಕ್ತಿ. ಇದೇ ಮಾತನ್ನು ಅವ್ರಿಗೂ ಹೇಳ್ತಾ ಇರ್ತೇನೆ. ಆದರೆ ಒಂದು ವಿಚಾರ, ಯಾವ ಹುದ್ದೆಗೆ ಹೋದರೂ ಕೂಡ 1 ರೂಪಾಯಿ ಲಂಚ ಪಡೆದಿಲ್ಲ, ಒಬ್ಬರಿಗೆ ಮೋಸ ಮಾಡಿಲ್ಲ, ಆ ಹುದ್ದೆಯ ಗೌರವಕ್ಕೆ ಧಕ್ಕೆ ತಂದಿಲ್ಲ. ಅದಕ್ಕಾಗಿ ನನಗೆ 2ನೇ ಹುದ್ದೆ ಸಿಕ್ಕಿತ್ತು, ಅಥವಾ 3ನೇ ಹುದ್ದೆ ಸಿಕ್ಕಿತ್ತು, ಅಥವಾ 4ನೇ ಹುದ್ದೆ ಸಿಕ್ಕಿತ್ತು. ಇದೇ ರೀತಿ ನೀವು ನಿಮ್ಮ ಅದೃಷ್ಟದಲ್ಲಿ ಏನಾದರೂ ಒಂದು ಸಂದರ್ಭ ಬಂದರೆ ಅದರ ಸದ್ಬಳಕೆ ಆದರೆ ಮುಂದಕ್ಕೆ ಇನ್ನೊಂದು ಚಾನ್ಸ್ ಸಿಗ್ತದೆ ಜೀವನದಲ್ಲಿ ಅಂತ ಹೇಳೋಕ್ಕೆ. ಇದನ್ನು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಯಾರಿಗೂ ಮೋಸ ಮಾಡಿಲ್ಲ, ಯಾವ ದುರಾಸೆನೂ ಇಟ್ಕೊಂಡಿಲ್ಲ. ನಾನು ವಿದ್ಯಾರ್ಥಿನಿಯರಿಗೆ ಹೇಳೋದು, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು ಹಲವಾರು ಮೌಲ್ಯಗಳನ್ನು ಕಟ್ಟಿದ್ರು. ಆದ್ದರಿಂದ ಸಮಾಜ ಒಂದು ರೀತಿಯಲ್ಲಿ ಜನರನ್ನು ನೋಡ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು. ಇವತ್ತಿನ ಸಮಾಜ ಅಲ್ಲ, ಆವತ್ತಿನ ಸಮಾಜ. ಇವತ್ತು ಆ ಸಮಾಜದಲ್ಲಿ ಭಾಳಷ್ಟು ಬದಲಾವಣೆಗಳು ಬಂದಿವೆ. ಇವತ್ತಿನ ಸಮಾಜ ನನ್ನ ಅನಿಸಿಕೆಯಲ್ಲಿ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿದ್ದೇವೆ. ಈ ಸಮಾಜವನ್ನು ಬದಲಾಯಿಸಿದರೆ ಸಾಧ್ಯವಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ 1600ಕ್ಕೂ ಜಾಸ್ತಿ ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ನನ್ನ ಲೋಕಾಯುಕ್ತದ ಅನುಭವ, ನಾನು ತಿಳ್ಕೊಂಡಂಥ ವಿಚಾರಗಳು ಲೋಕಾಯುಕ್ತದಿಂದ ಇನ್ಯಾವ ಹುದ್ದೆಯಿಂದಲೂ ನನಗೆ ಆ ಮಾಹಿತಿ ಬಂದಿಲ್ಲ. ಇವತ್ತು ನನ್ನಲ್ಲಿ ಏನಾದರೂ ನ್ಯೂನತೆ, ಯಾಕೆಂದರೆ ನಾನು ಟೀಕೆ ಮಾಡ್ತಾ ಇರ್ತೇನೆ, ತಪ್ಪು ಮಾಡಿದವರ ವಿರುದ್ಧ ಟೀಕೆ ಮಾಡ್ತೇನೆ. ಆದರೆ ಇವಾಗ 10 ವರ್ಷ ಆಯ್ತು ನಾನು ನಿವೃತ್ತನಾಗಿ, ಲೋಕಾಯುಕ್ತನಾಗಿ. ಯಾರಿಗೂ ನನ್ನ ಬಟ್ಟೆ ಬಿಚ್ಚಕ್ಕಾಗಿಲ್ಲ, ನನ್ನ ಅಭಿಚಕ್ಕೆ ಏನಿಲ್ಲ. ನಾನು 2 ಮೌಲ್ಯಗಳನ್ನು ಇಟ್ಕೊಳ್ಳಿ ಅಂತ ವಿದ್ಯಾರ್ಥಿನಿಯರ ಜೊತೆ ಕೇಳ್ಕೊಳ್ತಾ ಇದ್ದೇನೆ. ಆ ಮೌಲ್ಯಗಳನ್ನು ನಾನು ಅಳವಡಿಸಿದ್ದೇನೆ. ವೈಯಕ್ತಿಕ ಪ್ರಾಕ್ಟೀಸ್ ಬಿಟ್ಟು ಇನ್ಯಾವುದು ನನ್ನ ನನಗೆ ಆಸ್ತಿ ಬಂದಿಲ್ಲ, ಯಾವುದು ಯಾರ ಕೈಯಿಂದಲೂ ನಾನು ಹಣ ತಗೊಂಡಿಲ್ಲ.
ನಾನು ನ್ಯಾಯಾಧೀಶನಾದ ನಂತರ ಅದು ಮೊದಲನೇ ಸರ್ಕಾರಿ ಸಂಬಳ ನಂದು. ಅಡ್ವೊಕೇಟ್ ಜನರಲ್ ಆಗಿ ಅದು ಸಂಬಳ ಅಂತ ಹೇಳೋಕ್ಕಾಗಲ್ಲ, ಅದು ಬೇರೆ ರೀತಿಯಲ್ಲಿ ಇದಾಗಿದೆ. ಇಟ್ಸ್ ನಾಟ್ ಎ ಸ್ಯಾಲರಿ, ಇಟ್ಸ್ ಎ ಫೀಸ್ ಪೇಡ್ ಫಾರ್ ದ ಸರ್ವಿಸ್ ರೆಂಡೆಡ್. ಆವಾಗಿಂದ ಅದರ ನಂತರ ಕೂಡ ಇಷ್ಟೊತ್ತಿಗೆ ನಾನು ಏನಾದ್ರು ತಪ್ಪು ಮಾಡಿದರೆ ಬಹಿರಂಗ ಆಗ್ತಾಯಿತ್ತು. ಆ ಒಂದು ಧೈರ್ಯದಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ಅಂತ. ತುಂಬ ದೊಡ್ಡ ಮಾತು ಸರ್. ನಿಮ್ಮಂಥವ್ರು ಅಂದರೆ ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀರಾ, ಅದು ಪ್ರತಿ ವಿದ್ಯಾರ್ಥಿನೂ ಸಮಾಜದ ಪ್ರತಿಯೊಬ್ಬನೂ ತಿಳ್ಕೊಂಡ್ರೆ ಎಷ್ಟೋ ನಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಜ. ಆದರೆ ಎಲ್ಲಿದೆ ಈ ಮೌಲ್ಯಗಳು? ಇತ್ತೀಚೆಗೆ ನೋಡಿ, ಒಬ್ಬರು ಮಾಜಿ ಮಂತ್ರಿ ಸುಮಾರು 40-50 ದಿವಸ ಡೆಲ್ಲಿ ಜೈಲಲ್ಲಿದ್ದರು. ಜಾಮೀನು ತಗೊಂಡು ಬೆಂಗಳೂರಿಗೆ ಬರ್ತಾರೆ. ಸಾವಿರಾರು ಜನ ಸಂಭ್ರಮದ ಸ್ವಾಗತ ಕೊಡ್ತಾರೆ ಅವರಿಗೆ. ಏನು ಸಂದೇಶ ಕಳಿಸ್ತೀರ ನೀವು ವಿದ್ಯಾರ್ಥಿನಿ ಮಕ್ಕಳಿಗೆ? ಏನು ಸಂದೇಶ? ತಪ್ಪು ಮಾಡಿದರೂ ಪರವಾಗಿಲ್ಲ, ಅಧಿಕಾರದಲ್ಲಿದ್ದರೆ ಅಥವಾ ಶ್ರೀಮಂತನಾಗಿದ್ದರೆ ಆತನಿಗೊಂದು ಸಲಾಮ್. ನಾನು ಚಿಕ್ಕವನಾಗಿದ್ದಾಗ ಆ ಸಮಾಜ ಬೇರೆ ಇತ್ತು. ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸುವಂಥ ಸಮಾಜದಲ್ಲಿದ್ವಿ ನಾವು. ನಮ್ಮ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಏಟಿನಿಂದಲೂ ಬುದ್ಧಿ ಕಲಿತವರು ನನ್ನಂಥವರು ಭಾಳಷ್ಟು ಜನ ಇದ್ದಾರೆ. ಇವತ್ತು ಕಾನೂನಿನಲ್ಲಿ ನೀವು ಪೋಷಕರಾಗಿದ್ದರೂ ಏಟು ಕೊಡಬಾರ್ದು ಮಕ್ಕಳಿಗೆ, ಶಿಕ್ಷಕರು ಏಟು ಕೊಡಬಾರ್ದು ಮಕ್ಕಳಿಗೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮಾಜ ಭಾಳಷ್ಟು ಮೌಲ್ಯಗಳನ್ನು ಕಳ್ಕೊಂಡಿದೆ. ಇವತ್ತು ನೀವು ಪ್ರಾಮಾಣಿಕರ ಬಗ್ಗೆ ಮಾತಾಡ್ರಿ, ಹೇಳ್ತಾರೆ, ನನ್ನನ್ನೇ ಉದ್ದೇಶ ಹೇಳಿದ ಮಾತಿದೆ, ಅವನು ಉಚ್ಚಾರಿ, ಅವನೇ ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅಂತ. ಎಂಥ ಸಮಾಜ ಇದು? ಈ ಸಮಾಜದಲ್ಲಿ ಇದೇ ರೀತಿ ನಾವು ಈ ದುರಾಸೆಯನ್ನು ಇನ್ನೂ ಬೆಳೆಸ್ಕೊಂಡು ಬಂದರೆ ಏನು ಕಾಂಪಿಟೇಷನ್ ಇರ್ತದೆ? ನಿಷ್ಠೆ, ಪ್ರಾಮಾಣಿಕತೆ ಅನ್ನೋದಕ್ಕೆ ಯಾವುದೇ ಬೆಲೆ ಇಲ್ಲ. ಇವತ್ತು ನೋಡಿ ಏನಾಗಿದೆ. ಒಬ್ಬ ಚುನಾವಣೆಗೆ ನಿಂತರೆ ಆತ ಡಿಕ್ಲರೇಷನ್ ಕೊಡಬೇಕು ಎಲೆಕ್ಷನ್ ಕಮಿಷನ್ಗೆ, ಆತನ ಆಸ್ತಿ ವಿವರ ಕೊಡಬೇಕು. ಮೊದಲನೇ ಸಲ ಚುನಾವಣೆಗೆ ನಿಂತಾಗ ಎಷ್ಟಿತ್ತಂತ ತೋರಿಸಿ ನನಗೆ ಗೊತ್ತಿದೆ. ಯಾಕೆಂದರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಲ್ಲಿ ಆ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಅವರ ಆಸ್ತಿ ವಿವರ ಕೊಡಬೇಕು. ಅದನ್ನೆಲ್ಲ ಪರಿಶೀಲಿಸಿದವನ್ನ ನಾನು ಕಂಡಿದ್ದೇನೆ. ಮೊದಲನೇ ಚುನಾವಣೆಯಲ್ಲಿ ಎಷ್ಟು ಕೊಟ್ಟ, ಎರಡನೇ ಚುನಾವಣೆಯಲ್ಲಿ ಎಷ್ಟಾಯಿತು, ಮೂರನೇ ಚುನಾವಣೆಯಲ್ಲಿ ಎಷ್ಟಾಯಿತು, ಕೊನೆಗೆ 100,000 ರೂಪಾಯಿ ಇದ್ದದ್ದು ಲಕ್ಷ, ಕೋಟಿ, 1,000 ಕೋಟಿ ಆಗ್ತದೆ. ಎಲ್ಲಿಂದ ಬಂತು ಹಣ? ಯಾವ ಮೌಲ್ಯಗಳಿದೆ? ನಾನು ಓಪನ್ ಆಗಿ ಹೇಳಿದ ಮಾತು, ಇವತ್ತು ಒಬ್ಬರು ಅರಣ್ಯ ಮಂತ್ರಿ ಆಗಿದ್ದಾರೆ, ಅವ್ರ ಮೇಲೆ ಫಾರೆಸ್ಟ್ ಆ್ಯಕ್ಟ್ ಮೇಲೆ ವೈಲೇಷನ್ ಆಫ್ ದ ಫಾರೆಸ್ಟ್ ಆ್ಯಕ್ಟ್ ಅಂತ ಹೇಳಿ ಕೇಸ್ಗಳಿವೆ. 4 ಕೇಸ್ಗಳಿವೆ ಅವ್ರ ವಿರುದ್ಧ. ಅವರೇ ಡಿಕ್ಲೇರ್ ಮಾಡಿದ್ದು ಎಲೆಕ್ಷನ್ ಕಮಿಷನ್ಗೆ. ಅವ್ರನ್ನ ನೀವು ಅರಣ್ಯ ಮಂತ್ರಿ ಮಾಡ್ತೀರಲ್ಲ, ಕೊಡ್ರಿ, ಬೇರೆ ಏನಾದರೂ ಪೋರ್ಟ್ಫೋಲಿಯೋ ಕೊಡ್ರಿ. ಇವತ್ತು ಏನಾಗಿದೆ ಇದು? ನಾಳೆ ಆ ಆರೋಪಗಳನ್ನು ಸಾಬೀತು ಮಾಡಬೇಕಾದ್ರೆ ಅರಣ್ಯ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಕೋರ್ಟಲ್ಲಿ ಸಾಕ್ಷಿ ಕೊಡಬೇಕು. ಈತ ಈ ರೀತಿ ಅನ್ಯಾಯ ಮಾಡಿದ, ಅರಣ್ಯ ಜಮೀನನ್ನು ಒತ್ತುವರಿ ಇರ್ಬೋದು, ಅರಣ್ಯದಲ್ಲಿ ಅರಣ್ಯೇತರ ಚಟುವಟಿಕೆಗಳನ್ನು ಮಾಡಿದ್ದಿರ್ಬೋದು, ಮರಗಳನ್ನು ಅಕ್ರಮವಾಗಿ ಕಡಿದಿದ್ದಿರ್ಬೋದು. ಅದಕ್ಕೆ ಯಾವ ಅಧಿಕಾರಿ ಸಾಕ್ಷಿ ಕೊಡೋಕ್ಕೆ ರೆಡಿಯಾಗಿದ್ದಾನೆ? ಮಂತ್ರಿ, ಅರಣ್ಯ ಆರೋಪಿಯ ಮಂತ್ರಿ ಆಗಿದ್ದರೆ. ಈ ಮೌಲ್ಯಗಳಿಗೆ ಇದು ಬೆಲೆ ಇಲ್ಲವೇ? ಇವತ್ತಿನ ಲೋಕಸಭೆಯ ಸದಸ್ಯರಲ್ಲಿ 48% ಜನರ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ. ನಮ್ಮ ದೇಶದಲ್ಲಿ ಇನ್ಯಾರಿಲ್ವೇನ್ರಿ? ಯಾವುದೇ ಆರೋಪ ಇರದಂಥ ವ್ಯಕ್ತಿಗಳಿಲ್ಲ. ನಾವು ಅವರನ್ನು ಚುನಾಯಿತೇವಲ್ಲ, ಅವರನ್ನು ದೂರಿ ಪ್ರಯೋಜನ ಇಲ್ಲ. ಮತ ಹಾಕೋರು ಯಾರು? ನಾವು ತಾನೆ. ಅಂದರೆ ಈ ಸಮಾಜದಲ್ಲಿ ಏನು ಮೌಲ್ಯಗಳು ಉಳಿದಿದೆ? ಹೆಂಗೆ ಮುಂದುವರಿತೀರ ಇದೇ ರೀತಿ? ಒಂದು ದುರಾಸೆಯ ಉದಾಹರಣೆ ಕೊಡ್ತೇನೆ ನಿಮಗೆ. 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ ಅಂತ. ಅದರಲ್ಲಿ ದೇಶಕ್ಕಾದ ನಷ್ಟ 51,000. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವರು 51,000 ಕೊಳ್ಳೆ ಹೊಡೆದ್ರು. ಅಂದು ದೊಡ್ಡ ಹಣ, ದೊಡ್ಡ ಮೊತ್ತ. ತದನಂತರ ಹಲವಾರು ಹಗರಣಗಳು ಬಯಲಿಗೆ ಬಂದು, ಎಲ್ಲ ಹಗರಣಗಳು ಬಯಲಿಗೆ ಬರಲ್ಲ, 10ರಲ್ಲಿ 1-2 ಹಗರಣಗಳು ಬಯಲಿಗೆ ಬರ್ಬೋದು. ಆ ರೀತಿಯಲ್ಲಿ ಮುಂದ್ರಾ ಹಗರಣ, LIC, ದಾಲ್ಮಿಯಾ ಹಗರಣ, ಭಾರತ್ ಬ್ಯಾಂಕ್, ನಗರ್ವಾಲ್ ಹಗರಣ, ಸೆಂಟ್ರಲ್ ಬ್ಯಾಂಕ್ ಅನ್ನುವ ಹಲವಾರು ಹಗರಣಗಳು ಬಯಲಿಗೆ ಬಂದಾಗ ಆ ಹಗರಣದಲ್ಲಿ ಸೋರ್ಕೊಂಡು ಹೋದಂಥ ಮೊತ್ತದ
ಸಂಖ್ಯೆಯಲ್ಲಿ ಇರುವಂಥ ಸೊನ್ನೆಗಳ ಅಭಿವೃದ್ಧಿ ಆಗ್ತಾ ಆಗ್ತಾ ಬಂತು. ನಾನು ಬೇಕಂತಲೇ ಈ ಪದ ಬಳಸ್ತಾ ಇದ್ದೇನೆ, ಅಭಿವೃದ್ಧಿ ಅನ್ನುವ ಪದ. 80ನೇ ದಶಕಕ್ಕೆ ಬಂದಾಗ ಬೋಫರ್ಸ್ ಅನ್ನೋ ಒಂದು ಹಗರಣ ಎಲ್ಲರೂ ಕೇಳಿರಬೇಕು. ಅದರಲ್ಲಿ ದೇಶಕ್ಕೆ ಆದ ನಷ್ಟ 64 ಕೋಟಿ ರೂಪಾಯಿ. 2007ಕ್ಕೆ ಬರೋಣ. ಎಲ್ಲ ಹಗರಣಗಳ ವಿಚಾರ ಮಾತಾಡೋಕ್ಕೆ ಸಮಯ ಇಲ್ಲ. 2 ಹಗರಣಗಳ ಬಯಲಿಗೆ ಬಂದವು. ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಹಗರಣ. ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ಅದೇ ವರ್ಷ 2G ಅನ್ನುವ ಹಗರಣ ಬಯಲಿಗೆ ಬಂದಿತ್ತು. ಕೆಲವರು 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. 2012ರಲ್ಲಿ ಕಲ್ಲಿದ್ದಲು ಹಗರಣ, ಕೋಲ್ಗೇಟ್, 1,86,000 ಕೋಟಿ ರೂಪಾಯಿ. ಇಷ್ಟೊಂದು ಹಣ ನಮ್ಮ ತಿಜೋರಿಯಿಂದ ಸೋರ್ಕೊಂಡು ಹೋದರೆ ಅಭಿವೃದ್ಧಿಗೆ ಹಣ ಎಲ್ಲಿದೆ? ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು ಅನ್ನೋದು ವಿಚಾರದಲ್ಲಿ ಒಂದು ಮಾಹಿತಿ ಕೊಡ್ತೇನೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದ ಮಾತಿದು. ಒಬ್ಬ ಪ್ರಧಾನಮಂತ್ರಿ ಅವ್ರು ಹೇಳ್ತಾರೆ, ಅಂದು 85ನೇ ಇಸವಿಯಲ್ಲಿ ಸರ್ಕಾರ ಕೊಟ್ಟಂಥ ₹1 ಅನುದಾನ ಅದು ಅಭಿವೃದ್ಧಿಯಾಗಿರು, ಯಾಕಂದರೆ ಕಾಮಗಾರಿಗೆ ಇರ್ಬೋದು, ಇನ್ಯಾವುದಕ್ಕೆ ಇರ್ಬೋದು, ಕೊನೆಯ ಹಂತಕ್ಕೆ ಹೋಗಿ ತಲುಪಿದ ಹಣ 15 ಪೈಸೆ ಮಾತ್ರ. 85ನೇ ಇಸವಿಯಲ್ಲಿ ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು ₹10 15 ಪೈಸೆ ಹೋಗ್ಬೋದೆ. ಯಾವ ರೀತಿಯ ಅಭಿವೃದ್ಧಿ? 85 ಪೈಸೆ ರೂಪಾಯಿಯಲ್ಲಿ ಅಂದು ಸೋರ್ಕೊಂಡು ಹೋದದ್ದು ಇಂದು ₹10 ಎಷ್ಟಾಯ್ತು ಅಂತ ಲೆಕ್ಕ ಹಾಕಿ. ಏನು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ? ಯಾವ ದೇಶ ಇದು? ಈ ದೇಶದ ಪುರಾಣ ಓದಿ ನೋಡಿ. ಹೆಜ್ಜೆ ಹೆಜ್ಜೆಗೂ ಮೌಲ್ಯದ ವಿಚಾರ ಮಾತಾಡ್ತಾ ಇದ್ದಂಥ ಸಮಾಜದಲ್ಲಿ ನಾವಿದ್ದೀವಿ. ಎಲ್ಲಿದೆ ಆ ಮೌಲ್ಯ ಇವತ್ತು? ಅತ್ಯಾಚಾರ ಮಾಡಿದವರು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ, ಅನಾಚಾರ ಮಾಡಿದ್ದವರು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದವರು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ. ಅವರನ್ನು ದೂರಲ್ಲ ನಾನು ದೂರುವುದು ಮತದಾರರನ್ನು. ಯಾವ ಆಧಾರದ ಮೇಲೆ ನಾವು ಮತ ಹಾಕ್ತೇವೆ? ಇದು ಪ್ರಜಾಪ್ರಭುತ್ವವೇ? ಇದನ್ನು ಭಾಳ ಹತ್ತಿರದಿಂದ ಕಂಡೆ ನಾನು ಲೋಕಾಯುಕ್ತನಾಗಿ. ಹಲವಾರು ಸಲ ನನಗನ್ನಿಸ್ತಾ ಇದ್ದೆ, ನಾನು ಆ ಹುದ್ದೆಗೆ ಬರೋವರೆಗೆ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿದ್ದರೂ ಕೂಡ ನನಗನ್ನಿಸಿದ್ದು ಅಷ್ಟರವರೆಗೆ ನಾನು ಲೋಕಾಯುಕ್ತಕ್ಕೆ ಬರೋವರೆಗೆ ಒಬ್ಬ ಕೂಪಮಂಡುಕನಾಗಿದ್ದೆ. ವಾಸ್ತವಿಕ ಸ್ಥಿತಿ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಇಲ್ಲಿ ಬಂದ ಮೇಲೆ ನಾನು ಕಂಡೆ ಅನ್ಯಾಯ ಅಂದರೆ ಏನು, ಯಾವ ರೀತಿಯಲ್ಲಿ ನಮ್ಮ ಸಂವಿಧಾನದ 3 ಸ್ತಂಭಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದೆ ಅನ್ನೋದು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಒಬ್ಬರಿಗೆ ಮೀರಿಸಿ ಇನ್ನೊಬ್ಬರು. ಯಾರಲ್ಲೂ ಪ್ರಾಮಾಣಿಕತೆ ಅನ್ನೋದು ಭಾಳ ಕಮ್ಮಿ ಆಗಿದೆ ಈ ಸಮಾಜದಲ್ಲಿ. ತೃಪ್ತಿ ಅನ್ನುವ ಗುಣ ಇದ್ದಂಗೆ ನಂಗೆ ಕಾಣಿಸಲ್ಲ. ಇದಕ್ಕಾಗಿ ಈ ವಯಸ್ಸು ನನಗೆ 80 ವರ್ಷ ವಯಸ್ಸು. ತಿರುಗ್ತಾ ಇರ್ತೇನಮ್ಮ, ಯಾವ ಸಂಭಾವನೆಗೂ ಅಲ್ಲ, ನನ್ನ ಸ್ವಂತ ಖರ್ಚಲ್ಲಿ ಹೋಗ್ತಾ ಇರ್ತೇನೆ, ನನ್ನ ಗಾಡಿಯಲ್ಲಿ, ನನ್ನ ಪೆಟ್ರೋಲಲ್ಲಿ. ಯಾಕಂದರೆ ಈ ಸಮಾಜವನ್ನು ಬದಲಾಯಿಸಬೇಕು. ನನಗೆ ಬಂದಂಥ ಅನುಭವ 95% ಜನರಿಗೆ ಇರೋಕ್ಕಿಲ್ಲ. ಆ ಲೋಕಾಯುಕ್ತ ಸಂಸ್ಥೆ ಅಂತ ಸಂಸ್ಥೆ ಈ ಕರ್ನಾಟಕದ ಲೋಕಾಯುಕ್ತದಂಥ ಸಂಸ್ಥೆ ಈ ಭಾರತ ದೇಶದಲ್ಲಿ ಇಲ್ಲ. ಅದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಿದವನು ನಾನು. ಅದೇನು ಇವತ್ತು ಆ ಸಂಸ್ಥೆಗಿದ್ದ 2 ಅಧಿಕಾರದಲ್ಲಿ ಒಂದು ಅಧಿಕಾರವನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ. ಯಾವ ರೀತಿಯಲ್ಲಿ ನಾವು ಇದನ್ನು ತೋರಿಸ್ಕೊಡ್ಬೇಕು? ಈ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ, ಇವತ್ತು ಎಲ್ಲರ ಮೇಲೆ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಪೋಷಕರು ಅತಿ ಮುಖ್ಯವಾಗಿ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ದು, ಇದು ಮಾಡು, ಇದು ಮಾಡಬೇಡ, ತಪ್ಪು ಮಾಡಿದರೆ ಏಟ್ ತಿಂದೆ. ಶಾಲೆಗೆ ಹೋದಾಗ ಒಂದು ನೀತಿ ಪಾಠ ಅನ್ನುವ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್. ಅದು ನಮ್ಮ ಹಿರಿಯರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಮನೆಯಲ್ಲಿ ಅಜ್ಜಂದಿರಿದ್ದರು ಪುರಾಣ ಹೇಳೋಕ್ಕೆ, ಪುರಾಣದಲ್ಲಿರುವಂಥ ಮೌಲ್ಯಗಳನ್ನು ತೋರಿಸ್ಕೊಡೋಕ್ಕೆ. ಎಲ್ಲಿದ್ದಾರೆ? ಮೌಲ್ಯ ಅನ್ನೋದೇ ನಮಗೆ ಎಲ್ಲಿದೆ ಇವತ್ತು? ಮೌಲ್ಯ ಅನ್ನೋದಿದೆ. ಮೌಲ್ಯ ಅಂದರೆ ರೂಪಾಯಿ, ಹಣ, ಪೈಸೆ. ಇವತ್ತು ಇತರ ಮೌಲ್ಯಗಳ ಬಗ್ಗೆ ಏನಿಲ್ಲ. ಅದರಿಂದ ನನಗೊಂದು ಸಂದರ್ಭ ಒದಗಿ ಬಂತು.
ಈ ಮಾಹಿತಿಯನ್ನು ಪಡೆಯುವಂಥ ಒಂದು ನನ್ನಿಂದ ಒಂದು ಪ್ರಯತ್ನ ಆಗಬೇಕಂತ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಷ್ಟು ಬದಲಾವಣೆ ತರ್ಬೋದು ನಂಗೆ ಗೊತ್ತಿಲ್ಲ, ಆದರೆ ಒಂದು ವಿಚಾರ ಹೇಳ್ತೇನೆ, ಬದಲಾವಣೆ ಬಂದೇ ಬರ್ತದೆ. ಆದರೆ ಕ್ರಾಂತಿ ಮೂಲಕ ಈ ಬದಲಾವಣೆ ಬಂದರೆ ಈ ದೇಶದ ಗತಿ ಮುಗಿಯಿತು. ಕ್ರಾಂತಿಯಲ್ಲಿ ಧರ್ಮ ಮತ್ತು ಭಾಷೆ ಈ ಎರಡು ವಿಚಾರ ಬಂದರೆ ದೇಶ ಛಿದ್ರವಾಗಿ ಹೋಗ್ತದೆ. ಪ್ರಯತ್ನಗಳು ನಡೀತಾ ಇದೆ. ಏನು ಮಾಡ್ತೀರಾ? ನಮ್ಮ ಪ್ರಯತ್ನ ನಾವು ಮಾಡಬೇಕು. ಏನಾದರೂ ಬದಲಾವಣೆ ಬಂದರೆ ಬರ್ಬೋದು. ನನಗಾಗಲ್ಲ, ನನ್ನ ವಯಸ್ಸಾಯಿತು. ಮುಂದಿನ ಪೀಳಿಗೆ ಒಂದು ಉತ್ತಮವಾದ ಸಮಾಜದಲ್ಲಿರಬೇಕು, ಶಾಂತಿ ಸೌಹಾರ್ದ ಇರುವಂಥ ಸಮಾಜದಲ್ಲಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಎರಡು ಮೌಲ್ಯಗಳನ್ನ ಇಟ್ಕೊಳ್ಳಿ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇಲ್ಲದಿದ್ದರೆ ಯಾವ ರೀತಿ ರೋಗ ಬರ್ತದೆ ಅಂತ ನಾನು ಹೇಳಿದೆ. ಇನ್ನೊಂದು ಮಾನವೀಯತೆ. ನಾವೆಲ್ಲ ದೊಡ್ಡ ಮಾತು ಮಾತಾಡ್ತೇವೆ, ಮಾನವರು. ಎಷ್ಟು ಮಾನವೀಯತೆ ನಮ್ಮಲ್ಲಿದೆ ಸರ್? ಇದೆಲ್ಲ ಕಂಡ್ರೆ ಇದು ಮಾನವೀಯತೆಯೇ. ಅದಕ್ಕಾಗಿ ನೀವು ಹ್ಯುಮ್ಯಾನಿಟಿ ಬೇಸ್ಡ್ ಜುಡಿಷಿಯಲ್ ರಿಫಾರ್ಮ್ಸ್ ಬರಬೇಕು ಅಂದರೆ ಮಾನವೀಯತೆಯನ್ನು ಬರೀ ಜುಡಿಷಿಯಲ್ ರಿಫಾರ್ಮ್ ಮಾತ್ರ ಅಲ್ಲಮ್ಮ, ಅದ್ರ ಬಗ್ಗೆ ಹೇಳ್ತೇನೆ ನಾನು. ಬದಲಾವಣೆ ಎಲ್ಲ ಹಂತದಲ್ಲೂ ಬರಬೇಕು, ಎಲ್ಲ ಹುದ್ದೆಯಲ್ಲೂ ಬರಬೇಕು. ಮೊದಲಾಗಿ ಬದಲಾವಣೆ ಬರಬೇಕಾದದ್ದು ನಮ್ಮ ಸಂವಿಧಾನದ ಮೊದಲನೇ ಸ್ತಂಭ ಶಾಸಕಾಂಗ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಯಾವ ರೀತಿಯಲ್ಲಿ ಶಾಸಕಾಂಗದ ಕಾರ್ಯಕಲಾಪಗಳು ನಡೀಬೇಕನ್ನೋದಕ್ಕೆ ಹಿಂದಿನ ಒಂದು ಉದಾಹರಣೆ ಇದೆ. 46ನೇ ಇಸವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಂದು ಸಂಸ್ಥೆ ಕಟ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವ ಸಂಸ್ಥೆ. ಆ ಸಂಸ್ಥೆಯ ಉದ್ದೇಶ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ತಯಾರು ಮಾಡೋದು. ಅಂದು ಅಲ್ಲಿ ಚರ್ಚೆ ಮಾಡ್ತಾ ಇದ್ದಂತೆ, ಇದು ನಮ್ಮ ಇವತ್ತಿನ ಪಾರ್ಲಿಮೆಂಟ್ ಮತ್ತು ಸದನಕ್ಕೆ ಮೊದಲಾಗಿ ಬಂದದ್ದು. ಈ ಇವೆರಡು ಸಂಸ್ಥೆಗಳು ಅದಕ್ಕೆ ಪೂರಕವಾಗಿ ಬಂದದ್ದು. 46ನೇ ಇಸ್ವಿಯಿಂದ 49ನೇ ಇಸ್ವಿವರೆಗೆ ಅಲ್ಲಿ ಕಾರ್ಯಕಲಾಪಗಳು ನಡೀತದೆ. ಅಲ್ಲಿ ಮೊದಲನೇ ವಿಚಾರ ಚರ್ಚೆಗೆ ಬಂದದ್ದು ಏನಂದರೆ, ಮುಂದೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶ ಯಾವ ರೀತಿಯ ರಾಜನೀತಿಯನ್ನು ಅಳವಡಿಸಬೇಕಂತ. ನಮ್ಮ ಹಿರಿಯರು ಹೇಳ್ತಾರೆ, ನಾವು ಭಾರತೀಯರು ಎಂದೂ ಸ್ವತಂತ್ರರಾಗಿರಲಿಲ್ಲ. ರಾಜ ಮಹಾರಾಜರ ಆಡಳಿತದಲ್ಲಿದ್ವಿ, ಪರದೇಶಿಯರ ಆಡಳಿತದಲ್ಲಿದ್ವಿ. ಅವ್ರು ತಮಗೆ ಬೇಕಾದಂಥ ಕಾನೂನುಗಳನ್ನು ಮಾಡಿದರು. ನಾವು ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿತ್ತು, ಇಲ್ಲದ್ರೆ ನಮ್ಗೆ ಶಿಕ್ಷೆ ಆಗ್ತಾಯಿತ್ತು. ಅವ್ರು ಹೇಳ್ತಾರೆ, ಇನ್ನೇನು ನಮಗೆ ಸ್ವಾತಂತ್ರ್ಯ ಬರ್ತಾ ಇದೆ, ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯನು ಇದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನುವ ಭಾವನೆ ಅವನಲ್ಲಿ ಮೂಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಂಥ ರಾಜನೀತಿಯನ್ನು ಪಡ್ಕೊಳ್ಳೋಣ ಅಂತಾರೆ. ಅಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 46ನೇ ಇಸವಿಯಲ್ಲಿ ಹಲವಾರು ರಾಜನೀತಿಗಳಿದ್ದವು. ರಾಜ ಮಹಾರಾಜರು, ಸರ್ವಾಧಿಕಾರಿಗಳು, ಇಸಮ್ ಬೇಸ್ಡ್ ಪಾಲಿಟಿಕ್ಸ್ ಇತ್ತು, ಕಮ್ಯುನಿಸಮ್, ಸೋಷಿಯಲಿಸಮ್, ಕ್ಯಾಪಿಟಲಿಸಮ್. ಅದರ ನಡುವೆ ಪ್ರಜಾಪ್ರಭುತ್ವ ಅನ್ನೋ ಒಂದು ರಾಜನೀತಿ ಇತ್ತು. ಪ್ರಜಾಪ್ರಭುತ್ವದ ಅರ್ಥ ಅಂದು ಜನರಿಂದ, ಜನರಿಗಾಗಿ, ಜನರ ಸರ್ಕಾರ. ನಾನು ಅಂದಂತ ಬೇಕಂತಲೇ ಹೇಳಿದ್ದೆ, ಇವತ್ತು ಆ ಅರ್ಥ ಇಲ್ಲ. ಹಿರಿಯರು ಆ ರಾಜನೀತಿಯನ್ನು ಪಡ್ಕೊಳ್ತಾರೆ ಈ ದೇಶದ ರಾಜನೀತಿಯಾಗಿ. ಅಲ್ಲಿ ತದನಂತರ ಇನ್ನೊಂದು ಘಟನೆ ನಡೀತದೆ. ಯಾವ ರೀತಿಯಲ್ಲಿ, ಯಾವ ಜವಾಬ್ದಾರಿಯಿಂದ ಅಲ್ಲಿ ಕೆಲಸಗಳು ನಡೆದುವಂತ ತೋರಿಸೋದಕ್ಕೆ. ಅದರ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅಲ್ಲಿ ನಡೆದಂಥ ಘಟನೆ. ಮುಂದೆ ಸ್ವಾತಂತ್ರ್ಯ ಪಡ್ಕೊಂಡ ನಂತರ, ಪ್ರಜಾಪ್ರಭುತ್ವವನ್ನು ಪಡ್ಕೊಂಡ ನಂತರ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಆತನಿಗೆ ಯಾವುದೇ ವಿದ್ಯಾ ಅರ್ಹತೆ ಬೇಕನ್ನೋ ವಿಚಾರದಲ್ಲಿ ಚರ್ಚೆ ನಡೀತದೆ. ಯಾವ ಹಿರಿಯರು ರಾಜನೀತಿ ಪ್ರಜಾಪ್ರಭುತ್ವ ಆಗಬೇಕಂತ ಚರ್ಚೆ ಮಾಡ್ತಾರೆ, ಅವ್ರು ಹೇಳ್ತಾರೆ, ನನ್ನ ಕ್ಷೇತ್ರವನ್ನು ಪ್ರತಿನಿಧೀಕರಿಸುವಂಥ ವ್ಯಕ್ತಿಗೆ ಆ ಕ್ಷೇತ್ರದ ಕುಂದುಕೊರತೆ ಬಗ್ಗೆ ಮಾಹಿತಿ ಇರಬೇಕು, ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಶಕ್ತಿ ಇರಬೇಕು, ಆ ಸಮಸ್ಯೆಯನ್ನು ಪಾರ್ಲಿಮೆಂಟು ಅಥವಾ ರಾಜ್ಯದ ಸದನಗಳಿಗೆ ತಗೊಂಡೋಗಿ ಚರ್ಚೆ ಮಾಡಿ ಅದಕ್ಕೆ ಬೇಕಾದ ಪರಿಹಾರ ತರುವಂಥ ಶಕ್ತಿ ಇರಬೇಕು. ಅದಕ್ಕೆ ವಿದ್ಯಾ ಅರ್ಹತೆ ಬೇಕಂತಾರೆ. ಸಭೆಯಲ್ಲಿದ್ದಂಥ ಭಾಳಷ್ಟು ಸದಸ್ಯರು ಸರ್ವಸಾಧಾರಣವಾಗಿ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇದ್ದರಂತೆ. ಇನ್ನೇನು ಟರಾವ್ ಪಾಸ್ ಆಗ್ತದೆ, ವಿದ್ಯಾ ಅರ್ಹತೆ ಬೇಕನ್ನೋ ಹಿನ್ನೆಲೆಯಲ್ಲಿ ಒಬ್ಬರು ಸದಸ್ಯರು ಎದ್ದು ನಿಂತು ಮಾತಾಡ್ತಾರೆ, ಅಧ್ಯಕ್ಷರೇ, ಇತ್ತೀಚೆಗೆ ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಪಡ್ಕೊಂಡಿವಿ. ನೀವು ಹೇಳಿದ್ರಿ ಪ್ರಜಾಪ್ರಭುತ್ವದ ಅರ್ಥ ಜನರಿಂದ, ಜನರಿಗಾಗಿ, ಜನರ ಸರ್ಕಾರ ಅಂತ ಹೇಳಿದ್ರಿ. ಇವತ್ತು ಸ್ವಾಮಿ ಅಂದರೆ 46-47ನೇ ಇಸವಿಯಲ್ಲಿ ಈ ದೇಶದ ಜನಸಂಖ್ಯೆ 40 ಕೋಟಿ. 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾ ಅರ್ಹತೆಯೂ ಇಲ್ಲ ಸ್ವಾಮಿ. ಪ್ರಜಾಪ್ರಭುತ್ವವನ್ನು 20% ವಿದ್ಯಾವಂತರಿಗೆ ಮೀಸಲಾಗಿರ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸಭೆ ನಿಶಬ್ದವಾಯ್ತಂತೆ. ಯಾರಿಂದಲೂ ಅದನ್ನು ವಿರೋಧಿಸುವ ಶಕ್ತಿ ಇರಲಿಲ್ಲ. ಆವಾಗ ಹಿಂದೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯ ವಿದ್ಯಾ ಅರ್ಹತೆ ಬೇಕಂತ ಚರ್ಚೆ ಮಾಡಿದಂಥ ಒಬ್ಬ ಹಿರಿಯರು ಎದ್ದು ನಿಂತು ಹೇಳ್ತಾರೆ, ನಾನು ತಪ್ಪು ಮಾಡಿದೆ, ನನಗೆ ಕ್ಷಮಿಸಿ.
ಆ ಸನ್ಮಾನ್ಯ ಸದಸ್ಯರು ಹೇಳಿದ ಮಾತು ನಿಜ. ಪ್ರಜಾಪ್ರಭುತ್ವವನ್ನು ಯಾವ ಗುಂಪಿಗೂ ಮೀಸಲಾಗಿಡಕ್ಕೆ ಸಾಧ್ಯವಿಲ್ಲ. ಅದು ಪ್ರತಿಯೊಬ್ಬ ಭಾರತೀಯನ ಹಕ್ಕಂತಾರೆ. ಅಷ್ಟೊಂದು ವಿವಾದಗಳು ಇದ್ದರೂ ಕೂಡ ಆ ವಿವಾದಕ್ಕೆ ಪರಿಹಾರ ಹುಡುಕ್ತಾ ಇದ್ದರೂ ಡೈಲಾಗ್ ಮುಖಾಂತರ, ವಾಗ್ವಾದದ ವಿಚಾರದಲ್ಲಿ ಗಲಾಟೆ ಮಾಡ್ತಾ ಇರಲಿಲ್ಲ, ಸಭಾತ್ಯಾಗ ಮಾಡ್ತಾ ಇರಲಿಲ್ಲ, ಸಭಾಂಗಣಕ್ಕೆ ಬಂದು ಗಲಾಟೆ ಮಾಡ್ತಾ ಇರಲಿಲ್ಲ. ಇವತ್ತೇನಾಗಿದೆ? ಪ್ರತಿನಿತ್ಯ ನಾವು ಓದ್ತಾ ಇರ್ತೇವೆ, ಗಲಾಟೆ ಆಯಿತು, ಸಭೆ ಮುನ್ನೂರಲಾಯಿತು. ಜವಾಬ್ದಾರಿಯಿಂದ ವಿಮುಖರ ಪ್ರಜಾಪ್ರಭುತ್ವ ಅದರ ಅರ್ಥ ಏನು ಹೇಳಿದೆ ಇವತ್ತು ಯಾಕೆ ಇಲ್ಲ ಅಂತ ಹೇಳಿದೆ ಗೊತ್ತಾ? ಇವತ್ತು ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಒಬ್ಬರು ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿಗಳು ಹೋಗಬೇಕಾದ್ರೆ ನಮ್ಮನ್ನು ನಿಲ್ಲಿಸಲ್ಲ ಬದಿಗೆ. ಝೀರೋ ಟ್ರಾಫಿಕ್ ಅಂತಾರಲ್ಲ, VIP ಮೂವ್ಮೆಂಟ್ ಅಂತಾರಲ್ಲ. ಇದು ಪ್ರಜಾಪ್ರಭುತ್ವವೇ? ಯಾರು ಇವರು? ನಮ್ಮ ಪ್ರತಿನಿಧಿಗಳು ದಾರಿಯಲ್ಲಿ ಹೋಗಬೇಕಾದ್ರೆ ನಾವು ಬದಿಯಲ್ಲಿ ನಿಂತ್ಕೊಳ್ಬೇಕು, ಮೊದಲು ಬಂದವರು. ಇದು ಯಾವ ಪ್ರಜಾಪ್ರಭುತ್ವಮ್ಮ? ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಇನೋವಾ ಗಾಡಿ ಇಟ್ಕೊಂಡಿದ್ದಾರೆ, ಮೊದಲನೇ ಸೀಟಲ್ಲಿ ಕೂತಿರ್ತಾರೆ. ಎಲ್ಲರೂ ಮಂತ್ರಿಗಳೇ ಆಗಲಿ, MLAಗಳಾಗಲಿ, MLCಗಳಾಗಲಿ, ಅವ್ರು ಸೀಟ್ ಬೆಲ್ಟ್ ಹಾಕ್ತಾರಂತ ಸ್ವಲ್ಪ ನೋಡಿ. ಮೋಟರ್ ವೆಹಿಕಲ್ ರೂಲ್ಸ್ ಪ್ರಕಾರ ಕಂಪಲ್ಸರಿ ಡ್ರೈವರ್ ಪಕ್ಕದಲ್ಲಿ ಕೂತ ವ್ಯಕ್ತಿ ಕೂಡ ಸೀಟ್ ಬೆಲ್ಟ್ ಹಾಕಬೇಕು. ಯಾಕೆ? ಅವ್ರನ್ನ ನಿಲ್ಲಿಸುವಂಥ ಧೈರ್ಯ ಪೊಲೀಸ್ನವ್ರಿಗಿಲ್ಲ. ನೀನಾದರೂ ಹೋಗಿ ನಿಲ್ಲಿಸ್ತಾರೆ, ಫೈನ್ ಹಾಕ್ತಾರೆ. ಪ್ರಜೆಗೆ ಇಲ್ಲದಂಥ ಹಕ್ಕು ಅವರಿಗಿದೆ ರೀ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅಂದು ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ ಜನರ ಸರ್ಕಾರ, ಇಂದು ಚುನಾಯಿತರಿಂದ ಚುನಾಯಿತರಿಗಾಗಿ ಚುನಾಯಿತರ ಸರ್ಕಾರ. ನಾವು ಎಲ್ಲೋ ಇದ್ದೇವೆ ಬದಿಯಲ್ಲಿ, ಅವ್ರು ಹೋಗುವಾಗ ಸಲಾಮ್ ಹಾಕಬೇಕು. ಏನು ಹಿಂದೆ ಇರಲಿಲ್ಲ ಇದು. ಈ ಬದಲಾವಣೆ ಯಾಕೆ ಆಗ್ತಾ ಇದೆ ಅಂದರೆ, ಇದನ್ನು ಈ ಮಟ್ಟಕ್ಕೆ ತಂದವರು ನಾವು ಭಾರತೀಯರು. ನಾವು ಮತ ಹಾಕಬೇಕಾದ್ರೆ ಯಾವ ಧರ್ಮಕ್ಕೆ ಸೇರಿದವನು ಪ್ರತಿನಿಧಿ ಅಭ್ಯರ್ಥಿ, ಯಾವ ಸಮುದಾಯಕ್ಕೆ ಸೇರಿದವನು, ಯಾವ ಭಾಷೆ ಮಾತಾಡುವವನು, ಅವನಿಂದ ನನಗೇನಿದೆ ಇದನ್ನು ತಿಳ್ಕೊಂಡು ತಾನೇ ನಾವು ಮತ ಹಾಕೋದು. ಯಾವತ್ತು ಇದನ್ನು ನೀವು ನೆನೆಸ್ತೀರಾ? ಯಾವತ್ತು ನೀವು ನಿಮ್ಮ ಪ್ರತಿನಿಧಿಗಳನ್ನು ಮುಂದೆ ನನ್ನ ಜೀವನವನ್ನು ಮಾರ್ಪಾಡು ಮಾಡುವಂಥ ವ್ಯಕ್ತಿ ಆತ ಅಂತ ತಿಳ್ಕೊಳ್ಳೋದಿಲ್ವೋ, ಆವತ್ತಿನವರೆಗೆ ಇದು ನಡೀತಾ ಇರ್ತದೆ. ನಮ್ಮ ಸಂವಿಧಾನವನ್ನು ತಯಾರು ಮಾಡಿದಾಗ ಶಾಸಕಾಂಗದ ಸದಸ್ಯರಿಗಿದ್ದಂಥ ಅಧಿಕಾರ ಬರೀ ಶಾಸಕಾಂಗಕ್ಕೆ ಹೋಗುವುದು, ಚರ್ಚೆ ಮಾಡುವುದು, ಕಾನೂನು ಮಾಡುವುದು ಹೊರತು ಆಡಳಿತೆಯಲ್ಲಿ ಯಾವ ಅಧಿಕಾರನೂ ಇರಲಿಲ್ಲ. ಇವತ್ತೇನಾಗಿದೆ? ಪ್ರತಿ ಹಕ್ಕು ಕೂಡ ಅವ್ರ ಕೈಯಿಲ್ಲ. ಅವರು ಹೇಳಿದ್ದೇ ಆಗಬೇಕು. ನನ್ನ ಕ್ಷೇತ್ರದಲ್ಲಿ ಈ ವ್ಯಕ್ತಿ ಅಧಿಕಾರಿ ಇರಬೇಕು, DC ಆಗಿ, ಇವ SP ಆಗಿರಬೇಕು, ಇವ ಸಬ್ ಇನ್ಸ್ಪೆಕ್ಟರ್ ಆಗಿರಬೇಕು, ಅವ ತಹಶೀಲ್ದಾರ್ ಆಗಿರಬೇಕು. ಯಾಕೆ? ನಾನು ಹೇಳಿದಂಗೆ ಅವ್ನು ಕೇಳಬೇಕು. ಇದು ಪ್ರಜಾಪ್ರಭುತ್ವ ಅಲ್ಲ. ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಎಡೆ ಇಲ್ಲ. ಸಂವಿಧಾನದಲ್ಲಿ ಅವರನ್ನು ಶಾಸಕಾಂಗ ಕರೀತೆ, ಯಾಕಂದರೆ ಶಾಸನ ಮಾಡುವ ಹಕ್ಕು ಬಿಟ್ಟು ಇನ್ಯಾವ ಹಕ್ಕಿಲ್ಲ. ಅದಕ್ಕಾಗಿ ಅವ್ರಿಗೆ ವಿದ್ಯಾ ಅರ್ಹತೆ ಬೇಡ ಅಂತ ಹೇಳಿದ್ದು. ಅವರಿಗೆ ಆಡಳಿತ ಮಾಡುವ ಅಧಿಕಾರ ಇದ್ದರೆ ಅವ್ರು ಅಂದೇ ಹೇಳ್ತಾ ಇದ್ರು, ಇಲ್ಲ ಆತ ಆಡಳಿತ ಮಾಡುವವನು, ಮುಂದೆ ಆತನಿಗೆ ವಿದ್ಯಾ ಅರ್ಹತೆ ಬೇಕಂತ ಎಲ್ಲರೂ ಒಪ್ತಾಯಿದ್ರು. ಇದನ್ನು ಕೂಡ ನೀವು ಅಂದಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಅರ್ಥ ಮಾಡ್ಕೊಳ್ಬೋದು. ಯಾಕಂದರೆ 2ನೇ ಸ್ತಂಭವನ್ನು ಸ್ಥಾಪನೆ ಮಾಡುವಾಗ ಕಾರ್ಯಾಂಗ, ನಮ್ಮ ಹಿರಿಯರು ಹೇಳ್ತಾರೆ, ಮುಂದೆ ಆಡಳಿತ ಮಾಡುವವರು ಅವರು, ಉತ್ತಮವಾದ ವ್ಯಕ್ತಿಗಳನ್ನು ನೇಮಕ ಮಾಡೋಣ, ದೊಡ್ಡ ವಿದ್ಯಾ ಅರ್ಹತೆ ಇರಬೇಕು ಅವರಿಗೆ, ಯಾರ ಕೈವಾಡನೂ ಬೇಡ, ಸ್ವತಂತ್ರವಾದ ಸಂಸ್ಥೆ ಕಟ್ಟೋಣ ಅವರ ಅಪಾಯಿಂಟ್ಮೆಂಟಿಗೆ ಅಂತ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಕಟ್ತಾರೆ. ಯಾಕಂದರೆ ಅವರು ಸ್ವತಂತ್ರರಾಗಿರಬೇಕು, ಯಾರಿಗೂ ಅವ್ರ ಮೇಲೆ ಒತ್ತಡ ತರುವ ಶಕ್ತಿ ಇರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಏನಾಗಿದೆ. ಒಬ್ಬರು MLA ಹೇಳ್ತಾರೆ, ನನಗೆ ನನ್ನ ಕ್ಷೇತ್ರದ ಒಬ್ಬ ಸಬ್ ಇನ್ಸ್ಪೆಕ್ಟ್ರನ್ನು ವರ್ಗಾವಣೆ ಮಾಡುವ ಅಧಿಕಾರ ನನಗಿಲ್ಲ. ಸ್ವಾಮಿ, ಎಲ್ಲಿ ಬಂತು ಸ್ವಾಮಿ ಆ ಅಧಿಕಾರ? ಇವತ್ತು ನೀವು ಆ ಸಬ್ ಇನ್ಸ್ಪೆಕ್ಟ್ರನ್ನು ವರ್ಗಾವಣೆ ಮಾಡುವ ಅಧಿಕಾರ ಕೇಳ್ತೀರಾ, ನಾಳೆ ಇನ್ನೊಬ್ಬನಿಗೆ ಶಿಕ್ಷೆ ಕೊಡುವ ಅಧಿಕಾರ ಕೂಡ ನೀವೇ ಕೇಳ್ಬೋದು ತಾನೆ. ಯಾವ ವಿದ್ಯಾ ಅರ್ಹತೆಯನ್ನು ಬೇಡ. ಅವ ತಪ್ಪು ಮಾಡಿದ, ನಾನು ಹೇಳಿದೆ ಕೊಡಿ ಶಿಕ್ಷೆ, ಅವನಿಗೆ ಹೇಳುವಂಥ ಅಧಿಕಾರ ಕೇಳುವವರು ಇದ್ದಾರೆ ನಾಳೆ. ಆದರೆ ಅದಕ್ಕೆ ಪೂರಕವಾಗಿ ಆದದ್ದೇನು ಈ ಕಾರ್ಯಾಂಗದಲ್ಲಿ? ಇವತ್ತು ನಮ್ಮ ದೇಶದಲ್ಲಿ ನಡೆದಂಥ ಎಲ್ಲ ಹಗರಣಗಳಲ್ಲೂ ಇವರ ಕೈವಾಡ ಇದ್ದೇ ಇದೆ. ಇವರ ಕೈವಾಡ ಇಲ್ಲದೆ ಇದ್ದರೆ ಅದು ಆಗಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ದಾಖಲೆಗಳಲ್ಲಿ ಸಹಿ ಮಾಡುವವರು ಇವರು. ಯಾಕೆ ಮಾಡ್ತಾರೆ? ಇವ್ರಿಗೂ ಪಾಲಿದೆ ಅದರಲ್ಲಿ. ಅವರನ್ನು ನೇಮಕ ಮಾಡೋ ಸಂಸ್ಥೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಾಗಿದೆ?
ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಮಾಜಿ ಅಧ್ಯಕ್ಷರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ, ಯಾವ ಹುದ್ದೆಗೆ ಎಷ್ಟು ಲಂಚ ಪಡೆದಿದ್ದಾನಂತ. ಲಂಚ ಕೊಟ್ಟು ಕೆಲಸಕ್ಕೆ ಬಂದವನು ಪ್ರಾಮಾಣಿಕನಾಗಿರೋಕ್ಕೆ ಸಾಧ್ಯವೇ? ಅವನು ಹೇಳ್ತಾನೆ, ಬಿಟ್ಟು ಬಂದಿಲ್ರಿ, ಕೊಟ್ಟು ಬಂದಿದ್ದೇನೆ. ಜವಾಬ್ದಾರಿನೇ ಬರಲ್ಲ. ಹಾಂ, ಅದು ಎರಡನೇದಾಯ್ತಲ್ಲ. ಮೂರನೇಗೆ ಬರೋಣ, ನ್ಯಾಯಾಂಗ. ನಾನಿದ್ದದ್ದು ಒಂದು ಕೇಸು ಯಾವ ಕೋರ್ಟಲ್ಲಾದರೂ ಇತ್ಯರ್ಥ ಆಗಬೇಕಾದ್ರೆ ಮೊದಲನೇ ಕೋರ್ಟಲ್ಲಿ 15ರಿಂದ 16 ವರ್ಷ ಬೇಕು. ಒಂದು ಮೇಲ್ಮನವಿ, 2 ಮೇಲ್ಮನವಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಕೊನೆ ತೀರ್ಪು ಬರುವಾಗ ಆ ಕಕ್ಷಿಗಾರ ಇರ್ಬೋದೆ? ವ್ಯಂಗ್ಯವಾಗಿ ಹೇಳ್ತಾರೆ, ಗಂಡ ಹೆಂಡತಿ ನಡುವೆ ಜಗಳ ಅಂತ. ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ. ಒಬ್ಬರು ಕೋರ್ಟಿಗೆ ಹೋಗ್ತಾರೆ, ಡೈವೋರ್ಸ್ ಕೇಳಿಕೊಂಡು ಅಥವಾ ರೆಸ್ಟಿಟ್ಯೂಷನ್ ಆಫ್ ಕಾಂಜಿಗಲ್ ರೈಟ್ಸ್ ಅಂತ ಕೇಳ್ಕೊಂಡು ಹೋಗ್ತಾರೆ. ಕೊನೆಯ ತೀರ್ಪು ಸುಪ್ರೀಂ ಕೋರ್ಟಿಂದ ಬರುವಾಗ ಅವ್ನಿಗೆ 85 ವರ್ಷ ಆಗ್ತದೆ, ಗಂಡನಿಗೆ, ಹೆಂಡತಿಗೆ 80 ವರ್ಷ ಆಗ್ತದೆ. ನ್ಯಾಚುರಲ್ ಜಸ್ಟಿಸ್ ಸಿಸ್ಟಮ್ ಆಗ್ತದೆ. ಏನು ಯಾಕೆ ಕಾರಣ ಇದಕ್ಕೆ? ಅಂದರೆ ಇವತ್ತಿನ ಪರಿಸ್ಥಿತಿ ಪರಿಣಾಮಗಳು ಇರುವುದು ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಮಾತ್ರ ಅಲ್ಲ, ಈ ದೇಶದಲ್ಲಿರುವ ಎಲ್ಲ ವೃತ್ತಿಗೂ ಹೋಗಿದೆ ಈ ರೋಗ. ಮಾಧ್ಯಮ ತಗೊಳ್ಳಿ, ನೀರಾ ರಾಡಿಯಾ ಅನ್ನೋ ಒಂದು ಹೆಸರು ಕೇಳಿರ್ಬೇಕು ನೀವು ಕೆಲವು ವರ್ಷದ ಹಿಂದೆ. ಪೇಡ್ ನ್ಯೂಸ್ ಕಾನ್ಸೆಪ್ಟ್, ಹಣ ತಗೊಂಡು ಸುಳ್ಳು ವರದಿ ಮಾಡೋದು, ಬ್ಲ್ಯಾಕ್ ಮೇಲ್ ವರದಿ ಮಾಡೋದು, ಅದು ಸರ್ವಸಾಧಾರಣವಾಗಿದೆ ಇವತ್ತು. ಅಲ್ಲ, ಖಾಸಗಿ ವ್ಯಕ್ತಿಗೆ ಹೋಗಿ ನೀವು, ವೈದ್ಯರಾಗಲಿ, ಖಾಸಗಿ ಆಸ್ಪತ್ರೆಗಳಾಗಲಿ, ಎಲ್ಲಾದರೂ ಹೋಗಿ, ಏನು ನಡೀತಾ ಇದೆ? ಇದಕ್ಕೆ ಮೂಲ ಕಾರಣ ನಮ್ಮ ಸಮಾಜ. ಯಾಕಂದರೆ ಈ ಸಮಾಜ ಅಂಥವರನ್ನು ಬಹಿಷ್ಕರಿಸ್ತಾ ಇದ್ದರೆ ಇಷ್ಟೊಂದು ಮಟ್ಟಕ್ಕೆ ಅದು ಹೋಗ್ತಾ ಇರಲಿಲ್ಲ. ಕಳ್ಳತನದಿಂದ ಮಾಡಿದಂಥ ಇದಕ್ಕೆ ನೀವು ಸಲಾಮ್ ಹೊಡಿತೀರಲ್ಲಮ್ಮ. ಅದೇ ಬಂದದ್ದು. ಕೊನೆಗೆ ಬರುವುದು ನಾವು ಈ ಸಮಾಜಕ್ಕೆ. ಯಾವ ರೀತಿ ಸಮಾಜವನ್ನು ಬದಲಾಯಿಸ್ಬೋದು, ಯಾವ ರೀತಿಯಲ್ಲಿ ಈ ಸಮಾಜ ಒಂದು ಮೌಲ್ಯದ ಆಧಾರದ ಮೇಲಿರುವಂಥ ಸಮಾಜ, ಸತ್ಯವನ್ನು ಸತ್ಯ ಅಂತ ಒಪ್ಕೊಳ್ಳುವಂಥ ಸಮಾಜ, ಸುಳ್ಳನ್ನು ಬೇಡಪ್ಪ ಅಂತ ದೂರ ಇಡುವಂಥ ಸಮಾಜ, ದುರಾಸೆಗೆ ಬೆಲೆ ಕೊಡದಂತಹ ಸಮಾಜ, ಅಂಥ ಸಮಾಜವನ್ನು ಕಟ್ಟುವ ಪ್ರಯತ್ನ ಆಗಬೇಕು. ಎಲ್ಲರೂ ಅದಕ್ಕೆ ಜವಾಬ್ದಾರಿ. ಇಲ್ಲದಿದ್ದರೆ ಏನಾಗ್ತದೆ? ಇದೇ ಸಮಾಜದಿಂದ ಹೋಗುವುದು ಶಾಸಕಾಂಗಕ್ಕೆ, ಇದೇ ಸಮಾಜದಿಂದ ಹೋಗುವುದು ಕಾರ್ಯಾಂಗಕ್ಕೆ, ಇದೇ ಸಮಾಜದಿಂದ ಹೋಗುವುದು ನ್ಯಾಯಾಂಗಕ್ಕೆ, ಇದೇ ಸಮಾಜದಿಂದ ಹೋಗುವುದು ಮಾಧ್ಯಮಕ್ಕೆ. ಅವರಲ್ಲಿ ಏನು ಮೌಲ್ಯಗಳಿವೆ? ಸರ್, ನಿಮ್ಮ ವೃತ್ತಿ ಬದುಕಿನ ಅನುಭವ ತುಂಬ ಅಪಾರವಾಗಿರುವಂಥದ್ದು. ಈಗಾಗಲೇ ನೀವು ರಾಜಕೀಯದಲ್ಲಾಗಿರುವಂಥ ಬದಲಾವಣೆಗಳು, ಅರ್ಥವ್ಯವಸ್ಥೆ ಮೇಲೆ ಅದರಿಂದ ಆಗ್ತಾ ಇರೋಂಥ ದುಷ್ಪರಿಣಾಮಗಳು, ಆ ಬದಲಾವಣೆಗಳ ಬಗ್ಗೆ ಮಾತಾಡಿದ್ರಿ. ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಅದ್ರ ಬಗ್ಗೆ ನಿಮಗೆ ಹೇಗನ್ಸುತ್ತೆ ಸರ್? ಬದಲಾವಣೆಗಳು ಭಾಳಷ್ಟು ಆಗಿದೆ ಅಮ್ಮ. ಆದರೆ ಈ ಒಂದು ತೀರ್ಪಿನ ತಡದಿಂದ ಒಂದು ರೀತಿಯಲ್ಲಿ ನಾವು ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತೇವೆ. ಅಲ್ಲ, ಹುರುಳಿಲ್ಲದೆ ಇದ್ದ ಕೇಸ್ಗಳು ಕೂಡ ಕೋರ್ಟಿಗೆ ಬರ್ತದೆ. ಯಾಕಂದರೆ ಈ ತಡದಿಂದ, ತೀರ್ಪು ಬರುವ ತಡದಿಂದ ಒಂದು ಪಾರ್ಟಿಗೆ ಲಾಭ ಆಗ್ತದೆ. ಅದರಿಂದ ಕೇಸ್ ಹಾಕೋದು, ಯಾವುದೇ ಒಂದು ಇಂಜಂಕ್ಷನ್ ಅಥವಾ ಸ್ಟೇ ಆರ್ಡರ್ ತಗೊಳ್ಳೋದು, ಮತ್ತು 10-15 ವರ್ಷ ಮುಂದುವರಿತದೆ. ಆ ಸ್ಟೇ ಆರ್ಡರ್ನ ಮುಖಾಂತರ ಲಾಭ ಪಡ್ಕೊಳ್ಳೋದು. ಸೋತ್ರೆ 2ನೇ ಕೋರ್ಟಿಗೆ ಹೋಗೋದು, ಅಲ್ಲೂ ಇದೇ ರೀತಿ ಆಗ್ತದೆ. 3ನೇ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತ 50-60 ವರ್ಷಗಳ ಕಾಲ ಇಂಥ ಒಂದು ಹೈಕೋರ್ಟಿನ ಅಥವಾ ಕೋರ್ಟಿನ, ಎಲ್ಲ ಕೋರ್ಟಿನ ಇಂಟ್ರೀಮ್ ಆದೇಶ ಪಡ್ಕೊಂಡು ಲಾಭ ಪಡೆಯುವಂಥ ಕೇಸ್ಗಳು ಭಾಳಷ್ಟಿವೆ. ನನ್ನ ಅನಿಸಿಕೆಯಲ್ಲಿ ಸುಮಾರು 40-50% ಆದರೂ ಇವತ್ತಿರುವಂಥ ಕೇಸ್ಗಳಲ್ಲಿ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅನ್ನುವ ಭಾಳಷ್ಟು ಕೇಸ್ಗಳಿವೆ. ಇದರಿಂದ ನ್ಯಾಯಾಂಗದ ಮೇಲಿರುವಂಥ ಭರವಸೆ ಜನರಿಂದ ಹೋಗ್ಬೋದು. ಏನು ಪ್ರಯೋಜನ? 50 ವರ್ಷದ ನಂತರ ತೀರ್ಪು ಬಂದು ನನಗೇನಾಗಬೇಕು ಅದರಿಂದ? ಅದರ ಲಾಭ ಪಡೆಯೋರು ಭಾಳಷ್ಟು ಜನ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಒಂದು ಹೊಸ ರೀತಿಯ ನ್ಯಾಯಾಂಗ ಬರ್ಬೋದು. ಕಾನೂನು ಮುಖಾಂತರ ಅಲ್ಲ, ಗೈರ್ ಕಾನೂನು ಮುಖಾಂತರ ಬರ್ಬೋದು. ಅದೇನೆಂದರೆ ಅಂಡರ್ಗ್ರೌಂಡ್ ಪೀಪಲ್ ಅಂತೇವೆ ನಾವು. ಕಾನೂನು ಬಾಹಿರವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿದ್ದಾರೆ, ಬಲಿಷ್ಠರು ಭಾಳ. ಅವ್ರು ಬಂದು ಹೇಳ್ಬೋದು, ಇವಾಗ ನಾನು ನಿಮ್ಮ ಟೆನೆಂಟು, ನೀವು ಲ್ಯಾಂಡ್ ಲಾರ್ಡ್, ನಿಮಗೆ ಮನೆ ಬೇಕಂತ ನೀವು ಕೋರ್ಟ್ ಅರ್ಜಿ ಹಾಕ್ತೀರ, ನಾನು ಬಿಡಲ್ಲ, ಕೋರ್ಟಲ್ಲಿ ಅದೇ. ಇದೇ ರೀತಿ 1ನೇ ಕೋರ್ಟ್, 2ನೇ ಕೋರ್ಟ್, 3ನೇ ಕೋರ್ಟ್ ಅಂತ ಹೋಗ್ತಾ ಇದ್ದರೆ ನಿಮಗೆ ಅದರಿಂದ ಏನು ಲಾಭ ಇಲ್ಲ. ನಿಮ್ಮ ಜೀವನ ಕಾಲದಲ್ಲಿ ಬರದೇ ಇರ್ಬೋದು ಆ ತೀರ್ಪು ನಿಮ್ಮ ಪರವಾಗಿ. ಆ ಬದಲಾವಣೆಯಲ್ಲಿ ಏನಾಗ್ತದೆ ಅಂದರೆ, ಈ ಅಂಡರ್ಗ್ರೌಂಡ್ ಪೀಪಲ್ ನಿಮ್ಮ ಹತ್ರ ಬರ್ತಾರೆ. ಈತನನ್ನು ಬಿಡಿಸ್ಬೇಕಂದು ನಿಮ್ಮ ಮನೆಯಿಂದ ಇಷ್ಟು ಕೊಡಿ, ನಮಗೆ 1 ವಾರದಲ್ಲಿ ಬಿಡಿಸಿಬಿಡ್ತೇನೆ ಅಂತಾರೆ. ಅವ್ರು ಹೇಳಿದ ಮಾತು ಕರೆಕ್ಟಾಗಿ ಮಾಡಿಕೊಡ್ತಾರೆ. ಯಾಕೆಂದರೆ ಅವ್ರು ನನ್ನ ಹತ್ರ ಬರ್ತಾರೆ, ಬಿಟ್ಬಿಡ್ರಿ ಮನೆ, ಇಲ್ಲದ್ರೆ ನಿಮ್ಮ ಮಗಳ ಮೇಲೆ ಆ್ಯಸಿಡ್ ಹಾಕ್ತೇವೆ, ಮಗನನ್ನು ಕಿಡ್ನ್ಯಾಪ್ ಮಾಡ್ತೇವೆ ಅಂತ ಹೇಳ್ತಾರೆ.
ಅದರಿಂದ ಹೆದರ್ಕೊಂಡು 100ರಲ್ಲಿ 90% ಜನರಾದರೂ ಬಿಟ್ಟು ಹೋಗ್ತಾರೆ. ಬಿಡದೇ ಇದ್ದರೆ ಅವರನ್ನು ಉಡಿಸ್ ಮಾಡುವಂಥ ಶಕ್ತಿ ಕೂಡ ಅವರಲ್ಲಿದೆ. ಸೊ ಈ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಇದಕ್ಕೆ ಜಾರಿಗೆ ಬಂದರೆ ನ್ಯಾಯಾಂಗ ಮುಗಿದೋಯ್ತು. ನ್ಯಾಯಾಂಗ ಮುಗಿದ ಮೇಲೆ ಮತ್ತೆ ಅದೇ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಎರಡೂ ದುರ್ಬಳಕೆ, ಅದು ದುರ್ಬಳಕೆನೇ. ಮತ್ತು ನಾನು ಕೂಡ ಅದನ್ನು ನಿಮ್ಮ ವಿರುದ್ಧ ದುರ್ಬಳಕೆ ಮಾಡ್ಬೋದು. ನೀವು ಲ್ಯಾಂಡ್ ಲಾರ್ಡ್, ನಾನು ಟೆನೆಂಟು, ನಾನು ಇವ್ರಿಗೆ ಕಾಸು ಕೊಡೋದು, ಅವ್ರು ನಿಮ್ಗೆ ಹೇಳಿದೆ ಬಿಡ್ರಿ ಕೇಸ್ ವಾಪಸ್ ತಗೊಳ್ಳೋದಿದ್ರೆ ನಿಮ್ಮ ಮಗನನ್ನು ಕಿಡ್ನ್ಯಾಪ್ ಮಾಡ್ತೇವೆ, ನಿಮ್ಮ ಮಗಳ ಮೇಲೆ ಆಸಿಡ್ ಆಗ್ತೇವೆ, ನೀವು ಸುಮ್ಮನಿರಬೇಕು. ಇದು ಬಂದೇ ಬರ್ತದೆ ಇಂಥ ವಿಚಾರಗಳು. ಆದ್ದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗನಿಸಿದ್ದು ಮೊದಲಾಗಿ ನ್ಯಾಯಾಂಗ ಮತ್ತು ಸರ್ಕಾರ ಕೂತ್ಕೊಂಡು ಒಂದು ವಿಚಾರಣೆ ಮಾಡಬೇಕು, ಚರ್ಚೆ ಮಾಡಬೇಕು. ಈ ಪದ್ಧತಿಯಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು, ಬದಲಾವಣೆಗಳಿಗೆ ದಾರಿ ಇದೆ. ನಾನೊಂದು ಸಲಹೆ ಮಾತ್ರ, ಅದನ್ನು ಚರ್ಚೆ ಮಾಡಿ ಮತ್ತೆ ಅದು ಸರಿ ಕಂಡ್ರೆ ಅದನ್ನು ಜಾರಿಗೆ ತರಬೇಕು. ನನ್ನ ವಿಚಾರ ಅಮೇರಿಕಾದಲ್ಲಿರುವ ಪದ್ಧತಿ ಹೊಂದಿಕೊಂಡಿದೆ. ಅಲ್ಲಿ 2 ಕೋರ್ಟು, ಒಂದು ಮೊದಲನೇ ಕೋರ್ಟು. ಅಲ್ಲಿ ನನ್ನ ವಿರುದ್ಧ ಆದರೆ ನಾನು ಎಪೀಲ್ಗೆ ಹೋದರೆ, ಅಲ್ಲಿ ಎಪೀಲ್ ಸೋತ್ರೆ ನನ್ನ ಮೇಲೆ ಭಾಳಷ್ಟು ಕಾಸ್ಟ್ ಲೆವಿ ಮಾಡ್ತಾರೆ. ನೀನು ಇದರ ದುರ್ಬಳಕೆ ಮಾಡ್ತಾ ಇದೆಯಾ ಅಂತ ಹೇಳ್ಕೊಂಡು. ಮತ್ತು ನಾನು ಕೇಸ್ ಗೆಲ್ಲಲ್ಲ, ಹೆಂಗೋ ಅಲ್ಲಿ ಮುಗ್ದೈತೆ ನನ್ನ ಕೇಸ್. ಅದರಿಂದ ನಾನು ಈ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ಗೆ ಹೋಗಲ್ಲ ಮುಂದೆ. 2 ಕೋರ್ಟ್ ಇರೋದು. ಎರಡನೇ ಕೋರ್ಟಲ್ಲಿ ಸೋತ್ರೆ, ಮೊದಲನೇ ಕೋರ್ಟು 2ನೇ ಕೋರ್ಟ್ ಎರಡರಲ್ಲಿ ಸೋತ್ರೆ ಮತ್ತೆ ನೀವು ಅಷ್ಟೊಂದು ಖರ್ಚು ಮಾಡಬೇಕಾಗ್ತದೆ, ನಿಮ್ಮಲ್ಲಿದ್ದ ಸಂಪತ್ತೆಲ್ಲ ಮುಗಿದೋಗ್ತದೆ. ಅದರಿಂದಾಗಿ ನಮ್ಮ ಭಾವನೆಗಳು ಬದಲಾವಣೆ, ಬೇಡಪ್ಪ ಏನಾದರೂ ಆಗಲಿ ಮುಗಿಸ್ಬಿಡೋಣ ಅಂತ. ಅದೇ ಆ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ 40-45-50% ಮುಗಿದೋದ್ರೆ, ಬರದೇ ಹೋದರೆ ಇಲ್ಲಿರುವಂಥ ಕೇಸ್ಗಳನ್ನು ಫಟಾಫಟ್ ಡಿಸ್ಕಸ್ ಮಾಡ್ಬೋದು. ಇವತ್ತು ಕರ್ನಾಟಕ ಹೈಕೋರ್ಟಲ್ಲಿ ನಾನು ಕೇಳಿದ ವಿಚಾರ 20 ಲಕ್ಷ ಕೇಸ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಕರ್ನಾಟಕ ಹೈಕೋರ್ಟಲ್ಲಿ ಇನ್ನೂ ಭಾಳಷ್ಟು ಕೇಸ್ಗಳಿವೆ ಅಂತ. ಇದು ಯಾವಾಗ ಮುಗಿಸ್ತೀರ ನೀವು? ಈ ಕರ್ನಾಟಕ ಹೈಕೋರ್ಟು 57ನೇ ಇಸ್ವಿಯಲ್ಲಿ ನನ್ನ ತಂದೆಯವರು ಇಲ್ಲಿ ನ್ಯಾಯಾಧೀಶರಾದಾಗ 9 ಜನ ಜಡ್ಜಸ್ ಇದ್ದರು. ಇವತ್ತು ಸುಮಾರು 50 ಜನರಿಗೆ ಜಡ್ಜಸ್ ಇದ್ದಾರೆ. ಆದರೂ ಕೂಡ ಅವ್ರನ್ನ ಡಿಸ್ಪೋಸ್ ಆಫ್ ಮಾಡೋಕ್ಕಾಗಲ್ಲ. ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಾಗ ಅಲ್ಲಿದ್ದು 90 ಜನ. ನಾನು ಹೋದಾಗ 21 ಜನ ಇದ್ದರು. ಇವತ್ತು 34 ಜನ ಇದ್ದಾರೆ. ಆದರೆ ಅವ್ರಿಗೆ ಡಿಸ್ಪೋಸ್ ಆಫ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಂಥ ರಶ್ ಇದೆ. ಎಲ್ಲರೂ ಲಿಟಿಗೇಷನ್ ಹೋಗ್ತಾರೆ ಕೋರ್ಟಿಗೆ. ಗೊತ್ತಿದ್ದು ಕೂಡ ನನ್ನ ಕೇಸಲ್ಲಿ ನನ್ನ ವಾದದಲ್ಲಿ ಯಾವ ಹುರುಳಿಲ್ಲ ಅಂತ ಗೊತ್ತಿದ್ರು ನೋಡೋಣ್ರಿ ಏನಾದರೂ ಆಗ್ಬೋದು. ಮತ್ತು ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರ ಇದೆ ಅನ್ನೋದು ನಾವು ಮರಿಬಾರ್ದು. ಕಣ್ಣು ಮುಚ್ಚಿಕೊಂಡು ಇಲ್ರಿ ನ್ಯಾಯಾಂಗದಲ್ಲಿ ಎಲ್ಲ ಸರಿಯಾಗಿದೆ ಅಂತ ಹೇಳೋದು ತಪ್ಪು. ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರ ಇದೆ, ಯಾಕಂದರೆ ಇಲ್ಲಿಂದಲೇ ಓದವ್ರು ತಾನೆ. ಅದರಿಂದ ಬದಲಾವಣೆಗಳು ಬರಬೇಕು, ಹೊಸ ಕಾನೂನುಗಳು ಬರಬೇಕು. ಹೌದು, ನಿಜ. ಯಾಕಂದರೆ ಆರ್ಥಿಕವಾಗಿ ನಾವು ದೊಡ್ಡ ದೇಶ ಆದಾಗ ಬೇರೆ ಬೇರೆ ರೀತಿಯ ವಿವಾದಗಳು ಬರ್ತವೆ. ಕಂಪನಿ ಲಿಟಿಗೇಷನು, ಟ್ಯಾಕ್ಸ್ ಲಿಟಿಗೇಷನು, ಲೇಬರ್ ಲಿಟಿಗೇಷನು. ಹಿಂದೆ ಏನಿತ್ತು 2 ವಾದ, ಒಂದು ಸಿವಿಲ್ ಡಿಸ್ಪ್ಯೂಟು, ಇನ್ನೊಂದು ಕ್ರಿಮಿನಲ್. ಇವಾಗ ಆಗಿಲ್ಲ. ಕೂತದ್ದಕ್ಕೂ ಒಂದು ಡಿಸ್ಪ್ಯೂಟ್, ನಿಂತದ್ದಕ್ಕೂ ಒಂದು ಡಿಸ್ಪ್ಯೂಟ್, ಮಲಗಿದ್ದಕ್ಕೂ ಒಂದು ಡಿಸ್ಪ್ಯೂಟ್ ಅಂತ ಇದೆ ಇವತ್ತು. ಆದ್ದರಿಂದ ಈ ಡಿಸ್ಪ್ಯೂಟ್ಗಳನ್ನು ಕಮ್ಮಿ ಮಾಡುವಂಥ ಬದಲಾವಣೆಗಳು ಬರಬೇಕು ಹೊರತು ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಬದಲಾವಣೆಗಳು ಕಾನೂನಿನಲ್ಲಿ ಬರಬಾರ್ದು ಅನ್ನೋದು ನನ್ನ ವಿಚಾರ. ಯಾಕೆಂದರೆ ತೀವ್ರವಾಗಿ ತೀರ್ಪು ಬರುವುದು ಫೌಂಡೇಶನ್, ಬುನಾದಿ ನಮ್ಮ ನ್ಯಾಯಾಂಗದ. ಅದಕ್ಕೆ ನೀವು ಬೇರೆ ರೀತಿ ಧಕ್ಕೆ ಬರುವಂಥ ಬದಲಾವಣೆಗಳಂತಂದರೆ ಭಾಳ ಕಷ್ಟ. ಎನ್ಕರೇಜ್ ಮಾಡಿಬಿಡಿ ಲಿಟಿಗೇಷನನ್ನು. ಲಿಟಿಗೇಷನ್ ಅನ್ನೋದು ಆ ಒಂದು ಸಂದರ್ಭದಲ್ಲಿ ಹೋಗಿ ಇನ್ನೇನೂ ಸಾಧ್ಯವಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಲಿಟಿಗೇಷನ್ ಹೋಗುವವರು ಇರಬೇಕು. ಹೋದರೆ ಅದು ತೀವ್ರವಾಗಿ ಮುಗಿಬೇಕು. ಅಂಥ ಬದಲಾವಣೆ ಬಂದರೆ ಸರಿ. ಇಲ್ಲದ್ರೆ ಬೇರೆ ಬೇರೆ ಕೇಸ್ಗೆ ಬೇರೆ ಬೇರೆ ಕೋರ್ಟ್ ಮಾಡೋದು ಸರಿ, ಆದರೆ ಅದರ ಮತ್ತೆ ಎಪೀಲ್ ಕೊಡಬೇಡಿ, ಒಂದು ಅಲ್ಲಿ ಮುಗಿದೋಗ್ತದೆ ಅದು. ಅದನ್ನು ನನ್ನ ವಿಚಾರ ಒಂದು ಎಪೀಲ್ ಕೊಡಬೇಕು. ಯಾಕಂದರೆ ನಾವೆಲ್ಲ ಮನುಷ್ಯರು, ನ್ಯಾಯಾಧೀಶರುಗಳು ಕೂಡ ತಪ್ಪು ಮಾಡ್ಬೋದು. ಆ ಒಂದೇ ಕೋರ್ಟಲ್ಲಿ ಮಾತ್ರ ಪಟ ಆಗಬೇಕು. ಅದು ಭಾಳ ಮುಖ್ಯವಾದದ್ದು. ಸ್ಪೆಕ್ಯುಲೇಟಿವ್ ಲಿಸ್ಟಿಗೇಷನ್ ಅದಕ್ಕೆ ಅಂತ್ಯ ಆಗಬೇಕು. ಅಂಥ ಬದಲಾವಣೆ ತರಬೇಕು ಅನ್ನೋದು ನನ್ನ ವಿಚಾರ.
ಸರ್ 1980 ನಂತರದಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜುಡಿಷಿಯಲ್ ರಿವ್ಯೂ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಕಾನ್ಸೆಪ್ಟು ತುಂಬ ಹೆಚ್ಚು ಹಿಂದಿಗೆ ಕಂಪೇರ್ ಮಾಡಿದ್ರೆ ಕಾರ್ಯನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೋಡಿ, ನಮ್ಮ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೀವಿ, ಸಾರ್ವಜನಿಕ ಹಿತಾಸಕ್ತಿಯ ಕೇಸ್ಗಳು ಭಾಳ ಉತ್ತಮವಾದ ಒಂದು ಅಧಿಕಾರ ಕೋರ್ಟಿಗೆ ಹೋಗೋದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಮೇಲೆ ಎಲ್ರಿಗೂ ಹಕ್ಕಿದೆ. ಆಡಳಿತ ನಡೆಸುವ ಹಕ್ಕಲ್ಲ, ಆಡಳಿತೆಯಲ್ಲಿ ಆಗುವಂಥ ನ್ಯೂನ್ಯತೆಯನ್ನು ತೋರಿಸ್ಕೊಂಡು ಅದಕ್ಕೆ ಪರಿಹಾರ ಹುಡುಕುವಂಥ ಶಕ್ತಿ ಎಲ್ರಿಗಲ್ಲಿ ಇರಬೇಕು. ಇಲ್ಲದೇ ಏನಾಗ್ತದೆ ಅಂದರೆ ಆಡಳಿತದಲ್ಲಿದ್ದವ್ರಿಗೆ ನಮ್ಮನ್ನು ಪ್ರಶ್ನೆ ಮಾಡೋರು ಯಾರು ಇಲ್ಲರಿ, ನಾವು ಇಷ್ಟ ಬಂದಂಗೆ ಮಾಡ್ಕೊಳ್ತೇವೆ ಅನ್ನೋದೊಂದು ಸಾಧಾರಣವಾದ ವಿಚಾರ ಆಗಿರ್ತದೆ. ಅದನ್ನು ವಿರೋಧಿಸೋಕ್ಕಾಗಿ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ತಂದಿದ್ದಾರೆ. ಆದರೆ ಇವತ್ತು ನನಗೆ ಅನಿಸ್ತಾ ಇದೆ ಅದರ ದುರ್ಬಳಕೆ ಆಗ್ತಾ ಇದೆ. ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಬಾರ್ದು. ಈಗ ಕಳೆದ ಸುಮಾರು ನೀವು ಹೇಳಿದಂಗೆ 80ನೇ ದಶಕದಿಂದ ಭಾಳಷ್ಟು ತೀರ್ಪುಗಳು ಬಂದಿವೆ, ಎಲ್ಲದಕ್ಕೂ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಿಂದ ಈ ವಿವಾದಗಳು ಕೋರ್ಟ್ನ ಮೆಟ್ಟಲು ಹತ್ತೋದಿದೆಯಲ್ಲ, ಅದಕ್ಕೆ ಭಾಳ ಕಮ್ಮಿ ಎನ್ಕರೇಜ್ಮೆಂಟ್ ಇರಬೇಕು. ನಿಜವಾದ ವಿವಾದ ಅದಕ್ಕೆ ಹಿಂದೆ ಏನಂದರೆ ಲೋಕಸ್ ಸ್ಟ್ಯಾಂಡೈ ಅಂತಿತ್ತು, ಯಾರಿಗೆ ಆ ಕೇಸಲ್ಲಿ ನೇರವಾಗಿ ಆಸಕ್ತಿ ಇದೆ ಆತ ಮಾತ್ರ ಹೋಗ್ಬೋದು. ಇವತ್ತು ಹಂಗಲ್ಲ, ನಿಮ್ಮ ವಿಚಾರದಲ್ಲೂ ನಾನು ಕೇಸ್ ಹಾಕ್ಬೋದು ಅಂಥ ಒಂದು ದಿಸ್ ಶುಡ್ ಬಿ ಅನ್ ಎಕ್ಸೆಪ್ಷನಲ್ ಕೇಸ್. ಇದಾಗಲ್ಲ, ದಿನನಿತ್ಯ ಅದಕ್ಕೆ 2-3 ಬೆಂಚ್ಗಳು ಬೇಕಾಗಿದೆ. ಎಲ್ಲರೂ ಬ್ಯುಸಿ ಬಾಡೀಸ್ ಅಂತೇವೆ ನಾವು, ಅವ್ರಿಗೆ ಅದೇ ಕೆಲಸ, ಬೇರೇನಿಲ್ಲ. ಅಂದರೆ ಅದರದ್ದು ಅಗತ್ಯ ಇದೆ, ಯಾಕಂದರೆ ಇವತ್ತು ಆಡಳಿತದಲ್ಲಿ ಆಗೋದು ಕೂಡ ಅದೇ ತಾನೆ. ಎಲ್ಲ ಸರಿ ಹೋದರೆ ಮತ್ತೆ ಇಟ್ ಈಸ್ ಓಕೆ. ಬಟ್ ಎನಿ ಚೇಂಜ್, ಏನೇ ಬದಲಾವಣೆ ನ್ಯಾಯಾಂಗದಲ್ಲಿ ಬರುವುದಿದ್ರೆ ಅದರ ಮೂಲ ಉದ್ದೇಶ ಏನಂದರೆ ಈ ವಿವಾದಗಳ ಕೋರ್ಟಿಗೆ ಹೋಗುವ ವಿವಾದಗಳನ್ನು ತಡೆ ಹಿಡಿಯುವುದು. ಇಲ್ಲದ್ರೆ ನ್ಯಾಯಾಂಗದ ಮೇಲಿರುವ ಭರವಸೆ ಕೆಟ್ಟು ಹೋಗ್ತದೆ ಜನರಿಗೆ. ಅದು ಮುಗಿದು, ಅದು ಯಾವತ್ತಿನ ದಿವಸ ಜನರಿಗೆ ಭರವಸೆ ಹೋಗ್ತದೆ ಆವತ್ತಿಗೆ ನ್ಯಾಯಾಂಗದ ಬೆಲೆ ಮುಗೀತು. ಸರ್, ಲಾ ಮತ್ತು ಜಸ್ಟಿಸ್ ಈ ಎರಡು ಅನೇಕ ಸಲ ಎರಡು ಭಿನ್ನವಾದವು ಅಂತ ಹೇಳ್ತಾರೆ. ಎಷ್ಟೊಂದು ಸಲ ಖಂಡಿತ. ಅದಕ್ಕೇನೆಂದರೆ ನೋಡಿ, ಹಿಂದೆ ಕಾನೂನು ಅಂದರೆ ಅದು ಕಾನೂನಿನ ಪದಗಳ ಮೇಲೆ ಹೊಂದಿಕೊಂಡಿತ್ತು. ಒಬ್ಬ ನ್ಯಾಯಾಧೀಶನ ವೈಯಕ್ತಿಕ ವಿಚಾರಗಳು ಅದಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕಾಗಿ ನೀವು ನೋಡಿ, ನ್ಯಾಯ ದೇವತೆಯನ್ನು ನೋಡಿ, ಕಣ್ಣಿಗೆ ಪಟ್ಟಿ ಹಾಕಿರ್ತಾರಲ್ಲ, ಯಾಕಂದರೆ ಇತರ ವಿಚಾರಗಳನ್ನ ನೋಡಿಕೊಂಡು ನಿಮ್ಮ ತೀರ್ಪು ಅದಕ್ಕೆ ಹೊಂದ್ಕೊಂಡಿರಬಾರ್ದಂತ. ಆದರೆ ಇವತ್ತು ಹಂಗಿಲ್ಲ. ಕೆಲವರು ಪ್ರೋ ಲ್ಯಾಂಡ್ ಲಾರ್ಡ್ ಜಡ್ಜಸ್ ಇದ್ದಾರೆ, ಕೆಲವರು ಪ್ರೋ ಲೇಬರ್ ಜಡ್ಜಸ್ ಇದ್ದಾರೆ, ಕೆಲವರು ಪ್ರೋ ಅದು ಜಡ್ಜ್, ಕೆಲವರು ಪ್ರೋ ಈ ಜಡ್ಜ್ ಅಂತ. ಈ ಭಾವನೆಗಳು ಹೋಗಬೇಕು. ಎಲ್ಲರ ವಿಚಾರಗಳು ಆ ಕಾನೂನಿಗೆ ಹೊಂದ್ಕೊಂಡಿರಬೇಕು. ಕಾನೂನಿನಲ್ಲಿ 2 ವಿಚಾರ ಬರಲ್ಲ. ನೀವು ಹೇಳಿದಂಗೆ ನ್ಯಾಯ ಮತ್ತು ಜಸ್ಟಿಸ್ ಅನ್ನೋದಿದೆಯಲ್ಲ, ಅದು ಜಸ್ಟಿಸ್ ಇಸ್ ಎ ವೆರಿ ವೈಡ್ ಟರ್ಮ್. ವಾಟ್ ಈಸ್ ಜಸ್ಟಿಸ್ ಟು ಯು ಮೇ ನಾಟ್ ಬಿ ಜಸ್ಟಿಸ್ ಟು ಮೀ. ನ್ಯಾಯಾಧೀಶರ ಕರ್ತವ್ಯ ಏನಂದರೆ ಆ ಜಸ್ಟಿಸ್ ಯಾರಿಗೆ ಹೋಗಬೇಕು, ನಿಮ್ಗೆ ಹೋಗಬೇಕು, ನಮಗೆ ಹೋಗಬೇಕು ಅನ್ನೋದು ಅವ್ರದ್ದು ಇದು. ಸೊ ಜಸ್ಟಿಸ್ ಆ್ಯಂಡ್ ಲಾ ಮೇ ನಾಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹಲವಾರು ಸಲ ಆ ದೇರ್ ವಿಲ್ ಬಿ ಜಜ್ಮೆಂಟ್ ವಿದೌಟ್ ಜಸ್ಟಿಸ್, ಬಟ್ ದಟ್ ಮೇ ಬಿ ಪಾಸಿಬಲ್ ಥಿಂಗ್. ಆ ನ್ಯಾಯಾಂಗದ ದುರ್ಬಳಕೆ ಮಾಡಿಕೊಂಡು ಅದರ ಲಾಭ ಪಡೆಯೋರಿದ್ದಾರಲ್ಲ, ದೇ ಆರ್ ಆಲ್ ದ ಟೈಮ್ ಟ್ರೈಂಗ್ ಟು ಗೆಟ್ ರಿಲೀಫ್ ಬಿಯಾಂಡ್ ಜಸ್ಟಿಸ್. ಇವಾಗ ನಿರ್ಭಯ ಕೇಸ್ ತಗೊಳ್ಳಿ, ಎಷ್ಟು ವರ್ಷ ಆಯಿತು, ಎಷ್ಟು ಸಲ ಕೋರ್ಟಿಗೆ ಹೋಗಿದ್ದಾರೆ. ತಮಾಷೆ ಅನ್ನಲ್ವೇನ್ರಿ? 5 ವರ್ಷದ ಹಿಂದೆ 6 ವರ್ಷದ ಹಿಂದೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ತದೆ ಸುಪ್ರೀಂ ಕೋರ್ಟಿಂದ. ಫಸ್ಟ್ ಕೋರ್ಟ್ ಆಯಿತು, ಸೆಕೆಂಡ್ ಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಆಯಿತು, ಮತ್ತು ಹೋಗ್ತಾ ಬರ್ತಾ ಇದೆ ಕೋರ್ಟ್ಗೆ. ಇವತ್ತು ನಾಳೆ ಗಲ್ಲಿಗೆ ಹೋಗಿ ಸೇರಿ ಅವನ್ನ ಏರಿಸ್ತಾರೆ ಅಂತ ಹೇಳೋದು, ಮತ್ತು ಮುಂಚಿನ ದಿವಸ ಸಾಯಂಕಾಲ ಎಲ್ಲರೇ ತಡೆ ಆಜ್ಞೆ ಬಂದಿದೆ ಅಂತ ಆಯಿತು. ಸೊ ಇಂಥ ಸಂದರ್ಭಗಳಿಗೆ ಎಡೆ ಕೊಡುವಂಥ ಬದಲಾವಣೆಗಳು ಬರಬಾರ್ದು. ಬದಲಾವಣೆಗಳು ತ್ವರಿತವಾಗಿ ತೀರ್ಪು ಕೊಡುವಂಥ ಬದಲಾವಣೆಗಳು ಸ್ಪೆಕ್ಯುಲೇಟಿವ್ ಲಿಟಿಗೇಷನನ್ನು ದೂರ ಇಡುವಂಥ ಬದಲಾವಣೆಗಳು ಬರಬೇಕು ಅನ್ನೋದು ನನ್ನ ವಿಚಾರ. ನೀವು ಟ್ರಾಯ್ನ ಅಧ್ಯಕ್ಷರಾಗಿದ್ರಿ, ಭಾರತದ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರಿ. ಈಗ ಗೌರ್ಮೆಂಟು ನಾನು ಟ್ರೈ ಅಧ್ಯಕ್ಷನಾಗಿರಲಿಲ್ಲ. ಟ್ರೈಗೆ ಎಪೀಲ್ ಬಾಡಿ ಒಂದಿತ್ತು, TDSAT ಅಂತ, ಟೆಲಿಕಮ್ಯುನಿಕೇಷನ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಥಾರಿಟಿ ಅಂತ. ನಾನು ಅದರ ಅಧ್ಯಕ್ಷನಾಗಿದ್ದೆ. ಟ್ರೈ ಅನ್ನೋದು ಮೊದಲನೇ ಹಂತದ್ದು, TDSAT ಅದರ ಎಪೀಲ್ ಹಂತದ್ದು, ಅದರ ಅಧ್ಯಕ್ಷನಾಗಿದ್ದೆ. ಹೇಳಿ. ಈಗ BSNL ಮತ್ತು MTNL ಅನ್ನು ಖಾಸಗೀಕರಣ ಮಾಡುವಂಥ ನಿರ್ಧಾರನ ಸರ್ಕಾರ ತಗೊಂಡಿತ್ತು, ಮತ್ತೆ ಅದನ್ನು ವಾಪಸ್ ತಗೊಂಡು ಮತ್ತೆ ಪುನರ್ಜೀವಿತಗೊಳಿಸೋದಕ್ಕೆ ನಿರ್ಣಯ ತಗೊಂಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೇನಿಸ್ತಾ ಇದೆ,
ನ್ಯಾಷನಲೈಸೇಷನ್ ಅನ್ನೋದು ಎಮರ್ಜೆನ್ಸಿ ಏರಿಯಾದಲ್ಲಿ ಮಾತ್ರ ಇರಬೇಕು ಹೊರತು ಮಿಕ್ಕಿದ ಏರಿಯಾದಲ್ಲಿ ಇರಬಾರ್ದು. ಕಾಂಪಿಟೇಷನ್ ಇದ್ದರೆ ಅಭಿವೃದ್ಧಿ ಆಗ್ತದೆ. ಇಟ್ ಈಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ ರೈಟ್ ಆಫ್ ಒಂದೇ ಕಂಪನಿದಾದರೆ ಅಲ್ಲಿ ಅಭಿವೃದ್ಧಿ ಆಗೋಕ್ಕಾಗಿದ್ರೆ, ಅಭಿವೃದ್ಧಿ ಅಂದರೆ ಅದ್ರ ಜೊತೆ ಖರ್ಚು ಮಾಡಬೇಕಾಗ್ತದೆ. ಮತ್ತು ಅದಕ್ಕೆ ಕಾಂಪಿಟೇಷನ್ ಇದ್ದರೆ ತಾನೇ ಒಬ್ಬರಿಂದ ಮೊದಲು ಇನ್ನೊಬ್ಬರು ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ದ ಇಂಪ್ರೂವ್ಮೆಂಟ್ ಟೇಕ್ಸ್ ಪ್ಲೇಸ್. ಮತ್ತು ಕನ್ಸ್ಯೂಮರ್ಗೆ ಅದರಿಂದ ಲಾಭ ಆಗ್ತದೆ. ಈಗ ಇವರ ಪೈಪೋಟಿ ನಡುವೆ ಕನ್ಸ್ಯೂಮರ್ಸ್ ಕಾಸ್ಟ್ ವಿಲ್ ಕಮ್ ಡೌನ್ ಅನ್ನೋದು. ಅದರಿಂದ ನನ್ನ ಅನಿಸಿಕೆಯಲ್ಲಿ ಹೌದು, ಆರ್ಥಿಕವಾಗಿ ಸರ್ಕಾರಕ್ಕೆ ಭಾಳಷ್ಟು ಇವತ್ತಿನ ಹಿನ್ನೆಲೆಯಲ್ಲಿ ನಷ್ಟ ಆಗಿದೆ ಇರ್ಬೋದು. ಆದರೆ ತಿರ್ಗಾ ಅದನ್ನು ನ್ಯಾಷನಲೈಸ್ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಇಂಥ ಟೆಲಿಕಾಮ್ ಕಂಪನಿಗಳು ಇರಬೇಕು. ಆ ಕಾಂಪಿಟೀಷನ್ ಇದ್ದರೆ ಅದರ ಸಿಸ್ಟಮಲ್ಲಿ ಅಭಿವೃದ್ಧಿ ಆಗ್ತದೆ. ಅದರಿಂದ ದೇಶಕ್ಕೂ ಕೂಡ ಒಳ್ಳೆಯದಾಗ್ತದೆ. ಹೌದು, ಕೆಲವು ರೀತಿಯಲ್ಲಿ ಅವ್ರು ಮೋಸ ಮಾಡಿರ್ಬೋದು. ಅದಕ್ಕೆ ಸರಿಯಾದ ಸಂಸ್ಥೆಗಳನ್ನು ಸೃಷ್ಟಿ ಮಾಡಬೇಕು. ಯಾವ ಖಾಸಗಿ ಸಂಸ್ಥೆಗಳು ಕೂಡ ಮೋಸ ಮಾಡೋದಂಗೆ ನೋಡಿಕೊಳ್ಳುವಂಥ ಸಂಸ್ಥೆಗಳನ್ನು ತರ್ಬೋದು. ಆದರೆ ಇಲ್ಲೆಲ್ಲ ಅದು ಯಾರು ಬೇಡ, ನಾವು ಸರ್ಕಾರದವರೇ ಮಾಡ್ತೇವೆ. ಸರ್ಕಾರದಿಂದ ಏನಂತ ನಮ್ಗೆ ಗೊತ್ತಿದೆ ಇವತ್ತು. ಅದರಿಂದ ಸರ್ಕಾರ ಎಲ್ಲದೂ ಸರಿಯಾಗಿ ಮಾಡ್ತದೆ, ಪ್ರಾಮಾಣಿಕವಾಗಿ ಮಾಡ್ತದೆ ಅನ್ನೋದನ್ನು ಮರೆತು ಬಿಡೋಣ. ಅದರಿಂದ ನನಗೆ ಅನ್ನಿಸ್ತಾ ಇದೆ ಕಾಂಪಿಟೇಷನ್ ಇರಬೇಕು. ಕಾಂಪಿಟೇಷನ್ ಇದ್ದರೆ ನ್ಯಾಷನಲೈಸೇಷನ್ ಶುಡ್ ಬಿ ಲಿಮಿಟೆಡ್ ಏರಿಯಾ, ಎಲ್ಲಿ ಅದು ದೇಶದ ಹಿತಾಸಕ್ತಿಯಿಂದ ಸರ್ಕಾರದ ಕೈಯಲ್ಲೇ ಇರಬೇಕನ್ನುವ ಫೀಲ್ಡಲ್ಲಿ ಅದಿರ್ಬೋದು. ಬಟ್ ಆಲ್ ಅದರ್ ಥಿಂಗ್ಸ್ ಶುಡ್ ಬಿ ಅನ್ ಓಪನ್ ಮಾರ್ಕೆಟ್. ಅದು ನಾವು ಹಿಂದೆ ಇತ್ತು, ಮೊನೋಪಲಿ ಅದು ಗೌರ್ಮೆಂಟ್ ಇತ್ತು ಭಾಳ ಇದ್ದರೆ. ಅದನ್ನು ಮತ್ತೆ ನಾವು ಅರ್ಥ ಮಾಡ್ಕೊಂಡ್ವಿ. ನಮ್ಮ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ನಾವು ಬಿಟ್ಕೊಟ್ವಿ, ಸರಿಯಪ್ಪ ನೀವು ಕಾಂಪಿಟೀಟ್ ಮಾಡಿಕೊಳ್ಳಿ ಅಂತ. ಅದರಿಂದ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಆ ಅಭಿವೃದ್ಧಿಯದ್ದು ಕೆಲವು ಮಿಸ್ಯೂಸ್ ಆಲ್ಸೋ ಕೂಡ ಹ್ಯಾಸ್ ಟೇಕನ್ ಪ್ಲೇಸ್. ಸರ್, ಲೋಕಾಯುಕ್ತರಾಗಿ ನೀವು ಹಲವಾರು ವರ್ಷಗಳಿಂದ ನಡೀತಾ ಇದ್ದಂತಹ ಭ್ರಷ್ಟಾಚಾರವನ್ನು, ಕಾನೂನು ಬಾಹಿರ ಕೆಲಸಗಳನ್ನು ಬೆಳಕಿಗೆ ತಂದ್ರಿ. ಆಗ ಆ ಸಂದರ್ಭದಲ್ಲಿ ಜನರಿಗೆ ತುಂಬ ವಿಶ್ವಾಸ ಮೂಡಿತ್ತು. ಅಂದರೆ ಈ ಥರದ ಭ್ರಷ್ಟಾಚಾರಗಳನ್ನ ನಿರ್ಮೂಲ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ರಿ. ಎಷ್ಟೊಂದು ಸಲ ಜನ ಭ್ರಷ್ಟಾಚಾರ ಎಲ್ಲ ಸಂಪೂರ್ಣವಾಗಿ ನಿರ್ಮೂಲ ಆಗುತ್ತೆ ಅಂತ ಭರವಸೆ ಇಟ್ಕೊಂಡಿದ್ದಂತಹ ಸಂದರ್ಭ ಅದು. ಆದರೆ ನೀವು 2 ಹೆಜ್ಜೆ ಮುಂದೆ ಸಫಲತೆಯನ್ನು ಸಾಧಿಸಿದ್ರೆ, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು 4 ಹೆಜ್ಜೆ ಹಿಂದೆ ಸರಿಸ್ತಾ ಇದ್ವು ನಿಮ್ಮನ್ನು. ನೀವು ಲೋಕಾಯುಕ್ತರಾಗಿದ್ದಂತಹ ಆ ವರ್ಷಗಳನ್ನು ನೀವು ಇವತ್ತು ನೆನೆಯೋದಾದರೆ ಹೇಗೆ ನೆನೆತೀರಾ ಸರ್? ನನ್ನ ವೃತ್ತಿ ಜೀವನದಲ್ಲಿ ಮನಸ್ಸಿಗೆ ಸಮಾಧಾನ, ತೃಪ್ತಿ, ಆರ್ಥಿಕ ತೃಪ್ತಿ ಅಲ್ಲ, ಕೆಲಸದಲ್ಲಿ ತೃಪ್ತಿ ತಂದಂಥ ಒಂದೇ ಒಂದು ಹುದ್ದೆ ಅಂದರೆ ಕರ್ನಾಟಕ ಲೋಕಾಯುಕ್ತ. ಅಲ್ಲಿ ನಿರ್ಬಲರಿಗೆ, ಯಾರ ಸಹಾಯ ಇಲ್ಲದಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿತ್ತು ನನಗೆ. ಕರ್ನಾಟಕ ಲೋಕಾಯುಕ್ತಕ್ಕೆ ಇದ್ದಂಥ 2 ಅಧಿಕಾರ, ಆ 2 ಅಧಿಕಾರದಲ್ಲಿ ಜನರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡುವಂಥ ಶಕ್ತಿ ಆ ಸಂಸ್ಥೆಯಲ್ಲಿತ್ತು. ಅದು ಶ್ರೀಮಂತರಿಗೆ, ಅಧಿಕಾರದಲ್ಲಿರುವವರಿಗೆ ಆ ಸಂಸ್ಥೆ ಬೇಡ. ಯಾಕೆಂದರೆ ಅವರು ತಮ್ಮದೇ ಆದ ರೀತಿಯಲ್ಲಿ ತಮಗೆ ಬೇಕಾದನ್ನು ಮಾಡ್ಕೊಳ್ತಾರೆ. ಆದರೆ ಯಾರೂ ಇಲ್ಲದಂಥ ಒಬ್ಬ ಭಾರತೀಯನಿಗೆ ಅಂಥ ಸಂಸ್ಥೆಯಿಂದ ಆಗುವಂಥ ಸಹಾಯ ಅಷ್ಟಿಷ್ಟಲ್ಲ. ಉದಾಹರಣೆಗೆ, ಒಂದು ದಿವಸ ಒಬ್ಬರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಪ್ಪ ಸಮಸ್ಯೆ ಅಂತ ಕೇಳಿದನು. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡ್ರ್ ಮಾಡ್ತಾನೆ. ನನ್ನ ಜೀವನ ಅದರಲ್ಲೇ ಸಾಗಬೇಕು. ಆ ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. 10% ಕೊಡದೇ ಇದ್ದರೆ 3 ಸಲ ಮನೆಗೆ ಬಂದೆ, ಅಡ್ರೆಸ್ಸಿ ಮನೆಯಲ್ಲಿ ಇಲ್ಲ ಅಂತ ಹಣ ಎಲ್ಲೋ ವಾಪಸ್ ಹೋಗಬೇಕು. ಮಗನಿಗೆ ಹೋಗಲ್ಲ, ಇನ್ನೆಲ್ಲೋ ಹೋಗ್ತದೆ, ಅದು ಬಿಟ್ಬಿಡಿ. ಎಂಥ ಸಮಾಜ! ಅದೇ ವಠಾರದಲ್ಲಿ ದಶಕಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವರ್ಗಾವಣೆ ಸುಲಭವಾಗಿ ಆಗಲ್ಲ. ವ್ಯಕ್ತಿ ಯಾಕಂದರೆ ಗೊತ್ತಿದೆ, ಪರಿಚಯ ಇದೆ, ವೈಯಕ್ತಿಕವಾಗಿ ಆ ಮಹಿಳೆಯ ಪರಿಸ್ಥಿತಿ ಗೊತ್ತಿದೆ. ಆಕೆಯಿಂದಲೂ ಇದು ಪಡಿಬೇಕಲ್ರಿ. ಅದು ಒಂದು ಭಾಗ. ಆ ಪೋಸ್ಟ್ ಮ್ಯಾನು ಕರ್ನಾಟಕ ಲೋಕಾಯುಕ್ತದ ಅಧೀನಕ್ಕೆ ಬರಲಿಲ್ಲ. ಆತ ಕೇಂದ್ರ ಸರ್ಕಾರದ ಎಂಪ್ಲಾಯ್, ಕರ್ನಾಟಕ ಲೋಕಾಯುಕ್ತಕ್ಕೆ ಅಧಿಕಾರಿ ಇಲ್ಲ ಅದು ಅವನ ಮೇಲೆ. ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ. ಆ ಅಧಿಕಾರಿ ಲೆಕ್ಕ ಹಾಕ್ತಾರೆ, 250 ರೂಪಾಯಿ, 10%, 25 ರೂಪಾಯಿ. 25 ರೂಪಾಯಿ ಕೇಸ್ ನಮ್ಮಿಂದ ಮಾಡಿಸ್ತಾರಲ್ರಿ ಇವರು. ನಮ್ಗೆ ಹೇಳ್ತಾರೆ, ಇಲ್ಲ ಸರ್,
ಅಧಿಕಾರಿಗಳ ಅಭಾವ ಇದೆ, ಮಾಡೋಕ್ಕಾಗಲ್ಲ. ನಿಮಗೊಂದು ಪೊಲೀಸ್ ಫೋರ್ಸ್ ಇದೆಯಲ್ಲ, ನೀವೇ ಮಾಡಿ ನೋಡಿ ನಮ್ಮ ವಿಚಾರಗಳೇನಂತ. ಆ ಮಹಿಳೆಗೆ ಯಾರು ಸಹಾಯ ಮಾಡೋರು? ಮಂತ್ರಿ ಹತ್ರ ಹೋಗ್ಬೇಕಾ? IAS ಅಧಿಕಾರಿಗಳ ಹತ್ರ ಹೋಗ್ಬೇಕಾ? ನಾವು ಆಕೆ ಕೈ ಬಿಡ್ತಾ ಇದ್ರೆ ಆಕೆ ಗತಿ ಏನಮ್ಮ? ನಾವು ಸ್ವಲ್ಪ ಮಾಡಿ ನಮ್ಮ ಕೆಲಸ. ನಮ್ಮ ಪೊಲೀಸ್ ಅಧಿಕಾರಿಯನ್ನು ಕಳಿಸಿದ್ವಿ, ಅವನಿಗೆ ಅವರ ಭಾಷೆಯಲ್ಲಿ ಮಾತಾಡುವಂಥ ಒಂದು ಸಂದರ್ಭ ಮಾಡಿಕೊಟ್ಟು ಅವನಿಗೆ ಅವ್ರು ಹೇಳ್ತಾರೆ, ನಿನ್ನನ್ನು ಆ ಕೇಸಲ್ಲಿ ಫಿಕ್ಸ್ ಮಾಡ್ತೀನಿ, ಈ ಕೇಸಲ್ಲಿ ಫಿಕ್ಸ್ ಮಾಡ್ತೀನಿ, ಆ ಮಹಿಳೆಗೆ ಇನ್ನೇನಾದ್ರೂ ತಕರಾರು ತೊಂದರೆ ಮಾಡಿದ್ರಿ ಅಂತ ಸ್ಟಾಪ್ ನಿಂತೋಯ್ತಲ್ಲ. ಇವಾಗ ನೋಡಿ ನನಗೆ ಎಷ್ಟೊಂದು ಸಮಾಧಾನ. ನನಗೇನು ಅದರಿಂದ ಹಣ ಬಂದಿಲ್ಲ. ಆ ಮಹಿಳೆಗೆ ಕಣ್ಣೀರು ಹಾಕುವುದನ್ನು ನಿಲ್ಲಿಸ್ಬಿಟ್ಟೆ ಅಲ್ಲ. ನನಗೂ ಒಂದೇ ಮಾತಲ್ಲಿ ಯಾಕೆಂದು ಕಳಿಸ್ಬೋದು, ಇಲ್ಲಮ್ಮ ಇದು ಕೇಂದ್ರ ಸರ್ಕಾರದ್ದು, ಹೋಗಿ CBI ಹತ್ರ ಹೋಗಿ. ಇಲ್ಲ, ನಾವು ಮಾಡಿದ್ವಿ ಕೆಲಸ. ಇಂಥ ನೂರಾರು ಸಂದರ್ಭಗಳು ಒದಗಿ ಬಂದವು. ಎಷ್ಟೊಂದು ಇವತ್ತು ಮನಸ್ಸಿಗೆ ಸಮಾಧಾನ ಆಗಿದೆ. ಇವತ್ತು ನಾನು ಈಗ ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದೇನೆ ನನ್ನ ವಯಸ್ಸಲ್ಲಿ, ನನ್ನ ಖರ್ಚಲ್ಲಿ. ಯಾಕೆಮ್ಮ? ಈ ಅನುಭವದಿಂದ, ನನ್ನಲ್ಲಿ ಬಂದಂಥ ಪರಿವರ್ತನೆಯಿಂದ. ನಾನು ಈ ಹುದ್ದೆಗೆ ಬರೋ ಮೊದಲು ನ್ಯಾಯಾಧೀಶನಾಗಿದ್ಲು. ಐ ವಾಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನ್ ಆಲ್ ಟುಗೆದರ್. ನನ್ನ ಕೆಲಸ ಆಯಿತು, ನನ್ನ ಕೋರ್ಟ್ ಆಯಿತು, ನನ್ನ ಮನೆ ಆಯಿತು, ಅಷ್ಟೇ ಹೊರತು ಇನ್ನೆಲ್ಲೂ ಐ ನೆವರ್ ಬಾದರ್ಡ್ ಅಬೌಟ್ ವಾಟ್ ಹ್ಯಾಪನ್. ಇನ್ನೊಬ್ಬರ ಬಗ್ಗೆ ನಾನು ಕಾಳಜಿ ಇಟ್ಕೊಂಡಿರಲಿಲ್ಲ. ನನ್ನ ಕೆಲಸ ಅಲ್ಲ ಅದು, ನನ್ನ ಕರ್ತವ್ಯ ಅಲ್ಲ ಅಂತ. ಇಲ್ಲಿ ಬಂದ ಮೇಲೆ ನನಗೆ ಅರ್ಥ ಆಯಿತು ನನ್ನ ಕರ್ತವ್ಯ ಏನು. ನನ್ನ ಕರ್ತವ್ಯ ನನ್ನ ಸಮಾಜಕ್ಕೆ, ನನ್ನ ಕರ್ತವ್ಯ ಆ ಜನರಿಗೆ. ಅವ್ರು ಯಾರೇ ಇರಲಿ, ಆತನ ಸಮಸ್ಯೆ ನನ್ನ ಆ ದಿನಕ್ಕೆ ಬರದೇ ಇದ್ದರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಜವಾಬ್ದಾರಿ ನಂದು. ಅಂಥ ಒಂದು ವಿಚಾರವನ್ನು ನನ್ನ ತಲೆಯಲ್ಲಿ ಹಾಕಿದ್ದು ಈ ಹುದ್ದೆ. ಅದರಲ್ಲಿ ಬಂದಂಥ ಅನುಭವ ಇವತ್ತಿಗೂ ನನಗೆ ನಿದ್ದೆ ಕೊಡ್ತಾ ಇದೆ. ಇದೇ ಸಂಸ್ಥೆ 86ನೇ ಇಸ್ವಿಯಲ್ಲಿ ಜನ್ಮ ತಾಳಿಸ್ಕೊಂಡಿತ್ತು. ಯಾರು ಕೇಳಿದ್ರು ಕರ್ನಾಟಕ ಲೋಕಾಯುಕ್ತ ಇದೆ ಅಂತ? 2000ವರೆಗೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಇದೆ ಅಂತ ಯಾರಿಗೆ ಗೊತ್ತಿರಲಿಲ್ಲಮ್ಮ. ಯಾಕೆ? ನನ್ನಂತೆಯೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇದ್ರಲ್ಲಿ ಅವ್ರ ಭಾವನೆ ಏನಿತ್ತಂದರೆ, ನಾವು ನ್ಯಾಯಾಧೀಶರುಗಳು ಯಾವ ಕಕ್ಷಿಗಾರನನ್ನು ನೋಡಬಾರ್ದು, ಅವನನ್ನು ಮಾತಾಡಿಸಬಾರ್ದು, ಅವ್ರು ನನ್ನ ಹತ್ರ ಮಾತಾಡಬಾರ್ದು, ನನ್ನ ಪರಿಚಯ ಇರಬಾರ್ದು ಅನ್ನೋದು ಅದು ನ್ಯಾಯಾಂಗದ ಪದ್ಧತಿ. ಲೋಕಾಯುಕ್ತ ನ್ಯಾಯಾಂಗ ಪದ್ಧತಿ ಅಲ್ಲ. ಲೋಕ್ ಆಯುಕ್ತ ಅಂದರೆ ಜನರ ಕಮಿಷನರು. ಆತನ ಜವಾಬ್ದಾರಿ ಜನರ ಸಮಸ್ಯೆಗೆ ಪರಿಹಾರ ಕೊಡಿಸುವುದು. ಅದನ್ನು ಆತನ ಬಾಯಿಯಿಂದ ಕೇಳಬೇಕು. ಒಂದು ಕಂಪ್ಲೇಂಟ್ ಬರೆದುಬಿಟ್ಟು ರಿಜಿಸ್ಟ್ರಿಯಿಂದ ಬರೋದಲ್ಲ ಅದು. ಅದನ್ನು ಮೊದಲನೇ ಸಲ ಲೋಕಾಯುಕ್ತದಲ್ಲಿ ಮಾಡಿದ್ದು N. ವೆಂಕಟಾಚಲ ಅವರು. ಅವರು ವೈಯಕ್ತಿಕವಾಗಿ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಒಬ್ಬ ಅಧಿಕಾರಿಗೆ ಬಿಟ್ಟಿಲ್ಲ. ಅವ್ರು ತಾವೇ ಆಗಿ ದಾಳಿಗೆ ಹೋದರು, ಭ್ರಷ್ಟರನ್ನು ಹಿಡಿದ್ರು. ಆವಾಗ ಏನಂದ್ರು ಜನರು, ಓ ಇವರೇ ಲೋಕಾಯುಕ್ತ. ನಾನು ಬಂದಾಗ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಯಾರಿಗೂ ಕೂಡ. ಮಾಧ್ಯಮದವ್ರು ನನ್ನನ್ನು ಕೇಳಿದರು, ನೀವು ಹಿಂದಿನವರಂಗೇನೇ ಕೆಲಸ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಅದೇ ರೀತಿ ಮಾಡ್ತೇನೆ, ಆದರೆ ನಾನು ಬೀದಿಗಿಳಿಯಲ್ಲ ಅಂತ ಹೇಳಿದೆ. ಅದು ನನ್ನ ವಿಚಾರ. ಆದರೆ ಅವ್ರು ಮಾಡಿದ್ದನ್ನೆಲ್ಲ ನಾನು ಮಾಡ್ತೇನೆ ಅಂತ. ಆವಾಗ ಮಾಧ್ಯಮದವ್ರು ಹೆಡ್ಲೈನ್ಸ್ ಹಾಕಿದರು, ನಿಮ್ಮನ್ನು ಡೆಲ್ಲಿಯಿಂದ ಏರ್ ಕಂಡೀಷನ್ ರೂಮಲ್ಲಿ ಕೂರಕ್ಕೆ ಕರ್ತಂದಿಲ್ಲ, ಇಳೀರಿ ಬೀದಿಗೆ, ಇಲ್ಲದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ. ಆದರೆ ನಾನೇನು ಮಾಡಿದೆ, ಬಂದವರನ್ನು ಆಫೀಸ್ಗೆ ಹೇಳಿದೆ, ಯಾರು ಬಂದರೂ ಕೂಡ ಅವ್ರನ್ನ ಕಳಿಸಿ ನನ್ನ ಹತ್ರ, ನಾನು ಮಾತಾಡ್ತೇನೆ ಅವ್ರ ಹತ್ರ. ಅವ್ರ ಸಮಸ್ಯೆ ಏನಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವ್ರಿಗೆ ಇದೇ ಆಫೀಸಿಂದ ಪರಿಹಾರ ಕೊಡಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇನ್ನೊಬ್ಬರ ಹತ್ರ ಕಳಿಸಲ್ಲ ನಾನು. ಭ್ರಷ್ಟಾಚಾರದ ಬಗ್ಗೆ ನಾನು ನನ್ನ ಪೊಲೀಸರವ್ರನ್ನ ಯಾರಾದರೂ ಅವ್ರು ನನ್ನ ಹತ್ರ ಬಂದಿದ್ದರೆ, ಯಾಕಂದರೆ ಭ್ರಷ್ಟಾಚಾರದ ವಿರುದ್ಧ ವೈಯಕ್ತಿಕವಾಗಿ ನನಗೆ ವಿಚಾರಣೆ ಮಾಡುವ ಅಧಿಕಾರ ಇರಲಿಲ್ಲ, ಅದು ಪೊಲೀಸ್ನವರೇ ಮಾಡಬೇಕು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಎನಿ ಇನ್ವೆಸ್ಟಿಗೇಷನ್ ಅಂಡರ್ ದಟ್ ಆ್ಯಕ್ಟ್ ಕ್ಯಾನ್ ಬಿ ಕಂಡಕ್ಟೆಡ್ ಓನ್ಲಿ ಬೈ ಎ ಪೊಲೀಸ್ ಆಫೀಸರ್. ಸೊ ಓನ್ಲಿ ಪೊಲೀಸ್ ಮ್ಯಾನ್ ಡು ಇಟ್. ಲೋಕಾಯುಕ್ತ ಇಸ್ ನಾಟ್ ಎ ಪೊಲೀಸ್ ಮ್ಯಾನ್. ಬಟ್ ನಾನೇನು ಮಾಡ್ತಾ ಇದ್ದೆ ಅಂದರೆ, ಅಂಥ ಕಂಪ್ಲೇಂಟ್ ಬಂದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಯನ್ನು ಕರೆದು ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ. ಹೇಳ್ರಪ್ಪ ನಿಮ್ಮ ಸಮಸ್ಯೆ ಏನಂತ. ಆಗ ಅವರಿಗೂ ಜವಾಬ್ದಾರಿ ಜಾಸ್ತಿ ಆಯಿತು. ನಾನೇ ಕೂತ್ಕೊಂಡು ಕೇಳಿದ್ರಲ್ಲ. ಮತ್ತು ಅವರು ಒಂದಷ್ಟು ಕಾಳಜಿ ಇಟ್ಕೊಂಡು ದಾಳಿ ಮಾಡಿದರು. 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇವೆ ನಾವು. 8 ಜನ ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇವೆ. MLAಗಳ ವಿರುದ್ಧ ಕೊಟ್ಟಿದ್ದೇವೆ ವರದಿ. IAS IPS ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇವೆ. ಬರೀ ಪಿಯೋನ್ಗಳು, ಪೊಲೀಸ್ ಕಾನ್ಸ್ಟೇಬಲ್ಗಳು ಮಾತ್ರ ಅಲ್ಲ,
ಎಷ್ಟೋ ಪ್ರೈವೇಟ್ ಕಂಪನಿಗಳ ಮೇಲೆ ಅದರನ್ನು ಕಳ್ಳತನ ಮಾಡಿದ್ದಕ್ಕೆ ನಾವು ಹಾಕಿದ್ದೇವೆ ಚಾರ್ಜ್ ಶೀಟ್. ಯಾಕೆ? ಈ ಬದಲಾವಣೆ ನಮ್ಮಲ್ಲಿ ಇತ್ತು. ಆ ಸಂಸ್ಥೆಯಲ್ಲಿ ನಮ್ಮ ಹತ್ರ ಬಂದ ಕಂಪ್ಲೇಂಟನ್ನು ಇನ್ನೊಬ್ಬರಿಗೆ ಕಳಿಸಿಲ್ಲ, ನಾವೇ ಪ್ರಯತ್ನ ಮಾಡ್ತೇವೆ ಅದಕ್ಕೆ ಪರಿಹಾರ ಕೊಡಿಸೋದು. ಅಂಥ ಅಧಿಕಾರ ಇತ್ತು, ಅದನ್ನು ಚಲಾಯಿಸುವ ಒಂದು ಉದ್ದೇಶ ನಮ್ಮಲ್ಲಿತ್ತು. ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬ ಅಧಿಕಾರಿ ನನ್ನ ಜೊತೆ ಇದ್ದವರು ಅಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಒಬ್ಬರು ಡಾಕ್ಟರ್ ಯು ವಿ ಸಿಂಗ್ ಅಂತ ಇವಾಗಲಿದ್ದಾರೆ. ಅವರು ನಡುರಾತ್ರಿ ಅಕ್ರಮ ಗಣಿಗಾರಿಕೆಯನ್ನು ವಿಚಾರಣೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರನ್ನ 2 ಸಲ ಕೊಲ್ಲುವ ಪ್ರಯತ್ನ ನಡೆದಿತ್ತು. ಆದರೆ ಯಾಕೆ ಅವರು ಹೋದರು ಅಂದರೆ, ಈ ಸಂಸ್ಥೆಯಿಂದ ಜನರಿಗೆ ಸಹಾಯ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಅದರಿಂದ ಕರ್ನಾಟಕ ಲೋಕಾಯುಕ್ತ ಮಾಡಿದಂಥ ಕೆಲಸಗಳು, ಅದರ ಎಕ್ಸ್ಪೀರಿಯನ್ಸು ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಇದ್ದ ಅಧಿಕಾರಿಗಳು ಇವತ್ತಿಗೂ ಕೂಡ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅವರು ನಿವೃತ್ತರಾಗಿದ್ದಾರೆ ಎಲ್ಲರೂ. ಆದರೆ ಎಷ್ಟೊಂದು ಹೆಮ್ಮೆ ಇದೆ ಅವರಿಗೆ. ಅವನಿಗೆ ಸಹಾಯ ಮಾಡಿದೆ ಸರ್, ಈ ಕಷ್ಟದಲ್ಲಿದ್ದ ಅವನಿಗೆ ಸಹಾಯ ಮಾಡಿದೆ ಸರ್. ಅವರು ವಾಪಸ್ ಬರ್ತಾರೆ ನಿಮ್ಮ ಹತ್ರ ನೆನಪು ಮಾಡಿಕೊಂಡು. ಹಬ್ಬದ ದಿವಸ ಏನಾದರೂ ಒಂದು ಹಣ್ಣು ತಂದು ಕೊಡ್ತಾರೆ. ಸರ್, ಆವತ್ತು ನೀವು ಮಾಡಿದ್ರಲ್ಲ, ಇವತ್ತು ನಮ್ಮ ಈ ಇದರಲ್ಲಿದ್ದೇವೆ ಅಂತ ಎಷ್ಟೊಂದು ಖುಷಿ ಆಗ್ತದೆ. ಇದು ಬಿಟ್ಟು ಲಂಚದಿಂದ ಕೋಟ್ಯಾಂತರ ರೂಪಾಯಿ ಮಾಡಿದರೂ ಆ ಸಂತಸ ಬರಲ್ಲ. ಯಾವಾಗ ದರೋಡೆಗಾರನು ಬರ್ತಾನೋ, ಯಾವಾಗ ED ಅವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಇದೇ ಹೆದರಿಕೆ ಹೊರ್ತು ಯಾವುದಿರಲ್ಲ. ಆದರೆ ಈ ರೀತಿಯ ಅನುಭವದಿಂದ ಭಾಳಷ್ಟು ಖುಷಿ ಇದೆ. ಸರ್, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಬರೀ ಲೋಕಾಯುಕ್ತದಲ್ಲಿ ನೀವು ಜನರಿಗೆ ಮಾತ್ರ ನ್ಯಾಯ ಕೊಡಿಸ್ಲಿಲ್ಲ, ಆ ಸ್ಥಾನಕ್ಕೆ ನ್ಯಾಯ ತುಂಬಿದ್ರಿ, ಮತ್ತೆ ಹೊಸ ಅರ್ಥ ಕೊಟ್ರಿ ಆ ಸ್ಥಾನಕ್ಕೆ. ನಾನು ಒಬ್ಬನೇ ಅಲ್ಲ, ವೆಂಕಟಾಚಲನ ಮಾಡಿದ್ದಾರೆ, ಕೆಲವರು ಹಿಂದಿದವ್ರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಪ್ರಮಾಣದಲ್ಲಿ ಮಾಡಿಲ್ಲ, ಮಾಡಬೇಕಾದಂಥ ಇದರಲ್ಲಿ ಮಾಡಿಲ್ಲ. ಅವರು ನೋಡೋಣ್ರಿ ಏನು ಅಂಥದ್ದು ಅನ್ನೋದು. ಇಲ್ಲಿ ವೆಂಕಟಾಚಲನಾಗಲಿ ನನ್ನ ಸಮಯದಲ್ಲಾಗಲಿ ನಾವು ಅದಕ್ಕೆ ಮಾಡಲೇಬೇಕು, ಆಗಲೇಬೇಕು. ಚಿಕ್ಕ ಚಿಕ್ಕ ವಿಚಾರಗಳು ಬರ್ತಾಯಿದ್ರು. ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಕೊಡಲ್ಲ, ಅದೊಂದು ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು, ಅದಕ್ಕೆ ಲಂಚ ಕೇಳ್ತಾರೆ. ಅದನ್ನು ನನ್ನ ಹತ್ರ ಆಗ್ತಾ ಇರ್ತಾರೆ, ಹೋಗ್ರಿ ಇನ್ನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳಿ ಅಂತ ಹೇಳ್ತಾ ಇರಲಿಲ್ಲ. ಹೌದಮ್ಮ, ಯಾವ ಆಫೀಸು ಕರೀರಿ ಸಂಬಂಧಪಟ್ಟ ಅಧಿಕಾರಿಗಳು, ನೋಡ್ರಪ್ಪ ಅವ್ನು ನಾಳೆ ಸಿಗುವಾಗೆ ಮಾಡ್ತಾಯಿದ್ರು. ಜನರಿಗೆ 100 ರೂಪಾಯಿ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಣ ಅನ್ನೋದಕ್ಕಿಂತ, ಇಲ್ಲ ಇದಕ್ಕೆ ನ್ಯಾಯ ಇದೆ ನಾವು ಕೊಡಬಾರ್ದು ಅಂತ ಬಂದ್ರಲ್ವಾ. ಭ್ರಷ್ಟ ಅಂದರೆ ಲಂಚ ತೆಗೊಳ್ಳುವನು ಮಾತ್ರ ಅಲ್ಲ, ಲಂಚ ಕೊಡುವವನು ಭ್ರಷ್ಟನೇ. ಅದು ಯೋಚನೆ ಮಾಡಬೇಕು. ಕಾನೂನಿನಲ್ಲಿ ಅವನಿಗೂ ಅಷ್ಟೇ ಶಿಕ್ಷೆ ಆಗ್ಬೋದು. ತೆಗೊಳ್ಳುವವನು ಮಾತ್ರ ಅಲ್ಲ, ಕೊಡುವವನು ಕೂಡ ಭ್ರಷ್ಟ. ಅದರಿಂದಾಗಿ ನಮ್ಮಲ್ಲಿ ಇಲ್ಲ, ಈ ಸಂಸ್ಥೆ ಇದೆ, ನಾನು ಹೋಗ್ತೇನೆ, ಅವ್ರ ಕೈಯಲ್ಲಿ ಮಾಡಿಸ್ತೇನೆ ಅನ್ನುವ ಧೈರ್ಯ ಜನರಲ್ಲಿ ಇರಬೇಕು. ಆದರೆ ಅವ್ರು ನಿರಾಶರಾಗೋದು ಬೇಗ. ಇಲ್ಲರಿ ಇವತ್ತಾಗಲ್ಲ ನಾಳೆ ಬನ್ನಿ, ಅಥವಾ ಇಲ್ಲ ಇದು ನನ್ನಿಂದ ಆಗಲ್ಲ ಆ ಆಫೀಸಿಗೆ ಹೋಗಿ, ಆ ಒಂದು ಇದಿರಬಾರ್ದು. ನಿಮ್ಮ ಹತ್ರ ಬಂದಿದ್ದಾರೆ, ಯಾವ ಆಫೀಸಿಗೆ ಹೋಗಬೇಕು ಆ ಆಫೀಸರ್ನ ಕರೆಸಿ, ನೀವು ಇಲ್ಲೇ ಮಾಡಿಸ್ಕೊಡಿ. ಆವಾಗ ಅರ್ಥ ಆಗ್ತದೆ ಈ ಆಡಳಿತದಿಂದ ಜನರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಎಷ್ಟೊಂದು ಉದಾಹರಣೆಗಳಿವೆಮ್ಮ. ಕೊಪ್ಪಳಿಂದ ಒಬ್ಬ ವ್ಯಕ್ತಿ ಬರ್ತಾರೆ, ಏನಪ್ಪ ಸಮಸ್ಯೆ ಅಂತ ಕೇಳಿ, ಸ್ವಾಮಿ ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹಡೆದಿದ್ದಾಳೆ. ಅರೆ ಅದರಲ್ಲಿ ತಪ್ಪು ಅಲ್ಲ ಸರ್, ಕರ್ನಾಟಕ ಸರ್ಕಾರದ ಒಂದು ಆದೇಶ ಇದೆ, ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಆರ್ಥಿಕ ಸಹಾಯ ಸರ್ಕಾರ ಮಾಡ್ತದೆ ಅನ್ನೋದು. ಆದರೆ ಅದು ಬಡ ಕುಟುಂಬಕ್ಕೆ ಹುಟ್ಟಿದ್ದಕ್ಕೆ ಪುರಾವೆ ಬೇಕು. ಆ ಪುರಾವೆಗೆ ಒಂದು ಪೀಸ್ ಆಫ್ ಎವಿಡೆನ್ಸ್ ಏನಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಹುಟ್ಟಿದರೆ ಅದಕ್ಕೆ ತದ್ವಿರುದ್ಧವಾದ ಪುರಾವೆ ಇಲ್ಲದೇ ಇದ್ದರೆ ಅದೇ ಪುರಾವೆ ಸಾಕು, ಆ ಮಗು ಬಡ ಕುಟುಂಬಕ್ಕೆ ಹುಟ್ಟಿದ ಮಗು ಅಂತ. ಇದು ಹೇಳ್ತಾನೆ, ನಾನು ಬಡವ ಸರ್, ಅವನಿಗೆ ಮಿಕ್ಕಿದ್ದೇನು ಗೊತ್ತಿರಲಿಲ್ಲ, ನಾನು ಬಡವ ಸರ್, ನನ್ನ ಹೆಂಡತಿ ಹೆಣ್ಮಗಳು ನಡೆದಾಳೆ, ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟವ್ರು ಹೇಳ್ತಾರೆ ನೀನು ಬಡವ ಅನ್ನೋದಕ್ಕೆ ಪುರಾವೆ ಇಲ್ಲ, ಹಾಗೆ ಅಂತ ಹೇಳಿದ್ರು. ಬೇಜಾರು ಪಟ್ಕೊಂಡೆ. ಅವನನ್ನು ನಂಬಿ ಒಬ್ಬ ಅಧಿಕಾರಿಯನ್ನು ಕೊಪ್ಪಳಿಗೆ ಕಳಿಸಿದೆ, ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ಕೊಟ್ಟರು ವರದಿ. ಏನು ವರದಿ? ಈತನ ಪತ್ನಿ ಮತ್ತು ಇನ್ನೊಬ್ಬಳು ಸಂಗಾತಿ, ಇವಳು ಗರ್ಭಿಣಿ, ಅವಳು ಇನ್ನೊಬ್ಬಳು ಸಂಗಾತಿ 9 ಕಿಲೋಮೀಟರ್ ನಡ್ಕೊಂಡು ಗ್ರಾಮದಿಂದ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ. ಯಾಕೆಂದರೆ ಅಲ್ಲಿ ಮಗು ಹುಟ್ಟಿದ್ದು ಹೆಣ್ಮಗು ಆದರೆ ಮಗುವಿಗೆ ಅನುದಾನ ಸಿಗ್ತದೆ ಅಂತ. ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ, ಆಮೇಲೆ ಹಾಸಿಗೆ. ಅವ್ರು ಕೇಳಿದ ಹಣ ಇವ್ರ ಹತ್ರ ಇಲ್ಲ, ಕಮ್ಮಿ ಮಾಡೋಕ್ಕೆ ಅವ್ರು ಒಪ್ಪಲಿಲ್ಲ. ಜೊತೆ ಬಂದವಳನ್ನು ವಾಪಸ್ ಕಳಿಸ್ತಾರೆ ಗ್ರಾಮಕ್ಕೆ, ಹಣ ತಗೊಂಡು ಬನ್ನಿ ಅಂತ.
ಆವಾಗ ಸಿಬ್ಬಂದಿ ಹೇಳ್ತಾರೆ, ಇಲ್ಲಿ ಕೂರ್ಬೇಡ್ರಿ, ಹೊರಗಡೆ ಕೂತ್ಕೊಳ್ಳಿ. ಆಕೆ ಹೋಗ್ತಾಳೆ ವಿಧಿ ಇಲ್ಲದೆ. ಹಣ ಬರುವಾಗ ಅಲ್ಲಿ ಕಾಯ್ತಾಳೆ. ಅಷ್ಟೊತ್ತಿಗೆ ಹೆರಿಗೆ ಬಸ್ ಸ್ಟಾಪಲ್ಲಿ ಆಗ್ತದೆ. ಎಂಥ ಸಮಾಜ ಸ್ವಾಮಿ, ಎಂಥ ವ್ಯಕ್ತಿಗಳು. ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ ಅಂತ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ. ಅದನ್ನು ಬಳಸ್ಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟೆ, ಈಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಗಂತ ಬಂದಿದ್ಲು, ನಿಮ್ಮ ಸಿಬ್ಬಂದಿ ಬಿಟ್ಟಿರಲಿಲ್ಲ, ಹೊರಗೆ ಕಳಿಸಿದ್ರು, ಹಣ ಬರುವವರೆಗೆ ಹೊರ ಕೂತಿದ್ಲು, ಅಲ್ಲಿ ಹೆರಿಗೆ ಆಗ್ತದೆ. ಆಕೆ ಆಸ್ಪತ್ರೆಗೆ ಬಂದದ್ದಕ್ಕೆ ಪುರಾವೆ ಇದೆ, ನಮ್ಮ ಅಧಿಕಾರಿಯ ವರದಿ ಪ್ರಕಾರ ಇದೆ. ಅಲ್ಲಿ ಮಗು ಹುಟ್ಟಕ್ಕೆ ಬಿಡಿದವರು ನಿಮ್ಮ ಅಧಿಕಾರಿಗಳು, ಅವ್ರು ಮಾಡಿದ ತಪ್ಪಿಗೆ ನೀವು ಇವಾಗ ಪರಿಹಾರ ಕೊಡಿ ಅಂತ ಹೇಳಿ ಕೊಟ್ಟರು. ಆದರೆ ನಾನು ಕೂಡ ಇಲ್ಲಮ್ಮ ಇದೆಲ್ಲಪ್ಪ ಇದೆಲ್ಲ ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದರೆ ಏನಾಗ್ತಾಯಿತ್ತು? ಇವತ್ತು ಆ ಕುಟುಂಬದವರಿಗೆ ನನ್ನ ಅಧಿಕಾರಿ ಮೇಲೆ, ನನ್ನ ಮೇಲೆ ಇರುವಂಥ ಭರವಸೆ ಅಥವಾ ನಂಬಿಕೆ ಏನಂತ ನೀವು ತಿಳ್ಕೊಳ್ಳಿ. ಈ ಮಗು, ಹೆಣ್ಮಗು, ನಮಗೆ ನೀವು ಹೇಳಿಲ್ಲ ಕಾಣಿಸಿದೆ. ಇವತ್ತು ಒಂದು ದಿವಸ ಒಬ್ಬ ಇಬ್ಬರು ಪೋಷಕರು ಗಂಡ ಹೆಂಡತಿ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿ, ಸರಿ ನಮಗೆ ಜೊತೆಯಲ್ಲಿ ಒಂದು 6 ತಿಂಗಳ ಮಗು. ಈ ಮಗುವಿಗೆ ನೋಡೋಕ್ಕೆ ಚೆನ್ನಾಗಿದೆ, ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಅಲ್ಲಿ ಊರಿನ ಡಾಕ್ಟ್ರ್ ಹೇಳ್ತಾರೆ, ಇದಕ್ಕೇನು ಬೇಸರ ಮಾಡ್ಕೊಳ್ಬೇಡಿ, ಮಗುವನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಲ್ಲಿ ಮಕ್ಕಳ ತಜ್ಞ ಆಪ್ರೇಷನ್ ಮೂಲಕ ಸರಿ ಮಾಡಿಕೊಡ್ತಾನೆ ಅಂತ. ಆ ಮಗುವನ್ನು ಇವರು ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಸರ್ಕಾರಿ ಮೆಡಿಕಲ್ ಕಾಲೇಜ್. ಅಲ್ಲಿ ವೈದ್ಯ ಕಾಸು ಕೇಳ್ತಾನೆ. ಇಲ್ಲಿದ್ದ ಹಣ ಎಲ್ಲ ಹಾಕ್ತಾರೆ ನನ್ನ ಮೇಜಿನಲ್ಲಿ, ಬಡವರು. ಆ ಹಣ ತಗೊಳ್ತಾನೆ, ಜೇಬಲ್ಲಿ ಹಾಕ್ತಾನೆ. ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗುವಿಗೆ ಕಂಟ್ರೋಲ್ ಇರಲ್ಲ, ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಮಲ ಶೇಖರಣೆ ಮಾಡೋದಕ್ಕೆ, ಜೀವನ ಪರ್ಯಂತ. ಇಂಥವಾಯ್ತು. ಆಯ್ತು, ನಾನು ಆ ಮಗುವನ್ನು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಲ್ಲ. ನಮ್ಮ ಅಧಿಕಾರಿಗಳ ಜೊತೆ ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ ಅವ್ರನ್ನ ಕೈ ಜೋಡಿಸಿ ಬೇಡ್ಕೊಂಡಿದ್ದೆ, ದಯವಿಟ್ಟು ಈ ಮಗುವಿಗೊಂದು ಭವಿಷ್ಯ ಕೊಡಿ ಅಂತ. ಮಾಡಿಕೊಟ್ರು. 8 ವರ್ಷ ಆಯಿತು ಆ ಮಗುವನ್ನು ಇವತ್ತು ನೋಡಿ ಹೆಂಗಿದೆ ಅಂತ. ನೋಡಿ ಈ ಮಗು. ಇದು ಹೋದ ವರ್ಷದ ಫೋಟೋ, ಪ್ರತಿ ವರ್ಷ ಫೋಟೋ ಕಳಿಸ್ತಾರೆ. ಇದು ಈ ವರ್ಷದ ಫೋಟೋ ನೋಡಿ, ಏನು ಸ್ಟೈಲಿಶ್ ಆಗಿದ್ದಾಳೆ ನೋಡಿ. ಏನಂತೀರಿ ಇವಾಗ? ನನ್ನಿಂದ ಆಗಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಬಿಡ್ತಾಯಿದ್ರು. ಏನಾಗ್ತೈತಿ ಮಗುವಿಗೆ? ಈ ಅಧಿಕಾರ ನನ್ನಲ್ಲಿ ಇಲ್ಲದೇ ಇದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ ಮಾಡಿಸುವಂಥ ಶಕ್ತಿ ನನ್ನಲ್ಲಿತ್ತಲ್ಲ. ಇಂಥ ಎಷ್ಟೊಂದು ಸಹಾಯ ಮಾಡಿದ್ದೇವೆ ನಾವು. ಆತ್ಮಹತ್ಯೆ ಮಾಡುವವರನ್ನು ನಿಲ್ಲಿಸಿದ್ದೇವೆ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಹಿಡಿದಿದ್ದೇವೆ ಅಮ್ಮ, ಚಿಕ್ಕ ಇಲಿಗಳನ್ನೆಲ್ಲ, ಹುಲಿಗಳನ್ನು ಕೂಡ ಹಿಡಿದಿದ್ದೇವೆ. ಇವತ್ತಿರುವವ್ರದ್ದು ವಿಚಾರ ಎಲ್ಲ ನಂಗೆ ಗೊತ್ತಿದೆ. ಆದ್ದರಿಂದ ಈ ಹುದ್ದೆ ಅನ್ನೋದು ಇವಾಗ ಅದಕ್ಕೆ ಒಂದೇ ಕೈ ಇರೋದು, ಇನ್ನೊಂದು ಕೈ ಹೋಗಿಬಿಟ್ಟಿದೆ. ಇವಾಗ BJPಯವರ ಅಧಿಕಾರದಲ್ಲಿದ್ದಾಗ ನಾನು ಕೊನೆಯ ಹಂತದಲ್ಲಿ ಲೋಕಾಯುಕ್ತನಾಗಿ ವರದಿ ಕೊಟ್ಟಿದ್ದೆ. ಆ ವರದಿ ಜಾರಿಗೆ ತರಲಿಲ್ಲ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಗಲಾಟೆ ಮಾಡ್ತಾರೆ, ಲೋಕಾಯುಕ್ತರ ವರದಿ ಜಾರಿಗೆ ತಂದಿಲ್ಲ ಅಂತ. ಅವರ ಮುಖ್ಯಮಂತ್ರಿಗಳ ಹೆಸರು ಇತ್ತು ಅದರಲ್ಲಿ. ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತಾರೆ ಬೆಂಗಳೂರಿಗೆ, ವರದಿ ಜಾರಿಗೆ ತನ್ನಿ ಅಂತ. ತರಲಿಲ್ಲ. 2 ವರ್ಷದ ನಂತರ ಆ ವಿರೋಧ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಆಗ್ತಾರೆ, ಅವರು ತಂದಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಲೋಕಾಯುಕ್ತಕ್ಕಿದ್ದ 2 ಅಧಿಕಾರದಲ್ಲಿ ಒಂದು ಅಧಿಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರವನ್ನು ಕಿತ್ಕೊಳ್ತಾರೆ. ಆವಾಗ BJPಯವರು ವಿರೋಧ ಪಕ್ಷದಲ್ಲಿದ್ದರು. ಅವರಂತಾರೆ, ನಾವು ಅಧಿಕಾರಕ್ಕೆ ಬಂದರೆ ಈ ACBಯನ್ನು 24 ಗಂಟೆಯಲ್ಲಿ ಬರ್ಖಾಸ್ತು ಮಾಡ್ತೇವೆ ಅಂತಾರೆ. 2018ರಲ್ಲಿ ಚುನಾವಣೆ ನಡೀತದೆ. ಆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಇದೇ ಮಾತು, ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ACBಯನ್ನು ತೆಗಿತೇವೆ ಅಂತ. ಅಧಿಕಾರಕ್ಕೆ ಬಂದರು. 100 ದಿವಸ ಆದ ನಂತರ ಮಾಧ್ಯಮದವ್ರು ಹೋಗ್ತಾರೆ ಇವತ್ತಿನ ಮುಖ್ಯಮಂತ್ರಿ ಹತ್ರ, ಹೋಗಿ ಹೇಳ್ತಾರೆ, ಸರ್ 24 ಗಂಟೆ ಆಯ್ತು ಸರ್, ಏನಾಗಿದೆ? ಇಲ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ACB ಅಂದ್ರೇನು? ಒಂದು ಪೊಲೀಸ್ ಸಂಸ್ಥೆ. ಇದರ ಚರಿತ್ರೆ ಹಿಂದಿನಿಂದಲೂ ಗೊತ್ತಿತ್ತು ಇವ್ರಿಗೆಲ್ರಿಗೂ. ACB ಹಿಂದೆ ಕೂಡ ಇತ್ತು. ಅವ್ರು ಹೇಳ್ದಂಗೆ ಮಾಡುವಂಥ ಸಂಸ್ಥೆ. ಅಷ್ಟು ಮಾತ್ರ ಅಲ್ಲ, ಈ ACB ಸೃಷ್ಟಿ ಮಾಡುವಾಗ ಒಂದು ಕಾನೂನು ತರ್ತಾರೆ. ಅದು ಏನಂದರೆ,
ಒಂದು ಹಂತದ ಅಧಿಕಾರಿಗಳು ಅಥವಾ ಒಂದು ಹಂತದ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳ ವಿರುದ್ಧ ವಿಚಾರಣೆ ಮಾಡಬೇಕಾದ್ರೆ ಸರ್ಕಾರದ ಪರ್ಮಿಷನ್ ಪಡೀಬೇಕು. ಅಂದರೆ ACBಗೆ ನಾಳೆ ಒಬ್ಬ ಮಂತ್ರಿ ಲಂಚ ತಗೊಳ್ತಾನೆ ಅಂತ ಗೊತ್ತಾದರೆ ಕ್ಯಾಬಿನೆಟ್ಗೆ ಹೋಗಿ ಹೇಳಬೇಕು, ಅವ್ರು ಲಂಚ ತಗೊಳ್ತಾರೆ ಸರ್, ನಾಳೆ ವಿಚಾರಣೆ ಶುರು ಮಾಡಲ ಅಂತ. ಅವ್ರಿಗೆ ಗೊತ್ತಾಗಲ್ಲ. ಇದೆಂಥ ಕಾನೂನು ರೀ? ಅದನ್ನು ಇವತ್ತಿನ ಮುಖ್ಯಮಂತ್ರಿ ಹೇಳ್ತಾರೆ ಒಳ್ಳೆಯ ಕೆಲಸ ಮಾಡ್ತಾರೆ. ಯಾರಾದರೂ ಮಂತ್ರಿಯನ್ನು ಹಿಡಿದಿದ್ದಾರೆ ಇವರು ACB ಬಂದ ಮೇಲೆ? ಯಾವ IAS ಅಧಿಕಾರಿಯನ್ನು ಹಿಡಿದಿದ್ದಾರೆ, IPS ಅಧಿಕಾರಿಯನ್ನು ಹಿಡಿದಿದ್ದಾರೆ? ಯಾರೋ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲನ್ನು ಹಿಡಿದಿರ್ಬೋದು, ಯಾರನ್ನಾರು ಹಿಡಿದಿದ್ದಾರೇನ್ರಿ ಇವರು? ಅಧಿಕಾರದಲ್ಲಿರುವವ್ರಿಗೆ ಇದು ಬೇಡ ಈ ಸಂಸ್ಥೆ. ಯಾಕಂದರೆ ಲೋಕಾಯುಕ್ತ ಅಂದರೆ ಅಧಿಕಾರದಿಂದ ಆಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು. ಅಂದರೆ ಇದರಲ್ಲಿ ತಪ್ಪು ಮಾಡೋರು ಯಾರೋ ಅವರು. ಅದು ದೊಡ್ಡ ಹುಲಿಯನ್ನು ಹಿಡಿಯುವಂಥ ಒಂದು ಜವಾಬ್ದಾರಿ ಮಾತ್ರ ಅಲ್ಲ, ಜವಾಬ್ದಾರಿ ಎಲ್ಲರಲ್ಲಿದೆ. ಆ ಧೈರ್ಯ ಕೂಡ ಬೇಕಲ್ಲ. ನನ್ನನ್ನು ಲೋಕಾಯುಕ್ತನಾಗಿ ಬರಮಾಡಿಕೊಂಡವರು ಒಬ್ಬರು ಮುಖ್ಯಮಂತ್ರಿ, ಅವ್ರ ವಿರುದ್ಧ ನಾನು ವರದಿ ಕೊಟ್ಟಿದ್ದೇನೆ. ನನ್ನ ತಂದೆಯವರು ನಿವೃತ್ತನಾದ ನಂತರ ಸ್ಪೀಕರ್ ಆಗಿದ್ದಾಗ ಜನತಾ ಪಾರ್ಟಿ 2 ಹೋಳು ಆಗ್ತದಲ್ಲ, ಅದನ್ನು BJP ಆಗ್ತದಲ್ಲ. ನನ್ನ ತಂದೆಯವರು ಆಲ್ ಇಂಡಿಯಾ BJP ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಆ BJPಯ ಮುಖ್ಯಮಂತ್ರಿಯ ವಿರುದ್ಧ ವರದಿ ಕೊಟ್ಟವನು ನಾನು. ಯಾಕಂದರೆ ನನ್ನ ಹುದ್ದೆಯ ಜವಾಬ್ದಾರಿ ಅದು. ವೈಯಕ್ತಿಕವಾಗಿ ನನಗೆ ಯಾರ ಮೇಲೇನೂ ಹೇಟ್ರೆಡ್ ಇರಲಿಲ್ಲ ನನಗೆ. ಆದರೆ ಅವ್ರು ಮಾಡಿದ ತಪ್ಪನ್ನು ತೋರಿಸ್ಕೊಟ್ಟಿದ್ದೇನೆ. ಇದು ಮೌಲ್ಯದ ವಿಚಾರ. ಯಾರು ನನಗೆ ಹುದ್ದೆ ಕೊಟ್ಟರು ಅವ್ರನ್ನ ಮುಟ್ಟಕ್ಕೆ ಹೋಗಲ್ಲ. ಅವರಿದ್ದಂಥ ಮಾಹಿತಿಯನ್ನೆಲ್ಲ ಮುಚ್ಚಿ ಹಾಕ್ತೇನೆ, ಸುಟ್ಟಾಕ್ತೇನೆ, ಮಾಡಿಲ್ಲ. ಇವತ್ತು ನಾನು ಕಾಂಗ್ರೆಸ್ಸಿಗೂ ಬೇಡ, JDSಗೂ ಬೇಡ, BJPಗೂ ಬೇಡ, ನನಗೂ ಅವರು ಬೇಡ. ಯಾವ ಹುದ್ದೆಗೂ ಪ್ರಯತ್ನ ಮಾಡಿದವನಲ್ಲ ನಾನು. ನನಗೇನು ಬೇಡ. ಈ ಲೋಕಾಯುಕ್ತನಾದ ನಂತರ ಇದಕ್ಕೆ ಮೇಲ್ಪಟ್ಟಂಥ ಹುದ್ದೆ ಇಲ್ಲ. ನೀವು ಈಗಾಗಲೇ ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ ಸರ್. ನಿಮ್ಮ ತಂದೆ ಬಗ್ಗೆ ಜಸ್ಟಿಸ್ MM ಇಸ್ಮಾಯಿಲ್ ಅವರು ಹೀಗೆ ಬರೀತಾರೆ: Justice K.S. Hegde was notable for his learned judgments, which were characterized by basic legal principles and practical common sense. He was also noted for his sense of self-respect and dignity he attached to his office ಅಂತ. ಲೀಗಲ್ ಸರ್ಕಲಲ್ಲಿ ನೀವು ಕೂಡ ನಿಮ್ಮ ವೃತ್ತಿಯಲ್ಲಿ ತಂದೆಯ ಹಾದಿಯನ್ನು ಅನುಸರಿಸಿದವರು ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ಹೇಗೆ ವಿಮರ್ಶಿಸ್ಕೊಳ್ತೀರಾ? ಇವತ್ತು ನಾನು ಏನಾದರೂ ಆಗಿದ್ದೇನೆ ಅನ್ನುವ ಒಂದು ವಿಚಾರ ನಿಮ್ಮಲ್ಲಿ ಯಾರಲ್ಲಿ ಅದು ಇದ್ದರೆ ಅದಕ್ಕೆ ಮೂಲ ಕಾರಣ ನನ್ನ ತಂದೆ ಮಾತ್ರ ಅಲ್ಲ, ನನ್ನ ತಾಯಿ ಕೂಡ. ನಮ್ಮಲ್ಲಿ ಏನಿದೆ ಅದರಲ್ಲೇ ತೃಪ್ತಿ ಪಡೆಯುವಂಥ ಒಂದು ಗುಣವನ್ನು ನಮ್ಮಲ್ಲಿ ತುಂಬಿಸಿದ್ದಾರೆ. ನಾನೊಬ್ಬನೇ ಅಲ್ಲ, ನನ್ನ ಸಹೋದರಿಗಳು ಕೂಡ, ನಮ್ಮ ಪೋಷಕರು. ನನ್ನ ತಂದೆಯವರೇ ನಮಗೆ ಆದರ್ಶರಾಗಿದ್ದವರು. ಅವರು ಯಾವತ್ತೂ ಲಂಚ ಪಡೆದವರಲ್ಲ. ಅವ್ರ ಮೇಲೆ ಏನೂ ಆರೋಪಗಳಿರಲಿಲ್ಲ. ಒಬ್ಬ ಮುಖ್ಯ ನ್ಯಾಯಾಧೀಶನ ಆಗದೇ ಇದ್ದು ಇನ್ನೂ 1.5 ವರ್ಷ ಇತ್ತು ಅವರಿಗೆ. ಅವರನ್ನು ತಿರಸ್ಕರಿಸಿ ಅವ್ರಿಗಿಂತ ಜೂನಿಯರನ್ನು ಮುಖ್ಯ ನ್ಯಾಯಾಧೀಶ ಮಾಡಿದ್ರನ್ನ ದಿಢೀರಂತ ರಾಜೀನಾಮೆ ಕೊಟ್ಟು ಬಂದವರು ನನ್ನ ತಂದೆಯವರು. ಯಾವ ಆಸ್ತಿನೂ ಇರಲಿಲ್ಲ. ಅವ್ರು ಸಾಯುವಾಗ ಒಂದು 2 ಬೆಡ್ರೂಮ್ನ ಚಿಕ್ಕ ಕಾಟೇಜ್ ನಿಟ್ಟೆ ಗ್ರಾಮದಲ್ಲಿತ್ತು. ಅದರ ಬೆಲೆ ಒಂದು 50,000 ಇರ್ಬೋದು ಕಾಣಿಸ್ತದೆ. ಅದು ಬಿಟ್ಟು ಇನ್ನೇನಿರಲಿಲ್ಲ. ಅದೇ ಸಾಕು, ಅದರಲ್ಲೇ ತೃಪ್ತಿ ಇರಬೇಕನ್ನೋದು ನಮಗೆ ತೋರಿಸ್ಕೊಟ್ಟದ್ದು ಮಾತ್ರ ಅಲ್ಲ, ತಾವು ಕೂಡ ಅದರಲ್ಲಿ ತೃಪ್ತಿ ಪಡೆದವರು. ಏನೂ ಇಲ್ಲದೇ ಇದ್ದರೂ ಕೂಡ ಆ ಇಲ್ಲ ಅನ್ನುವ ಭಾವನೆ ಇರಬಾರ್ದಂತ ತಿಳಿಸ್ಕೊಟ್ಟವರು ಅವರು. ಬಡತನ ಅಲ್ಲ, ಶ್ರೀಮಂತಿಕೆನಲ್ಲ, ನಡುವಿನ ಕುಟುಂಬದಲ್ಲಿ ಬಂದವರು. ಹೇಳಿದೆ ಇವಾಗಲೇ, ನೀವು ದೊಡ್ಡವರಾದಾಗ ಒಂದೇ ಮನೆಯಲ್ಲಿ ಇರಬೇಡಿ ಅಂತ ಹೇಳಿದವರು ಅವರು. ಹೊಟ್ಟೆ ತುಂಬ ಹಾಕ್ತೇನೆ, ವಿದ್ಯೆ ಕೊಡ್ತೇನೆ, ಹೋಗುವಾಗ ಏನು ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದವರು ಅವರು. ಇಷ್ಟೆಲ್ಲ ನಮ್ಗೆ ತೋರಿಸ್ಕೊಟ್ಟು ಅದನ್ನು ಅವರು ಖುದ್ದಾಗಿ ಪಾಲಿಸ್ಕೊಂಡು ಬಂದವರು. ನ್ಯಾಯಾಧೀಶ, ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗ್ತಾರೆ. ಕರ್ನಾಟಕದ ಮೊದಲನೆಯ ಕನ್ನಡಿಗ ಕರ್ನಾಟಕದ ಅವರು ನ್ಯಾಯಾಧೀಶರಾದವರು. ಇಷ್ಟೆಲ್ಲ ಅಚೀವ್ ಮಾಡಿದರೂ ಕೂಡ ಯಾವ ಆಡಂಬರನೂ ಇರಲಿಲ್ಲ. 6 ಮಕ್ಕಳನ್ನು ಹೆಂಗೆ ಬೆಳೆಸ್ಕೊಂಡು ಬಂದರೆ ಅದೇ ಸಾಕು ಉದಾಹರಣೆಗೆ. ಅದರಿಂದಾಗಿ ಇಸ್ಮಾಯಿಲ್ ಅವರು ಅವ್ರ ಜೊತೆ ಡೆಲ್ಲಿ ಹೈಕೋರ್ಟಲ್ಲಿ ನ್ಯಾಯಾಧೀಶರಾಗಿದ್ದವರು ಮತ್ತು ಡೆಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗ್ತಾರೆ ಅವರು ಇಸ್ಮಾಯಿಲ್. ಆ ಹಿನ್ನೆಲೆಯಲ್ಲಿ ಅವರು ಬರೆದಿದ್ದಾರೆ. ಮತ್ತು ಅವರ ವಿರುದ್ಧ ಏನು ಅವರು
ಲೋಕಸಭೆ ಸಭಾಪತಿ ಆಗಿದ್ದಾಗಲೂ ಕೂಡ ಯಾವ ವಿರೋಧ ಪಕ್ಷದವರು ಅವ್ರಿಗೆ ಬೈದಿಲ್ಲ. ಇಂದಿರಾ ಗಾಂಧಿಯವ್ರನ್ನ ಜೈಲಿಗೆ ಕಳಿಸುವಾಗ ಅವರು ಸ್ಪೀಕರ್ ಆಗಿದ್ದರು. ರಾಜನಾರಾಯಣ ಮಿಕ್ಕಿದ್ದೆಲ್ಲ ಇಂದಿರಾ ಗಾಂಧಿ ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋದವರು ಅವ್ರನ್ನ ನೇರ ಅಲ್ಲಿಂದಲೇ ಜೈಲಿಗೆ ಕಳಿಸ್ಬೇಕಂತ ಪ್ರತಿಭಟನೆ ಮಾಡಿದವರು. ಇಲ್ಲ ನಾನು ಬಿಡಲ್ಲ ಅಂತ ಹೇಳಿ ಅವರನ್ನು ಅವರ ಸ್ಪೀಕರ್ ಚೇಂಬರ್ಗೆ ಹೋಗಿ ಅಮ್ಮ ನೀವು ಕೂತಿರಿ, ಬೇರೆ ಅರೇಂಜ್ಮೆಂಟ್ ಆಗೋವರೆಗೆ ಅಂತ ಕಳಿಸ್ಕೊಟ್ರು. ಯಾವುದೇ ಅವರನ್ನು ಮುಖ್ಯ ನ್ಯಾಯಾಧೀಶರಾಗದಂಗೆ ನೋಡಿಕೊಂಡವರು ಇಂದಿರಾ ಗಾಂಧಿ, ಮತ್ತು ಅವರಿಗೆ ಅವಮಾನ ಮಾಡಿಲ್ಲ ಅವರು. ಆ ಹಿನ್ನೆಲೆಯಲ್ಲಿ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದರಿಂದ ನಾನು ಇನ್ನೇನು ಹೇಳಿ ಅದಕ್ಕೆ ಬಿಟ್ಟು. ನಮಗೆ ಆದರ್ಶರಾದವರು ಅವರೊಬ್ಬರು ಮಾತ್ರ ಅಲ್ಲ, ನಮ್ಮ ತಾಯಿ ಕೂಡ. ನನಗಂತೂ ನಾನು ಹೆಜ್ಜೆ ಹೆಜ್ಜೆಯಲ್ಲಿ ಭೇಟಿ ಮಾಡಿದಂಥ ವ್ಯಕ್ತಿ ನನ್ನ ಸೀನಿಯರ್. ಎಷ್ಟೊಂದು ನನಗೆ ಕಳಿಸ್ಕೊಟ್ರು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ವಾದ ಮಾಡಬೇಕು ಅನ್ನೋದನ್ನು. ಅವ್ರದ್ದು ಪಾಲು ಭಾಳಷ್ಟಿದೆ ನನ್ನ ಜೀವನದ ಇದರಲ್ಲಿ, ಅವರನ್ನು ನಾನು ಮರ್ತಿಲ್ಲ. ಅದೇ ರೀತಿ ನಾನು ಮದುವೆ ಆದದ್ದು ಪಂಜಾಬಿಯನ್ನು. ಅವಳು ಕೂಡ ನಾನು ಏನು ನಿರ್ಧಾರಕ್ಕೆ ಬಂದರೂ ಬೇಡ ಅಂತ ಹೇಳಲಿಲ್ಲ. ಅಷ್ಟೊಂದು ಆದಾಯ ಇದ್ದರೂ ಕೂಡ ನೀವು ಯಾಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ತೀರಂತ ಅದಕ್ಕೆ ಹೇಳಲಿಲ್ಲ ಅಂತ. ನನಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ, ಅದರ ಜೊತೆ ನಗದು ಬಂದಿದೆ. ₹1 ಇಟ್ಕೊಂಡಿಲ್ಲ. ಒಂದು ಉದಾಹರಣೆಗೆ ಹೇಳ್ತೇನೆ, ಒಂದು ಸಂಸ್ಥೆಯವರು ₹1 ಕೋಟಿ ಕೊಟ್ಟರು ನನ್ನ ಪ್ರಶಸ್ತಿ ಜೊತೆ. ಆವಾಗ ನನ್ನ ಬ್ಯಾಂಕಲ್ಲಿ 1 ಲಕ್ಷ ಇರಲಿಲ್ಲ, ಸಂಬಳದಲ್ಲಿದ್ದೆ ನಾನು ಹೇಳಿದೆ ನನಗೆ ಬೇಡ, ಆದರೆ ನಾನು ಹೇಳುವಂಥ ಸಂಸ್ಥೆಗೆ ನೀವು ದಾನ ಮಾಡ್ತೀರಾ ಅಂತ ಕೇಳಿದೆ. ಸರಿ ಅಂದರು. ಅದಕ್ಕೆ ಹಿಂದೆ ಬಂದಂಥ ಎಲ್ಲ ಪ್ರಶಸ್ತಿ ಹಣವನ್ನು ಬೇರೆ ಬೇರೆ ಸಂಸ್ಥೆಗೆ ನಾನು ಕೊಟ್ಟಿದ್ದೆ. ಆದರೆ ಇಷ್ಟೊಂದು ದೊಡ್ಡ ಹಣ ಖಾಸಗಿ ಸಂಸ್ಥೆಗೆ ಕೊಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾನು ಅಂದಿನ ಆರ್ಮಿ ಕಮಾಂಡರ್ ಜನರಲ್ VK ಸಿಂಗ್, ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಪರಿಚಯ ಮಾಡಿಕೊಂಡೆ. ಅವ್ರಿಗೆ ಹೇಳಿದೆ ನಿಮ್ಮ ಆರ್ಮಿಯಲ್ಲಿ ಯಾವ ಸಂಸ್ಥೆಗೆ ಕೊಡಬೇಕಂತೇಳಿ ಅವ್ರಿಗೆ ಹೇಳ್ತೇನೆ ನಾನು ₹1 ಕೋಟಿ ಕೊಡೋಕ್ಕೆ ಅಂತ ಹೇಳಿ. ಅವ್ರು ಹೇಳಿದರು ನಿವೃತ್ತ ಯೋಧರ ವೆಲ್ಫೇರ್ ಫಂಡಿಗೆ ಕೊಡಿ ಅಂತ. ಕೊಟ್ಟೆ. ಆವಾಗ ಕೂಡ ನನ್ನ ಹೆಂಡತಿ ಹೇಳಿಲ್ಲ, ಯಾಕೆ ಕೊಡ್ತಾಯಿದ್ರಿ, ಇದು ಲಂಚ ಅಲ್ಲ, ನೀವು ಯಾಕೆ ನಾವು ಕೇಳಲಿಲ್ಲ. ಅದರಿಂದ ನನ್ನ ಹಂತದ ಜೀವನದಲ್ಲಿ ಕೂಡ, ಅವ್ರ ಜೀವನದ ಹಂತದಲ್ಲಿ ನನ್ನ ಜೊತೆ ಇದ್ದವರು ಎಲ್ಲರೂ ಕೂಡ ನನಗೆ ಸಹಾಯ ಮಾಡ್ಕೊಂಡು ಬಂದವರು. ಇವಳು ಕೂಡ ಅಷ್ಟೇ, ಯಾವುದೇ ಒಂದು ದುರಾಸೆ ಇಟ್ಕೊಂಡು ನನಗೆ ಅದು ತೆಗೆಸ್ಕೊಟ್ರಿ ಇದು ತೆಗೆಸ್ಕೊಟ್ರಿ ಇಲ್ಲ. ಅದರಿಂದ ಭಾಳಷ್ಟು ಜನ ನನ್ನ ಜೀವನದಲ್ಲಿ ನನಗೆ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅವ್ರ ಕೆಲವು ಹೆಸರನ್ನು ಹೇಳಿದ್ದೇನೆ ನಾನು ನಿಮಗೆ. ಸರ್, ನೀವು ಈಗಾಗಲೇ ಹೇಳಿದ್ರಿ ಹಲವಾರು ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇರ್ತೀನಿ ಅಂತ. ನಾನು ಹೈಸ್ಕೂಲಲ್ಲಿದ್ದಾಗ ನಮ್ಮ ಸ್ಕೂಲ್ಗೂ ಬಂದಿದ್ರಿ ನೀವು ಚಿಕ್ಕಮಗಳೂರಲ್ಲಿ. ನೀವು ಅವಾಗ ಹೇಳಿದ ಒಂದು ಮಾತು ನನಗೆ ನೆನಪಿದೆ, ಅಂದರೆ ಯುವಕರು ಹೆಚ್ಚು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ಬೇಕು. ಅವ್ರು ರಾಜಕೀಯಕ್ಕೆ ಬರೋ ಅಂಥ ಯುವ ಪೀಳಿಗೆಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡ್ರಮ್ಮ, ಇವತ್ತಿನ ನ್ಯೂನ್ಯತೆಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅದಕ್ಕೆ ಕಾರಣ ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಕಾರಣ ನನ್ನ ಅನಿಸಿಕೆಯಲ್ಲಿ ಈ ಸಮಾಜದ ಭಾವನೆಗಳಿಂದ ಇವತ್ತು ಭಾಳಷ್ಟು ಮೌಲ್ಯಗಳ ಕುಸಿತವನ್ನು ಕಂಡಿದ್ದೇನೆ. ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ. ಯುವಕರಲ್ಲಿ ಕೆಲವು ಮೌಲ್ಯಗಳನ್ನು ಅಳವಡಿಸಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೌಲ್ಯಗಳನ್ನು ಅಳವಡಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ತೃಪ್ತಿ, ಒಂದು ಮಾನವೀಯತೆ. ಎರಡನೇದೇನೆಂದರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅನ್ನುವುದು ಬಹಳ ಮುಖ್ಯವಾದದ್ದು. ರಾಜಕೀಯ ಇಲ್ಲದೆ ಪ್ರಜಾಪ್ರಭುತ್ವ ಇರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ರಾಜಕೀಯಕ್ಕೆ ಜನರು ಬರಬೇಕು. ಯಾವ ಕಾರಣಕ್ಕಾಗಿ? ಹಣ ಮಾಡೋಕ್ಕಲ್ಲ, ಜನತಾ ಸೇವೆ ಮಾಡೋಕ್ಕೆ. ಇವತ್ತಿನ ರಾಜಕೀಯ ಒಂದು ಒಳ್ಳೆಯ ವೃತ್ತಿ, ಅದನ್ನು ಒಪ್ಕೊಂಡಿದ್ದೇವೆ. ಕೈ ತುಂಬ ಸಂಬಳ ಕೊಡ್ತೇವೆ ಆ ಹುದ್ದೆಯಲ್ಲಿ ರಾಜಕಾರಣಿಗಳಿಗೆ. ಒಂದು ಚುನಾವಣೆಯಲ್ಲಿ ಗೆದ್ದು ಎರಡನೇ ಚುನಾವಣೆಯಲ್ಲಿ ಸೋತರೂ ಕೂಡ ನಿಮ್ಗೆ ಪೆನ್ಷನ್ ಬರ್ತದೆ. ಆದ್ದರಿಂದ ಆರ್ಥಿಕವಾಗಿ ಯಾವ ಲಂಚ ಗಿಂಚ ತಗೊಳ್ಳದೇ ಇದ್ದರೂ ಕೂಡ ನಿಮಗೆ ಭಾಳಷ್ಟು ಸಪೋರ್ಟು ನಿಮ್ಮ ಸಂಭಾವನೆಯಿಂದಲೇ ಬರ್ತದೆ. ಓಕೆ, ಭಾಳಷ್ಟು ಸೌಲಭ್ಯಗಳಿವೆ. ನೀವು ರಿಟೈರ್ ಆಗಲಿ, ಸೋತು ಹೋಗಲಿ, ಏನಾದ ನಂತರ ಕೂಡ ನಿಮಗೆ ಸೌಲಭ್ಯ ನಿಮ್ಮಂದರೆ ರಾಜಕೀಯಕ್ಕೆ ಬಂದವರಿಗೆ. ಆ ಹಿನ್ನೆಲೆಯಲ್ಲಿ ಯುವಕರು ಬರಬೇಕು ರಾಜಕೀಯಕ್ಕೆ. ಆದರೆ ಆ ಮೌಲ್ಯಗಳು ಇದ್ದರೆ ಮಾತ್ರ ಬರಬೇಕು. ತಾನೊಬ್ಬ ಜನತಾ ಪ್ರತಿನಿಧಿ, ಜನತಾ ಸೇವಕ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಜನತಾ ಮಾಲೀಕನಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ಆ ಹಿನ್ನೆಲೆಯಲ್ಲಿ ನೀವು ಯುವಕರು ರಾಜಕೀಯಕ್ಕೆ ಬಂದರೆ ಇವತ್ತಿನ ರಾಜಕೀಯ ಸಂಪೂರ್ಣ ಬದಲಾಗ್ತದೆ. ರಾಜಕೀಯದಿಂದ ಸುಗಮವಾದ ಆಡಳಿತ ಬರ್ತದೆ. ಆದ್ದರಿಂದ ನಿಮಗೆ ಜವಾಬ್ದಾರಿ ಇದ್ದರೆ,
ಪ್ರಾಮಾಣಿಕತೆ ಇದ್ದರೆ, ತೃಪ್ತಿ ಅನ್ನೋದು ಇದ್ದರೆ, ನಿಮ್ಮಲ್ಲಿ ಮಾನವೀಯತೆ ಇದ್ದರೆ ಬನ್ನಿ ರಾಜಕೀಯಕ್ಕೆ. ಬದಲಾಯಿಸಿ ಈ ಪ್ರಜಾಪ್ರಭುತ್ವದ ಅರ್ಥವನ್ನು. ಯಾರಿಗೆ? ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ. ನಾನು ಹೇಳೋದು ನನ್ನ ಭವಿಷ್ಯಕ್ಕಲ್ಲ, ನಿಮ್ಮ ಭವಿಷ್ಯಕ್ಕೆ. ನನ್ನದೇ ಕಾಲ ಮುಗೀತು, ಅದು ಹೆಂಗಾದರೂ ಹೋಗ್ತದೆ ಮುಂದೆ, ಆದರೆ ನಿಮ್ಮ ಭವಿಷ್ಯ ಇನ್ನೂ ದೂರ ಇದೆ. ಅದಕ್ಕೆ ಒಂದು ದೃಢವಾದ ಅಡಿಪಾಯ ಹಾಕಬೇಕಾದ್ರೆ ನಿಮ್ಮಲ್ಲಿ ಬದಲಾವಣೆ ಮೊದಲು ಬರಬೇಕು. ನಿಮ್ಮ ಭಾವನೆಗಳಲ್ಲಿ ಈ ದೇಶ ನಂದು, ಈ ಆಡಳಿತ ನನಗಾಗಿ, ನನ್ನಿಂದಾಗಿ ಅನ್ನುವ ಒಂದು ಭಾವನೆ ಮೂಡಬೇಕು. ಬರೀ ಬಾಯಲ್ಲಿ ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲಿ ಇರಬೇಕು. ನಾನು ಯಾಕೆ ಹೋಗ್ತಾ ಇದ್ದೇನೆ ರಾಜಕೀಯಕ್ಕೆ? ನನ್ನಿಂದ ಜನರಿಗೆ ಸೇವೆ ಆಗಬೇಕು, ನನಗೆ ಜನರ ಸೇವೆ ಬೇಡ. ಆ ಭಾವನೆ ಇಟ್ಕೊಂಡು ಬನ್ನಿ, ಈ ರಾಜಕೀಯವನ್ನು ಬದಲಾಯಿಸಿ. ಇದು ನಾನು ಬರೀ ರಾಜಕೀಯ ಹೊಲಸು ಅಂತ ಹೇಳಲ್ಲ, ಕಾರ್ಯಾಂಗ ಹೊಲಸು, ನ್ಯಾಯಾಂಗ ಹೊಲಸು, ಎಲ್ಲದರಲ್ಲೂ ಬದಲಾವಣೆ ಬರಬೇಕಾದ್ರೆ ನಮ್ಮಲ್ಲಿ ಮುಂದಿನ ಪೀಳಿಗೆಯಲ್ಲಿ ಈ ಬದಲಾವಣೆ ಬಂದರೆ ಮಾತ್ರ ಸಾಧ್ಯವಿದೆ. ಯುವ ನ್ಯಾಯವಾದಿಗಳಿಗೆ ನಿಮ್ಮ ಕಿವಿ ಮಾತು ಖಂಡಿತವಾಗಿ ಯಾವ ವೃತ್ತಿಯಲ್ಲೂ ಕೂಡ ಇವತ್ತು ಪ್ರಾಮಾಣಿಕತೆ ಸಂಪೂರ್ಣವಾಗಿಲ್ಲ. ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ ಇರ್ಬೋದು, ದುರಾಸೆ ಎಲ್ಲ ವೃತ್ತಿಯಲ್ಲೂ ಇದೆ. ಅದಕ್ಕೆ ಪೂರಕವಾಗಿ ಬರುವಂಥ ರೋಗಗಳು ಎಲ್ಲ ವೃತ್ತಿಯಲ್ಲೂ ಇದೆ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಬನ್ನಿ, ಈ ಸಮಾಜವನ್ನು ಬದಲಾಯಿಸಿ, ಅದರ ಜೊತೆ ಆಗಿ ಹೋಗುವಂಥ ಕೆಲವು ಅನ್ಯಾಯಗಳಿಗೆ ಮುಚ್ಚಿಬಿಡಿ. ಆ ಅನ್ಯಾಯಗಳನ್ನು ಒಂದು ಉತ್ತಮವಾದ ಮೌಲ್ಯದ ಆಧಾರದ ಮೇಲಿರುವಂಥ ಸಮಾಜ ಮೊದಲು ಕಟ್ಟಿ, ಮೊದಲು ನೀವು ನಿಮ್ಮಲ್ಲಿ ಆ ಮೌಲ್ಯಗಳನ್ನು ಅಳವಡಿಸಬೇಕು, ಸಮಾಜವನ್ನು ಬದಲಾಯಿಸಬೇಕು. ಆಮೇಲೆ ಬನ್ನಿ, ಅದು ಯಾವ ವೃತ್ತಿನೇ ಇರ್ಬೋದು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ, ವಕೀಲರು, ಬಿಸ್ನೆಸ್ಮೆನ್ನು, ವೈದ್ಯರು, ಎಲ್ಲದರಲ್ಲೂ ಈ ಮೌಲ್ಯಗಳಿದ್ದರೆ ಮಾತ್ರ ಈ ದೇಶ ಬದುಕಕ್ಕೆ ಸಾಧ್ಯವಿದೆ. ಇಲ್ಲದ್ರೆ ಒಂದು ದಿವಸ ಇದು ಛಿದ್ರ ಆಗ್ತದೆ. ಉದಾಹರಣೆಗೆ ನಾನೊಂದು ನಿಮಗೆ ಹೇಳ್ತಾ ಇದ್ದೇನೆ. ಈ 56ನೇ ಇಸವಿಯಲ್ಲಿ ಭಾಷಾವಾರು ಪ್ರಾಂತ್ಯ ಮಾಡಿದ್ದು ಯಾಕೆ ಗೊತ್ತಾ? 54ನೇ ಇಸವಿಯಲ್ಲಿ ಪೊಟ್ಟಿ ಶ್ರೀರಾಮುಲನ್ನು ಅವರು ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಸಾಯ್ತಾರೆ. ಅದು ಅಂದು ಹೈದರಾಬಾದ್ ಪ್ರಾಂತ್ಯದಲ್ಲಿ. ಹೈದರಾಬಾದ್ನಲ್ಲಿ ಅಂದು ಮದ್ರಾಸ್ ಪ್ರಾಂತ್ಯದ ಭಾಗ ಇತ್ತು, ಒರಿಸ್ಸಾದ ಭಾಗ ಇತ್ತು, ಮುಂಬೈ ಭಾಗ ಇತ್ತು, ಕರ್ನಾಟಕದ ಭಾಗ ಎಲ್ಲ ಇತ್ತು. ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಹೈದರಾಬಾದ್ ಅಂತ ಮಾಡಿದರು. 56ರಲ್ಲಿ ಇಡೀ ದೇಶದ ವಿಂಗಡಣೆ ಭಾಷಾವಾರು ಪ್ರಾಂತ್ಯವಾಯಿತು. ಈ ಭಾಗಗಳೆಲ್ಲ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಒರಿಸ್ಸಾಕ್ಕೆಲ್ಲ ಹೋಗಿ ಒಂದು ಚಿಕ್ಕ ಭಾಗ ಹೈದರಾಬಾದ್, ಆಂಧ್ರ ಪ್ರದೇಶ ಆಯಿತು. ಇವಾಗ ಆಂಧ್ರ ಪ್ರದೇಶ ಎರಡಾಗಿದೆ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಅಲ್ಲೂ ಇನ್ನೊಂದು ವಿಭಾಗ ಆಗಕ್ಕಿದೆ, ರಾಯಲಸೀಮಾ ಮತ್ತು ಆಂಧ್ರ ಅಂತ. ನಮ್ಮ ರಾಜ್ಯದಲ್ಲಿ ನೋಡ್ರಿ, ಇತ್ತೀಚೆಗೆ ಒಬ್ಬರು ಮಂತ್ರಿ, ಇವಾಗ ಮಂದಿನ ಆಗಿಲ್ಲ, ಮಂತ್ರಿ ಆಗಬೇಕಾದವರು ಹೇಳ್ತಾರೆ, ಮುಂದೆ ನಾನೇ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಅಂತಾರೆ. ಅವ್ರ ಮಾತು ಅವರಿಗೆ ಸೀಮಿತವಾದದ್ದಲ್ಲ. ಕೊಡಗಿನವ್ರು ಹೇಳ್ತಾರೆ, ನಮಗೂ ನಿಮ್ಗೇನು ಸಂಬಂಧ ಇಲ್ಲರಿ, ನಮಗೂ ಬೇರೆ ರಾಜ್ಯ ಕೊಡಿ ಅಂತ. ಕೊಡಗಿನವರು, ನಾವು ಮಂಗಳೂರವ್ರು ಬಿಡಲ್ಲ, ನಾವು ತುಳುನಾಡು ಕೇಳ್ತಾ ಇದ್ದೇವೆ. ಇದು ಎಲ್ಲಿ ಹೋಗ್ತದೆ? ಇದು ಈ ರೀತಿ ನಾವು ವಿಂಗಡಣೆ ಮಾಡ್ತಾ ಹೋದರೆ ಒಂದು ದಿವಸ ಯಾರೋ ಒಬ್ಬ ರಾಜಕಾರಣಿ ಅದನ್ನು ತನ್ನ ಸ್ವಂತ ರಾಜ್ಯವಾಗಿ ಮಾಡ್ಬೋದು. ಅದಕ್ಕಾಗಿ ಮೊದಲನೆಯ ಇದು ಈ ಎರಡು ಮೌಲ್ಯಗಳನ್ನ ಬಿಟ್ಟು ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ ಅಂತಲ್ಲ, ನಾನೊಬ್ಬ ಭಾರತೀಯ. ನನ್ನಲ್ಲಿ ಆ ದೇಶ ಪ್ರೇಮ ಇರಬೇಕು. ಇತ್ತೀಚೆಗೆ ನನ್ನನ್ನು ಕೇಳಿದ್ರೆ, ಈ ಸೆಡೇಷನ್ ಅನ್ನೋ ಕಾನೂನನ್ನು ಭಾಳಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ಯಾಕೆ ವಿರೋಧ ಮಾಡ್ತಾರೆ? ದೇಶದ ಮೇಲೆ ನಿಮ್ಮ ಪ್ರೇಮ ಇದ್ದರೆ ಅದಕ್ಕೇನು ಇದು patriotism, or you call it nationalism, is the first virtue any Indian should have. My country stands first. ಅದು ಪಂಜಾಬೇ ಇರ್ಬೋದು, ತಮಿಳ್ನಾಡೇ ಇರ್ಬೋದು, ಬಂಗಾಳವೇ ಇರ್ಬೋದು, ಕರ್ನಾಟಕವೇ ಇರ್ಬೋದು, ನಾವು ಭಾರತೀಯರು. ಕನ್ನಡಿಗರು ಮಾತ್ರ ಅಲ್ಲ, ನಾವು ಭಾರತೀಯರು. This should be our understanding to keep this country united. ಆದರೆ ಹೇಳೋರಿದ್ದಾರೆ, ಇದೇನ್ರಿ ನಾವು ಕರ್ನಾಟಕದವ್ರಿಗೆ ಏನೂ ಬೆಳೆದಿಲ್ಲ, ಕರ್ನಾಟಕ ಬೇರೆನೇ ದೇಶ ಆಗಬೇಕು ಅನ್ನೋ ಹೇಳೋರು ಇದ್ದಾರೆ. ಆಲ್ ದೀಸ್ ಥಿಂಗ್ಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ನಾನು ಭಾರತೀಯ. ತದನಂತರ ಮಿಕ್ಕಿದ್ದು ಬರ್ತದೆ. ಮೊದಲು ದೇಶ ಪ್ರೇಮ, ಆಮೇಲೆ ಭಾಷೆ ಪ್ರೇಮ ಇರ್ಬೋದು.
ಧರ್ಮ ಅನ್ನೋದು ಅದಕ್ಕೆ ಪ್ರೇಮ ಅನ್ನೋದಿಲ್ಲ, ಅದು ವೈಯಕ್ತಿಕ ವಿಚಾರ, ಮನೆಯಲ್ಲಿ ಮಾತ್ರ ಇರಬೇಕದು, ಹೊರಗೆ ಇರಬಾರ್ದು. ನಮ್ಮ ಭಾಷೆ ಪ್ರಾದೇಶಿಕವಾದಗಳು ದೇಶದ ಸಮಗ್ರತೆಗೆ ಅಡ್ಡ ಬರ್ತಾ ಇದೆ, ಅದನ್ನ ಅರ್ಥ ಅದಕ್ಕೆ ನಾನು ಹೇಳಿದಮ್ಮ, ನಮ್ದು ಮೊದಲನೇ ವಿಚಾರ ಏನಂದ್ರೆ ನಾನು ಕನ್ನಡಿಗ ಅಲ್ಲ, ನಾನು ಭಾರತೀಯ. ಅದೇ ನಮ್ಮ ಮನಸ್ಸಲ್ಲಿ ಇರಬೇಕು ಹೊರತು ನನಗೆ ಅದು ಬಂದಿಲ್ಲ, ನನಗಿದಿಲ್ಲ, ಇಲ್ಲಿ ನಮಗೆ ರಿಸರ್ವೇಷನ್ ಬೇಕು, ಅಲ್ಲಿ ಅದಾಗಬೇಕು ಇದಾಗಬೇಕು, ಅದೆಲ್ಲ ಆಮೇಲೆ ನೋಡೋಣ. ಲೆಟ್ us ಅಂಡರ್ಸ್ಟ್ಯಾಂಡ್ ವಿ ಆರ್ ಇಂಡಿಯನ್ಸ್ ಫಸ್ಟ್ ಆ್ಯಂಡ್ ಎವ್ರಿ ಪ್ರಯಾರಿಟಿ ಈಸ್ ಅರೌಂಡ್ ದ್ಯಾಟ್. ನಮ್ಮೊಳಗೆ ವಿವಾದ ಇರ್ಬೋದು, ಇಲ್ಲ ಅಂತಲ್ಲ, ವಿವಾದ ಇದ್ದೇ ಇರ್ತದೆ. ಆದರೆ ಆ ವಿವಾದ ನಮ್ಮ ದೇಶದ ಒಳಗಿರಬೇಕು ಹೊರತು ಹೊರಗೆ ಇರಬಾರ್ದು. ಹೊರಗೆ ತಗೊಂಡು ಹೋಗೋರು ನಾವೇ. ಅದರಿಂದ there are many things which we have to think in terms of it. I am happy that I could do something in Karnataka for the people of Karnataka. But there is many more things to be done. ನಿಮ್ಮ ಸೇವೆ ಕರ್ನಾಟಕಕ್ಕೆ ತುಂಬ ದೊಡ್ಡದು ಸರ್. ಎಷ್ಟೊಂದು ವಿಚಾರಗಳು, ನಿಮ್ಮ ಅನುಭವಗಳಿರ್ಬೋದು, ನಿಮ್ಮ ಈ ಪ್ರತಿ ಮಾತುಗಳು ಕೂಡ ಸಮಾಜಕ್ಕೆ, ಯುವ ಪೀಳಿಗೆಗೆ ದಾರಿದೀಪ ಅಂತಲೇ ಹೇಳ್ಬೋದು. ನಿಮ್ಮ ಈ ಅಮೂಲ್ಯವಾಗಿರುವಂತಹ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮಾಧ್ಯಮ ಅನೇಕ ಇಡೀ ತಂಡದಿಂದ ನಿಮಗೆ ಧನ್ಯವಾದ ಸರ್. Thank you.